ಗಣೇಶ ಹಬ್ಬ. ಅದರಲ್ಲೂ ಬಾಲ್ಯದ ದಿನಗಳಿಗೆ ಹೋಗೋಣ. ಗಣೇಶ ಹಬ್ಬ ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಬಾಯಿಯಲ್ಲಿ ಬರುವಂಥ ಗಣಪನ ಪದ್ಯ. ಗಣೇಶ ಬಂದ, ಕಾಯಿ ಕಡುಬು ತಿಂದ, ಹೊಟ್ಟೆ ಮೇಲೆ ಗಂಧ, ಚಿಕ್ಕ ಕೆರೆಲ್ ಬಿದ್ದ, ದೊಡ್ಡ ಕೆರೆಲ್ ಎದ್ದ. ಪುಟ್ಟ ಪುಟ್ಟ ಕೈಗಳಿಂದ ಮಣ್ಣನ್ನ ಕಲಸಿ ಮಣ್ಣಿನ ಮೂರ್ತಿಯನ್ನ ಮಾಡಿ ಗಣಪತಿಯ ಪ್ರತಿಷ್ಠಾಪನೆ ಮಾಡಿ, ಮೂರ್ತಿ ಚಿಕ್ಕದಿದ್ರೂ ನಾವು ಆಚರಿಸುವಂಥ ಆಚರಣೆ ದೊಡ್ಡದಾಗಿರ್ಬೇಕು ಅಂತ ಆಸೆಯಿಂದ ಆಚರಿಸ್ತಿದ್ದಂಥ ಹಬ್ಬ. ಗಣೇಶ ಹಬ್ಬ ಒಂಥರ ಮಜಾ ಕೊಡ್ತಿತ್ತು ಅಲ್ವಾ? ಈ ಹಬ್ಬದ ಹಿಂದೆ ಒಂದು ಕನಸು, ದೊಡ್ಡ ಕನಸು ಕೂಡ ಅಡಗಿತ್ತು. ಯಾವ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅದೇ ಹೇಳ್ತಾ ಇದ್ವಲ್ಲ, ನಾನು ದೊಡ್ಡವರಾದ್ಮೇಲೆ ಇದಕ್ಕಿಂತ ದೊಡ್ಡ ಗಣಪತಿ ಇಡಬೇಕು. ಪಕ್ಕದ ಬೀದಿ ಅವ್ರಿಗಿಂತ ನಮ್ಮ ಬೀದಿ ಗಣಪತಿ ದೊಡ್ಡದಾಗಿರ್ಬೇಕು. ನಾವು ಹಾಕೋ ಸ್ಪೀಕರ್ ಬಾಕ್ಸು ಇನ್ನೂ ಜೋರು ಸದ್ದು ಮಾಡಬೇಕು. ಸಿಕ್ಕಾಪಟ್ಟೆ ಅಲಂಕಾರ ಮಾಡಬೇಕು, ತರಾವರಿ ಸ್ವೀಟ್ಗಳನ್ನ ಹಂಚಬೇಕು ಅನ್ನೋಂಥ ದೊಡ್ಡ ಕನಸು. ಈ ಕನಸು ನನಸಾಯ್ತಾ? ಕನಸಾಗೆ ಉಳಿತಲ್ವಾ? ಆದರೆ ಇಲ್ಲೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ. ಈ ಕನಸನ್ನ ನನಸ್ಸು ಮಾಡಿದಂಥ ವ್ಯಕ್ತಿ ತಮ್ಮ ಭಕ್ತಿ, ಶ್ರದ್ಧೆ, ಪ್ರೀತಿ, ಸಂತೋಷದಿಂದ ಈ ಆಸೆಯನ್ನ ಹೊತ್ತು ದೊಡ್ಡದಾಗಿ ಕನಸನ್ನ ನನಸ್ಸು ಮಾಡ್ತಾ ವಿಶ್ವವಿಖ್ಯಾತಿಯಾಗಿ ಬೆಂಗಳೂರಿನ ಗಣೇಶ ಉತ್ಸವವನ್ನ ಆಚರಣೆ ಮಾಡ್ತಿರುವಂಥ ವ್ಯಕ್ತಿ. ಮತ್ತಿನ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡಿಬಿಡೋಣ. ನೀವು ನೋಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಉಲ್ಲಾಸ್ ಅಗರ್ಬತ್ತಿ ಅರ್ಪಿಸುವ ಸಂವಾದ. ಇದು ನಂಬಿಕೆಯ ಪರಿಮಳ. ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಾ ಅಂತಂದ್ರೆ ಕೋಟಿ ಸೂರ್ಯನ ಪ್ರಭಾವಳಿಯನ್ನ ಹೊಂದಿರುವಂಥ ಅಥವಾ ಕೋಟಿ ಸೂರ್ಯನ ಬೆಳಕನ್ನ ಹೊಂದಿರುವಂಥ ಗಣಪ. ಈ ಗಣಪ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಬರೋದು ವರ್ಷಕ್ಕೆ ಒಮ್ಮೆ. ವರ್ಷಕ್ಕೆ ಒಮ್ಮೆ ಬರ್ತಾನೆ, ಹರಿಸ್ತಾನೆ, ಹಾರೈಸ್ತಾನೆ, ಆಶೀರ್ವಾದ ಮಾಡಿ ಬೆಳಕನ್ನ ಚೆಲ್ಲಿ ನಂಬಿಕೆಯ ಪರಿಮಳವನ್ನ ನೀಡಿ ಹೋಗ್ತಾನೆ. ಇದು ಕೇವಲ ಹಬ್ಬವಲ್ಲ, ಭಾರತೀಯ ಸಂಪ್ರದಾಯ. ಚಿಕ್ಕ ಚಿಕ್ಕ ಮನೆಗಳಿಂದ ದೊಡ್ಡ ದೊಡ್ಡ ಬೀದಿಯವರೆಗೂ ಗಣೇಶ ಬಂದ, ಗಣೇಶ ಬಂದ ಅಂತ ಕೂಗು ಮುಗಿಲನ್ನೇ ಮುಟ್ಟುವ ಹಾಗೆ ಆಚರಣೆ ಮಾಡುವಂಥ ಹಬ್ಬ. ಈ ಭಾರತೀಯ ಸಂಪ್ರದಾಯಕ್ಕೆ ಸಾಂಸ್ಕೃತಿಕ ಮೆರಗನ್ನ ನೀಡಿದ್ದು ನಮ್ಮ ಬೆಂಗಳೂರು ಗಣೇಶ ಉತ್ಸವ. ಹೌದು, 1962ರಲ್ಲಿ ಬೆಂಗಳೂರು ಗಣೇಶ ಉತ್ಸವ ಪ್ರಾರಂಭವಾಗುತ್ತೆ. ಈ ವರ್ಷಕ್ಕೆ 63ನ ಸಂವತ್ಸರಕ್ಕೆ ಕಾಲಿಡ್ತಾ ಇದೆ. ಸತತವಾಗಿ ಯಾವುದೇ ವಿಘ್ನವಿಲ್ಲದೆ, ಅಡೆ ತಡೆ ಇಲ್ಲದೆ ವಿಘ್ನ ವಿನಾಯಕನನ್ನ ಆಚರಣೆ ಮಾಡ್ಕೊಂಡು ಬರ್ತಿರುವಂಥ ಹಬ್ಬ ಬೆಂಗಳೂರು ಗಣೇಶ ಉತ್ಸವ. ಇದು 11 ದಿನಗಳ ಕಾಲ ನಡೆಯುತ್ತೆ. ಇದು ಕೇವಲ ಉತ್ಸವವಲ್ಲ, ಹಲವಾರು ಕಲಾವಿದರ ಕನಸು. ಹಲವಾರು ಗಾಯಕರಿಗೆ ಈ ವೇದಿಕೆಯಲ್ಲಿ ಹಾಡಬೇಕು ಅನ್ನುವಂಥ ಕನಸಿರುತ್ತೆ. ಅಷ್ಟೇ ಅಲ್ಲ, ಹಲವಾರು ಸೇವಕರು, ಅದರಲ್ಲೂ ಯುವಕರು ಸ್ವಯಂ ಸೇವಕರಾಗಿ ಭಾಗಿಯಾಗಬೇಕು ಅಂತ ಆಸೆ ಪಡ್ತಾರೆ. ಊಹಿಸ್ಕೊಳ್ಳಿ, ಹಲವಾರು ಕಲಾವಿದರಿದ್ದಾರೆ, ನೂರಾರು ಕಾರ್ಯಕ್ರಮಗಳಿದೆ, ಸಾವಿರಾರು ಸೇವಕರಿದ್ದಾರೆ, ಲಕ್ಷಾಂತರ ಭಕ್ತರಿದ್ದಾರೆ. ಬೆಂಗಳೂರು ಗಣೇಶ ಉತ್ಸವ 11 ದಿನಗಳ ಕಾಲ ನಡೆಯುತ್ತೆ ಅಂತಂದರೆ ಇದು ಸಾಧ್ಯವಾದ ಮಾತಾ? ಇಲ್ಲಪ್ಪ, ಅಸಾಧ್ಯ. ನಾವು ಅಸಾಧ್ಯ ಅನ್ಕೋತೀವಿ, ಆದರೆ ಇದನ್ನು ಸಾಧ್ಯ ಮಾಡಿರುವಂಥ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಕೈಗೆ ಕೈಗಳನ್ನು ಜೋಡಿಸಿ ಮನೆ ಮನಗಳನ್ನು ಆಹ್ವಾನಿಸಿ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ತಮ್ಮಲ್ಲೇ ತಾವು ಹಗಲು ರಾತ್ರಿ ತೊಡಗಿಸ್ಕೊಂಡು ಸತತವಾಗಿ ಯಾವುದೇ ವಿಘ್ನಗಳಿಲ್ಲದೆ ವಿಘ್ನ ವಿನಾಯಕನಿಗೆ ನಮಸ್ಕಾರ ಸಲ್ಲಿಸುತ್ತಾ, ಸೇವೆಯನ್ನು ಸಲ್ಲಿಸುತ್ತಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡಿರುವಂಥ ಗಣಪತಿಯ ಭಕ್ತ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಇರೋದು ಬೆಂಗಳೂರು ಗಣೇಶ ಉತ್ಸವದ ನಿರ್ವಹಣಾಕಾರರು ಹಾಗೂ ಗಣಪತಿಯ ಪ್ರೀತಿಯ ಅಪ್ಪಟ ಭಕ್ತ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಬಿಡ್ತೀನಿ. ನಂದೀಶ್ ಎಸ್ ಮರಿಯಪ್ಪ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಧನ್ಯವಾದಗಳು. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ಏನಂದರೆ, ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡ್ತೀನಿ. ಬಂದು ನೀವು ಕೂತಿರೋದು ನೋಡಿದ್ರೆ ಅದು ಏನು ಹೇಳ್ತಾರೆ, ಮುಖದಲ್ಲಿ ಒಂದು ತೇಜಸ್ ಅಂತ ಹೇಳ್ತಾರಲ್ಲ,
ಬಹುಶಃ ಆ ಗಣಪತಿಯ ಅನುಗ್ರಹ ಜಾಸ್ತಿ ಇದೆ ಅನ್ಸುತ್ತೆ 100% ನಿಮ್ಗೆ. ಅದು ದೂರ ಸಹ. ಹಾಗಾಗಿ ತೇಜಸ್ಸು ಎದ್ದು ಕಾಣಿಸ್ತಿದೆ. ಇವತ್ತು ನಿಮ್ಮ ಜೊತೆ ನಾನು ವೇದಿಕೆಯನ್ನ ಹಂಚ್ಕೋತಿರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ನನಗೂ ಅಷ್ಟೇ ಮೇಡಮ್. ಸಾಕಷ್ಟು ವಿಷಯ ಇದೆ ಸರ್ ನಿಮ್ ಜೊತೆ ಮಾತಾಡೋದಕ್ಕೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂತಹ ವಿಷಯಗಳು ಏನು ಅಂತಂದ್ರೆ, ನಂಬಿಕೆ, ಸಂಸ್ಕೃತಿ, ಸಂಸ್ಕಾರ ಹಾಗೂ ನೀವು ಅನ್ಕೊಳ್ಳುವಂತಹ ಧರ್ಮ, ಕರ್ಮ, ಅಧ್ಯಾತ್ಮ ಅನ್ನುವಂಥ ವಿಚಾರಗಳು. ಇಲ್ಲಿ ಬೆಂಗಳೂರು ಗಣೇಶ ಉತ್ಸವದ ಮೂಲಕ ನಿಮ್ಮ ಜೀವನದಲ್ಲಿ ನೀವೇನನ್ನೆಲ್ಲ ನೋಡಿದೀರಾ ಅನ್ನೋದನ್ನ ಕೇಳ್ಕೊಂಡು ಬರ್ತೀನಿ. ಮೊದಲನೇದಾಗಿ ಆ, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಆ ಬಾಲ್ಯ ದಿನಗಳು ಎಸ್ಪೆಷಲಿ ಗಣೇಶೋತ್ಸವ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಈಗ ನಮ್ಮ ತಂದೆಯವರು ಒನ್ ಆಫ್ ದ ಸಂಸ್ಥಾಪಕರು ಇದಕ್ಕೆ. ಹ್ಮ್. ಸೊ ನಾವು ಹುಟ್ಟಿದಾಗಿಂದನೇ ನಾವು ಗಣೇಶನ ನೋಡ್ಕೊಂಡ್ ಬಂದಿರೋದು. ಹ್ಮ್ 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 ಸೊ ಇದು ಈಗ ಗಣಪತಿ ಉತ್ಸವ ಅಂತ ಬಂದಾಗ ಇದು DVG ರಸ್ತೆ ನೀವು ಕೇಳಿರ್ಬೋದು. ಅಲ್ಲಿ ಹೌದು. ಒಂದು ಸೈಕಲ್ ಶಾಪ್ ಇತ್ತು. ಓಕೆ. ಸೈಕಲ್ ಶಾಪಿನಲ್ಲಿ ನಮ್ಮ ತಂದೆಯವರ ಸ್ನೇಹಿತರೆಲ್ಲ ಜೊತೆ ಸೇರುವ ಒಂದು ಇದು ಸೇರ್ಕೊಂಡೆ. ಯಾಕೆ ಸುಮ್ಮನೆ 17-16 ವರ್ಷದವ್ರು ಅವರೆಲ್ಲ. ಸೊ ಹ್ಮ್. ಅವರು ಕೂತ್ಕೊಂಡು ಯಾಕೆ ಒಂದು ಗಣಪತಿ ಕೂರಿಸೋದೆ, ನಾವೆಲ್ಲ ಚಿಕ್ಕವರಿದ್ದಾಗ ಅನ್ಸುತ್ತಲ್ಲ ಗಣಪತಿ ಕೂರಿಸಿ ಅವ್ರು ಮಾಡ್ಕೊಂಡು ಬಂದಿದ್ದು. ಸೊ ಅವ್ರು ಅದನ್ನ ಬೆಳೆಸ್ಕೊಂಡು ಬಂದಾಗ ನನಗೆ ಚೆನ್ನಾಗಿ ಜ್ಞಾಪಕ ಇರೋ ಥರ ಆ, ಒಂದು 1974-75 ಇಸ್ವಿ 74. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಹ್ಮ್ 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 ತುಂಬ ಚಿಕ್ಕವನು ಆದ್ರೂ ಜ್ಞಾಪಕ ಇದೆ. ಸೊ ಅವಾಗ PB ಶ್ರೀನಿವಾಸು, SP ಬಾಲಸುಬ್ರಹ್ಮಣ್ಯ, ಘಂಟಸಾಲ ಇವರೆಲ್ಲ DVG ರೋಡಲ್ಲಿ ಅಲ್ಲಿ ಸ್ಟೇಜ್ ಇರೋದು. ಜನ ಜಮಖಾನ ಹಾಕ್ಕೊಂಡು ಕೂತ್ಕೊಂಡು ಕೇಳ್ತಾ ಇದ್ರು. DVG ರೋಡು ಕೂತ್ಕೊಂಡು ಕೇಳುವಂಥ ಸಮಯ. ಈಗ ಅದನ್ನು ಊಹಿಸೋಕ್ಕಾಗಲ್ಲ ಇರೋ ಟ್ರಾಫಿಕ್ ಇದರಲ್ಲಿ. ಸೊ ಅದು ನನಗೆ ಚೆನ್ನಾಗಿ ಜ್ಞಾಪಕ ಇರೋದು. ಅದಾದಮೇಲೆ ನಾವುಗಳ ವಿಸರ್ಜನೆ ಅಂತೂ ದೊಡ್ಡ ನಮ್ಗೆ ಅವಾಗ ಟಮಟೆ ಜೊತೆ ಡ್ಯಾನ್ಸ್ ನೋಡೋದು. ಮಾಡ್ಕೊಂಡು ಹೋಗಿರೋದು, ಎಲ್ಲ ಮಾಡ್ತಿರೋದು ಇದೆಲ್ಲ ಇದೆ. ಆಮೇಲೆ ಗುರುರಾಜ್ ನಾಯ್ಡು ಹರ್ಕತೆ, ದರ್ ಸಮ್ ಓ ಅಮೇಝಿಂಗ್ ಮೆಮೊರೀಸ್ ವಿಚ್ ವಿ ಹ್ಯಾವ್ ಗ್ರೋನ್. ನಾನಂತೂ ಬೆಳೆದಿರೋದೇ ಇದನ್ನ ನೋಡಿಕೊಂಡು. ಸೊ ಅಮೇಝಿಂಗ್ ನೋಡಿ, ಹೇಳ್ತಾ ಇದ್ದೆ ನನಗೆ ಒಂಥರ ಮೈ ರೋಮಾಂಚನ ಆಗುತ್ತೆ ಅದ್ರಲ್ಲಿ ನೆನೆಸ್ಕೊಂಡ್ರೆ ಆಗಿನ ಕಾಲದ್ದು. ಸೊ ಇದು ನಮ್ಮ ಚಿಕ್ಕ ಬಾಲ್ಯದಲ್ಲಿ ನಾನು ನೋಡ್ಕೊಂಡು ಬೆಳೆದಿರೋದು. ಅವಾಗ ಸಂಗೀತ ಆಗಲಿ, ಒಂದು ದೇವರ ಭಕ್ತಿ ವಿಷಯದಲ್ಲಾಗಲಿ ಎಲ್ಲ ನೋಡಿಕೊಂಡು ಅವಾಗಿಂದ ಬಂದಿರೋ ಒಂದು ವಿಷಯ. ನಿಮ್ ತಂದೆ ತಾಯಿ ಹೆಸರು ಸರ್? ಮರಿಯಪ್ಪ ಅಂತ, ಓಕೆ. ತಂದೆ ತಾಯಿ ಜಯರತ್ನ ಅಂತ. ಜಯರತ್ನ. ಹಾ. ಓಕೆ. ಮನೆಯಲ್ಲಿ ಈ ವಾತಾವರಣ ಸೃಷ್ಟಿ ಆಗೋದಕ್ಕೆ ಅಂದ್ರೆ ಈ ಭಕ್ತಿ ಆಗ್ಲಿ ಅಥವಾ ದೇವರ ಮೇಲೆ ಇರುವಂತಹ ಒಲವಾಗ್ಲಿ ಇದಕ್ಕೆಲ್ಲ ಕಾರಣ ಏನು ಅಂತ ನಿಮ್ಗನ್ಸುತ್ತೆ? ಒಂದು ಡೆಫಿನೆಟ್ಲಿ ನಮ್ಮ ವಿದ್ಯಾರಣ್ಯಕ ಸಂಘ, ಅದೇ ಬೆಂಗಳೂರು ಗಣೇಶೋತ್ಸವದ ಪೇರೆಂಟ್ ಬಾಡಿ, ಅದು ವಿದ್ಯಾರಣ್ಯಕ ಸಂಘ ಅಂತ ಇದ್ದು ಅದಾದ ನಂತರ ಬೆಂಗಳೂರು ಗಣೇಶೋತ್ಸವ ಅಂತ ಆಗಿದ್ದು. ಹ್ಮ್ ಸೊ ವಿದ್ಯಾರಣ್ಯಕ ಸಂಘದಲ್ಲಿ ತೊಡಗಿಸಿರೋದ್ರಿಂದ ನಮ್ಮ ತಂದೆಯವರು ಚಿಕ್ಕಂದಿಂದನೂ ಅವ್ರಿಗೆ ಸ್ವಲ್ಪ ದೈವ ಭಕ್ತಿ ಜಾಸ್ತಿ. ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೆಯದೆ. ಹ್ಮ್ ಬಟ್ ಈ ಉತ್ಸವದಿಂದ ಏನಾದ್ರೆ, ಈಗ ನಮ್ಮ ಮನೇಲಿ ನಾವು ಗಣೇಶ ಕೂರಿಸಲ್ಲ, ಯಾಕಂದ್ರೆ ನಾವು ಇಲ್ಲಿ ಮಾಡ್ತೀವಿ ಅಂತ. ಸೊ ಹನ್ನೊಂದು ದಿವಸ ಹ್ಮ್ ನಾವು ಇಡೀ ಕುಟುಂಬ ನಾವು ಇಲ್ಲೇ ಇರ್ತೀವಿ, ನಮ್ಮ ಸ್ನೇಹಿತರು ಎಲ್ಲರೂ. ಸೊ ಅದು ನಮಗೆ ಒಂಥರ ಪಾರಂಪರಿಕವಾಗಿ ಬಂದಿರೋದು. ಸೊ ಮನೇಲಿ ಪೂಜೆ ಅನ್ನೋ ವಿಷಯ ಬಂದಾಗ ಹಬ್ಬ ಹರಿಗಳು ಅಂದ್ರೆ ತುಂಬ ವಿಜೃಂಭಣೆಯಿಂದ ಮಾಡೋದು. ಹ್ಮ್ ಯುಗಾದಿ ಆಗಲಿ, ದೀಪಾವಳಿ ಆಗಲಿ ಎಲ್ಲಾನು. ಓಕೆ. ನಿಮ್ಗೂ ಮತ್ತೆ ಗಣಪತಿಗೂ ಇರುವಂತಹ ಕನೆಕ್ಷನ್ ಏನ್ ಹಾಗಾದ್ರೆ? ಬಾಲ್ಯದ ದಿನಗಳಲ್ಲಿ ಮೊದಲ ಬಾರಿಗೆ ನಿಮ್ಗೆ ಅಪ್ಪ ಗಣಪತಿ ಅಂತ ಅನ್ಸಿದಂಥ ಯಾವ್ದಾದ್ರು ಸಂದರ್ಭ ನೆನಪಿಲ್ಲಿದ್ಯಾ? ಕನೆಕ್ಷನ್, ಐ ಮೀನ್ ಐ ಫೀಲ್ ಈಸ್ ಮೈ ಫಸ್ಟ್ ಲವ್. ನಾನು ಅದನ್ನ ಎಲ್ಲರಿಗೂ ಹೇಳೋದು, ನನ್ನ ಫಸ್ಟ್ ಲವ್ ಅಂದರೆ ಗಣೇಶ ಅಂತಂತ ಹೇಳೋದು. ಅದು ಹೇಗೆ ಕನೆಕ್ಷನ್ ಬೆಳೀತು ಅದೇ ಹೇಳ್ದಲ್ಲ, ಬಾಲ್ಯದಿಂದ ನೋಡಿ ಮಾಡ್ಕೊಂಡು ಬಂದಿರೋದು. ಅದೇನು ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಕನೆಕ್ಷನ್. ದ ಹ್ಮ್ ಮೂಮೆಂಟ್ ಯು ಲುಕ್ ಅಟ್ ಹಿಮ್, ದರ್ ಇಸ್ ಒಂಥರ ಕಣ್ಣೆಲ್ಲ ಒಂಥರ ಮಂಜಾಗುತ್ತೆ. ಏನು ಆ ಥರ ಒಂದು ಫೀಲಿಂಗು. ಹ್ಮ್ ಆಮೇಲೆ ಅದು ಅವತ್ತಿಂದ ನೋಡ್ಕೊಂಡು ಬಂದಿರೋದು. ಆ ಪೂಜೆ ಮಾಡ್ಬೇಕಾದ್ರೆ ಅದ್ರ ಜೊತೆ ಇರ್ಬೇಕಾದ್ರೆ, ಅದು ಎಸ್ಪೆಷಲಿ ನಾವು ವಿಸರ್ಜನೆ ಮಾಡೋಕ್ಕಂತೂ ತುಂಬಾ ಬೇಜಾರಾಗುತ್ತೆ. ಸೊ ಅದು ಐ ಡೋಂಟ್ ನೋ, ನಾನು ಇವತ್ತು ಪ್ರಶ್ನೆ ಏನಕ್ಕೆ ಅದು ವಿಸರ್ಜನೆ ಮಾಡೋಕೆ ಇಡಬೇಕು ಅನ್ನೋ ಒಂದು ಇದು. ಸೊ ಆ ಒಂದು ದೃಷ್ಟಿಲಿ ಒಂದು ನಾವು ಬೇರೆ ಒಂದು ಮಾಡಿದ್ದೀವಿ, ಅದು ಮುಂದೆ ಬರ್ತಾ ನಾನು ಹೇಳ್ತೀನಿ ಏನು ಅಂತ. ವೆರಿ ನೈಸ್. ಯಾ ಅದೇ ಇವತ್ತು ನೋಡಿ ಗುರು ಪೂರ್ಣಿಮೆ, ಹಾಗಾಗಿ ಆ, ಗುರು ಚರಣವನ್ನ ನೆನ್ಸ್ಕೊಳ್ಳೋಣ, ಗಣಪತಿಯ ಚರಣವನ್ನೇ ನೆನ್ಸ್ಕೊಳ್ಳೋಣ ಅಂತ ಡೆಫಿನೆಟ್ಲಿ. ಹೇಳ್ತೀನಿ. ಬಾಲ್ಯದ ದಿನಗಳ ಬಗ್ಗೆ ಮಾತಾಡ್ತಾ ನಿಮ್ಮ ಎಜುಕೇಶನ್ ಎಲ್ಲ ಹೇಗಿತ್ತು ಸರ್? ಎಜುಕೇಷನ್ ನಾನು ನಿವೇದಿತಾ ಸ್ಕೂಲ್ ಅಂತ ಗವಿಪುರಮಲ್ಲಿ, ಅಲ್ಲಿ ನಾನು ಮಾಡಿದ್ದು. ಅದಾದ ನಂತರ ಸಂತ್ ಜೋಸೆಫ್ ಸ್ಕೂಲ್, ಇಂಡಿಯನ್ ಹೈಸ್ಕೂಲ್ ಅಂತ ಅಲ್ಲಿ ಮಾಡಿ, ಅದಾದ ನಂತರ ಕಮ್ಯುನಿಟಿ ಸೆಂಟರ್ ಅನ್ನೋ ಸ್ಕೂಲಲ್ಲಿ ಮಾಡಿ, ಈ ಥರ ನನ್ನ ಎಜುಕೇಷನ್. ನಾನು ವೆರಿ ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜ್, ನಾಟ್ ಇವನ್ ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜ್. ಸೊ ಓಕೆ. ಇಡೀ ಸ್ಕೂಲಲ್ಲಿ ತುಂಟ ಯಾರು ಜಾಸ್ತಿ ಅಂದರೆ ನನ್ನನ್ನೇ ಇದ್ದಿದ್ದು. ಸೊ ಯಾರು ಸ್ಕೂಲಲ್ಲಿ ಪೇರೆಂಟ್ಸ್ ಬಂದರೆ ಇವನ ಜೊತೆ ಕೂತ್ಕೋಬೇಡ ನೀನು ಕಲಿಯೋಣ ಅನ್ನೋ ಥರ, ಅಂದರೆ ಆಗಿದ್ದು. ಸಿಕ್ಕಾಪಟ್ಟೆ ತುಂಟ. ಓದಲ್ಲಿ ಅಷ್ಟಿರಲಿಲ್ಲ, ಹ್ಮ್ ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆರ್ಟಿಸಲ್ಲಿ ಜಾಸ್ತಿ ಇದ್ದೆ. ಸೊ ವೆರಿ ನೈಸ್.
ಅದು ಪ್ರಾಬ್ಲಿ ಅದರಿಂದ ಅದೇ ನನಗೆ ಇವತ್ತು ಗಣೇಶೋತ್ಸವವನ್ನು ಮಾಡಲಿಕ್ಕೆ ಒಂದು ದಾರಿಯಾಗಿದೆ ಅನ್ನೋದ್ರೆ ತಪ್ಪೇನಲ್ಲ. ಖಂಡಿತ. ಅಲ್ಲ, ಬೇರೆ ಕನಸುಗಳೇನಾದ್ರೂ ಇತ್ತಾ ನಿಮ್ಗೆ? ನಾನು ದೊಡ್ಡವನಾದ್ಮೇಲೆ ಏನೋ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇನ್ನೇನೋ ಮಾಡ್ಬೇಕು ಅನ್ನೋಂಥ ಅದೆಲ್ಲ 100% ಇರಲಿಲ್ಲ. ಓದೋ ಕಡೆ ಅಂತೂ ಇರಲೇ ಇರಲಿಲ್ಲ. ಒಂದೇನಂತಂದ್ರೆ ನಾನು ದೊಡ್ಡವನಾದ್ಮೇಲೆ ಒಂದು 45-50 ವರ್ಷಕ್ಕೆ ರಿಟೈರ್ ಆಗ್ಬಿಟ್ಟು ನಾನು ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಇತ್ತು. ವೆರಿ ನೈಸ್. ಗಣೇಶ್ ಅದನ್ನ ಆಲ್ಮೋಸ್ಟ್ ಪೂರ್ಣಗೊಳಿಸಿದ್ದಾನೆ ಅಂತ ಹೇಳ್ಬೋದು. ವೆರಿ ನೈಸ್, ವೆರಿ ನೈಸ್. ಆದರೆ ನಥಿಂಗ್ ಎಲ್ಸ್. ಬಿಸ್ನೆಸ್ ಮುಂಚಿನ ನನ್ನ ತಲೆ ಇದ್ದಿದ್ದು ಅಂಡ್ ಸ್ಟಿಲ್ ಐ ಆಮ್ ಡೂಯಿಂಗ್ ಬಿಸ್ನೆಸ್. ವೆರಿ ನೈಸ್. ಆಮೇಲೆ ಈಗ ಬಿಸ್ನೆಸ್ ಅಂತ ಅಂದ್ರೆ ಇಲ್ಲಿ ಬೆಂಗಳೂರು ಗಣೇಶ ಉತ್ಸವ ಅಂತ ತಗೊಂಡಾಗ ಮ್ಯಾನೇಜ್ಮೆಂಟ್ ಅನ್ನೋದು ಒಂಥರ ಈವೆಂಟ್ ಮ್ಯಾನೇಜ್ಮೆಂಟ್, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರಿಗೆ ಮಾಡಬೇಕು ಅನ್ನೋಂಥ ಕೆಲಸಗಳು ಜಾಸ್ತಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಮೊದಲನೇ ಬಾರಿ ಶುರು ಮಾಡಿದ್ದು ಯಾವಾಗ, ಅಥವಾ ಅದು ಹೇಗಿತ್ತು ಆ ಅನುಭವ? ಓಕೆ. ವೈಯಕ್ತಿಕ ಜೀವನದಲ್ಲಿ ನಾನೊಂದು ಈವೆಂಟ್ ಮ್ಯಾನೇಜರ್. ಓಕೆ. ಸೊ ಅದು ನನಗೆ ಪ್ರೇರಣೆ ಕೊಟ್ಟಿದ್ದೇ ವಿದ್ಯಾರಣ್ಯ ಸಂಘ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜಿಂದ ಆಚೆ ಬಂದ ತಕ್ಷಣ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇತ್ತು. ಆದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಅದೇನೋ ಒಂದು ಆಸೆ ಇತ್ತು. ಅದು ಇನ್ನೂ ಯಾರೂ ಅದ್ರ ಬಗ್ಗೆ ಕೇಳೇ ಇರಲಿಲ್ಲ. ಆಗ ನಾನು ಶುರು ಮಾಡಿದ್ದು. ಅಂದರೆ ಐ ಥಿಂಕ್ ಇಲ್ಲಿ ಆಗೋ ಒಂದು ಕಾರ್ಯಕ್ರಮಗಳೇ ನನ್ನ ಒಂದು ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ವೆರಿ ಇಷ್ಟಪಡ್ತೀನಿ. ನೈಸ್. ಅದಕ್ಕೆ ಐ ಆಲ್ವೇಸ್ ಲವ್ ಬೀಯಿಂಗ್ ಪಾರ್ಟ್ ಆಫ್ BGU. ಸೊ ಅಲ್ಲಿಂದ ನನ್ನ ವೈಯಕ್ತಿಕ ಜೀವನ ಶುರುವಾಗಿದ್ದು 1993ನೇ ಇಸ್ವಿಲಿ. ಆವಾಗಿಂದ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಆಲ್ಮೋಸ್ಟ್ 98-99ನಲ್ಲಿ ಒಂದು ಇಲ್ಲಿ ಬೆಂಗಳೂರು ನಗರದಲ್ಲಿ IT ರೆವಲ್ಯೂಷನ್ ಆಯಿತು ಅವಾಗ. ಸೊ ಅವಾಗ ಲಾಟ್ ಆಫ್ IT ಕಂಪ್ನೀಸ್ ಕೇಮ್ ಇನ್. ನಾವೆಲ್ಲ IT ಕಂಪ್ನೀಸ್ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಆಲ್ಮೋಸ್ಟ್ ಒಂದು 10-15 ಇಯರ್ಸ್ ವಿ ವೆಂಟ್ ಟು ಡಿಫ್ರೆಂಟ್ ಟ್ಯಾಂಜೆಂಟ್. ಅಂದರೆ ಕಾರ್ಯಕ್ರಮಗಳು ಮಟ್ಟನೇ ಬೇರೆ ಹೊರಟಾಯಿತು. ಅಲ್ಲಿಂದ ಅಲ್ಲಿ ಬರೋ ನಾನು ಅಲ್ಲಿ ಕಾರ್ಪೊರೇಟ್ ಇವೆಂಟ್ಸ್ ಕರ್ಕೊಂಬರೋ ಆರ್ಟಿಸ್ಟ್ಗಳನ್ನೆಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ, ಬಂದು ನಾನು ಗಣಪತಿ ಉತ್ಸವದಲ್ಲಿ ಕಾರ್ಯಕ್ರಮ ಕೊಡಿದ್ದ. ಸೊ ಅದಕ್ಕೆ ಆ ಒಂದು ದೃಷ್ಟಿಯಲ್ಲಿ ಎಲ್ಲ ಭಾರತ ದೇಶದ ಅತಿ ದೊಡ್ಡ ಎಲ್ಲ ಆರ್ಟಿಸ್ಟ್ಗಳು ಬಂದೋಗಿದ್ದಾರೆ ಈ ಒಂದು ಕನೆಕ್ಷನ್ನಿಂದನೇ. ಅಬ್ಸಲ್ಯೂಟ್ಲಿ. ಈಗ ನಮ್ಮ ಕಾರ್ಯಕ್ರಮದ ಮೊದಲನೇ ಹಂತ ಅಂದ್ರೆ ನಂಬಿಕೆ ಬಗ್ಗೆ ಕೇಳ್ತೀನಿ. ಈ ಮಾರ್ಗವನ್ನ ನೀವು ಹಿಡಿತೀರಾ, ಈ ದಾರಿಗೆ ಹೋಗೋಣ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ, ಯಾವ ಬೇಸಿಸ್ ಮೇಲೆ ನೀವು ಇದನ್ನ ಮಾಡೋದಕ್ಕೆ ಶುರು ಮಾಡಿದ್ರಿ ಸರ್? ಏನ್ ನಂಬಿಕೆ ಇತ್ತು ನಿಮ್ಗೆ ಇದೇನೋ ಆಗುತ್ತೆ ಅನ್ನೋದಕ್ಕೆ? ನನ್ನ ಒಂದು ವೈಯಕ್ತಿಕ ಏನಂದ್ರೆ, ಇಫ್ ಯು ಹ್ಯಾವ್ ಎ ಪ್ಯಾಷನ್ ಟುವರ್ಡ್ಸ್ ಸಮಥಿಂಗ್ ಡೆಫಿನೆಟ್ಲಿ ಆಗುತ್ತೆ ಅಂತ ಒಂದು ನಂಬಿಕೆ. ಅಗೇನ್ ನಂಬಿಕೆ ಹೇಳಿದ್ನಲ್ಲ, ನನಗೆ ಐ ಥಿಂಕ್ ವಿದ್ಯಾರಣ್ಯ ಸಂಘದಲ್ಲೇ ಒಂದು ನಾವು ಚಿಕ್ಕಂದಿನ ನೋಡ್ಕೊಂಡು ಬಂದು ನಾನು ಆಲ್ಮೋಸ್ಟ್ ಒಂದು 14-15ನೇ ವಯಸ್ಸಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಡೈಲಿ ಕಲೆಕ್ಷನ್ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಆ್ಯಂಡ್ ಫ್ರಮ್ ದೇರ್ ಆನ್ ಏನೋ ಒಂದು ದಟ್ ಕಾನ್ಫಿಡೆನ್ಸ್ ಇಸ್ ಕೇಮ್ ಇನ್. ನಾನು ಸ್ವಲ್ಪ NCCಲಿ ಬೇರೆ ಇದೆ. ಸೊ NCC ವಾಸ್ ಆಲ್ಸೋ ಪಾರ್ಟ್ ಆಫ್ ಮೈ ಲೈಫ್. ಸೊ ಅಲ್ಲಿ ದರ್ ಇಸ್ ಹ್ಯೂಜ್ ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ನನಗೆ ವೈಯಕ್ತಿಕ ಜೀವನದಲ್ಲಿ ಬಂತು. ಬಟ್ ಇವೆಂಟ್ಸ್ ಅಂತ ಬಂದಾಗ 100% ನಾನು ಅದು ವಿದ್ಯಾರಣ್ಯ ಸಂಘ ಕ್ರೆಡಿಟ್ ಕೊಡ್ತೀನಿ. ಅದೇನೋ ಸಮ್ ಸ್ಪಾರ್ಕ್ ವಿಚ್ ಹ್ಯಾಪನ್, ನಾನು ಮಾಡ್ಬೋದು ಅಂತ. ಆ್ಯಕ್ಚುಲಿ ನಾವು ಕೆಲವೊಂದು ಸ್ನೇಹಿತರು ಸೇರ್ಕೊಂಡು ಶುರು ಮಾಡಿದ್ದೀವಿ ಈವೆಂಟ್ ಸಂಸ್ಥೆ. ಬಟ್ ಅವರೆಲ್ಲ ಆಗಲ್ಲ ಅಂತ ಬಿಟ್ಟೊಟ್ಟೋದ್ರು. ನಾನೊಬ್ಬನೇ ಇದು ಯಾಕೆ ಆಗಲ್ಲ, ನನ್ನಲ್ಲಿ ಒಂದು ನಂಬಿಕೆ ಇತ್ತು, ಹಾಗೇ ಆಗುತ್ತೆ. ಐ ಮೀನ್ ಇಫ್ ಯು ಬಿಲೀವ್ ಇನ್ ಸಮಥಿಂಗ್ ಹಾಗೇ ಆಗುತ್ತೆ ಅನ್ನೋ ಒಂದು ದೃಢ ನಂಬಿಕೆ. ಆ ದೃಢ ನಂಬಿಕೆ ಇಟ್ಕೊಂಡು ಮುಂದೆ ಬಂದೆ ಆ್ಯಂಡ್ ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಆ್ಯಂಡ್ ಇದ್ರ ಜೊತೆ ವಿಶ್ವಾಸ ಅನ್ನೋವಂಥ ಪದ ಕೂಡ ಜೋಡಣೆ ಆಗುತ್ತೆ. ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೋಬೇಕು ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾ? 100% ಮೇಡಮ್. ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಶುಡ್ ಜಸ್ಟ್ ಬ್ಲೈಂಡ್ಲಿ ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಗೋ. ಅದು ನನ್ನ ಜೀವನದಲ್ಲಂತೂ 100%. ಯಾಕಂದರೆ ಹೇಳ್ದಲ್ಲ, ನನ್ನ ಸ್ನೇಹಿತರ ಜೊತೆ ಇದ್ದರು. ದೇ ವಾಂಟೆಡ್, ಅವರಿಗೆ ಡೌಟ್ ಇತ್ತು ಆಗುತ್ತೋ ಇಲ್ಲೋ ಅನ್ನೋ ಒಂದು ದೃಷ್ಟಿ ಇತ್ತು. ದೇ ಆರ್ ಲೆಫ್ಟ್ ಮೀ. ಬಟ್ ನನಗೆ ನನ್ನ ಮೇಲೆ ಒಂದು ವಿಶ್ವಾಸ ಇತ್ತು. ನಾನು ಏನು ಮಾಡ್ತೀನಿ ಅನ್ನೋದ್ಮೇಲೆ ನನ್ನ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆ ಇಟ್ಕೊಂಡು ಮುಂದೆ ಹೋಗಿದ್ದಕ್ಕೆ ಇವತ್ತು ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ಇನ್ ಲೈಫ್. ಎಸ್, ಡೆಫಿನೆಟ್ಲಿ. ಜೊತೆಗೆ 1970-80ರ ದಶಕ ಅಂತ ಹೇಳಿದ್ರಿ, ಅಂದ್ರೆ ಹಳೆಯ ಬೆಂಗಳೂರು, ಈ ಬಸವನಗುಡಿ APS ಕಾಲೇಜ್ ಅಂತ ಅಂದ್ರೆ ಅದನ್ನ ವರ್ಣಿಸೋದಕ್ಕೆ ಸಾಕಷ್ಟು ಕಥೆಗಳಿರುತ್ತೆ. ನೀವು ನಿಮ್ಮ ಕಣ್ಣಿನಲ್ಲಿ ಬಾಲ್ಯದಿಂದ ನೋಡುವಾಗ ಬೆಂಗಳೂರು ಗಣೇಶ ಉತ್ಸವ ನಿಮ್ಗೆ ಹೇಗೆ ಕಾಣಿಸುತ್ತೆ? ಅದೇ ಈಗ ಒಂದು 17 ವರ್ಷದಿಂದ ಬೆಂಗಳೂರು ಗಣೇಶೋತ್ಸವ ಆಗಿದ್ದ. ಅದಕ್ಕಿಂತ ಮುಂಚೆ ಇದು ವಿದ್ಯಾರಣ್ಯ ಸಂಘದ ಗಣೇಶೋತ್ಸವ ನಾವು DVG ರೋಡಲ್ಲಿ ಮಾಡ್ತಾ ಇದ್ವಿ. ಅದಾದಮೇಲೆ ಇದು ಮಲ್ಲಿಕಾರ್ಜುನ ಗುಡಿಲಿ ಬಂತು. ಅಲ್ಲಿ ನಂಗೆ ಜ್ಞಾಪಕ ಇದ್ದಂಗೆ ಈ ತೆಂಗಿನ ಗರಿಯಲ್ಲಿ ಚಪ್ರದಲ್ಲಿ ಚಪ್ರ ಹಾಕ್ತಾ ಇದ್ರು. ಅದ್ರಲ್ಲಿ ಹಾಕಕ್ಕೆ ಒಂದಷ್ಟು ದಿವಸ ತಗೊಳ್ಳೋರು. ಅದು ಆ್ಯಕ್ಚುಲಿ ಅದೊಂದು ದೊಡ್ಡ ಟೀಡಿಯಸ್ ಜಾಬ್ ಆ್ಯಕ್ಚುಲಿ. ಅದು ಅದರಲ್ಲಿ ಮಾಡಿ ಅದು ಬಂಬನ್ನು ಇರಿಸಿ ಚಪ್ರ ಹಾಕಿ ಮಳೆ ಬಂದರೆ ಅಲ್ಲಲ್ಲಿ ನೀರು ಬರೋದು, ನಿಂತ್ಕೊಳ್ಳೋದು. ಸೊ ಆ ಒಂದು ಇದರಲ್ಲಿ ಗಣೇಶನ ಕೂರಿಸಿ, ನಮಗೆ ಜ್ಞಾಪಕ ಇದೆ, ನಾವು ಗಣೇಶ ಕೂರಿಸಿದಾಗ ಅಲ್ಲಿ ಕಲರ್ ಪೇಪರ್ಗಳು ಬರೋದು ಗೊತ್ತಾ, ರೌಂಡ್ ಈ ಎಲ್ಲ ಚಿನಾರಿ ಪೇಪರ್, ಅದೆಲ್ಲ ನಾವು ಕಟ್ತಾ ಇದ್ವಿ ಹೋಗ್ಬಿಟ್ಟು ಗಣಪತಿ ಬಂದಾಗ ಅದನ್ನ ಬರೋಕ್ಕಿಂತ ಮುಂಚೆ. ಸೊ ಅಲ್ಲಿ ಅವಾಗಿನ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಥರ ಇದ್ದಿದ್ದು ಅಂದರೆ ನಮ್ಮ ಆರ್ಕೆಸ್ಟ್ರಾಗಳು.
ಮೋಹನ್ ಜಿಪೇಟ್ಸ್ ಆಗಲಿ, ಬ್ಲೂ ಬಾಯ್ಸ್ ಆಗಲಿ, ಕಸ್ತೂರಿ ಅಬ್ಬಾ! ಶಂಕರ್ ಇವರೆಲ್ಲರೂ ಬಂದು ಪರ್ಫಾರ್ಮ್ ಮಾಡೋ ಅವ್ರು ಬರ್ತಾರೆ ಅಂದರೆ ನಮಗೆಲ್ಲ ಒಂಥರ ರೋಮಾಂಚನ. ಓಹ್! ಹೆಂಗೆ ಅಂದರೆ ಫಸ್ಟು ಒಂದು ಒಂದು 10-15 ರೋ ಅಷ್ಟು ಜಮಖಾನ ಹಾಸೋರು. ಅದ್ರ ಹಿಂದ್ಗಡೆ ಚೇರ್ಸ್ ಇರೋದು. ನಾವೆಲ್ಲ ಹ್ಮ್. ಜಮಖಾನದಲ್ಲಿ ಕೂತ್ಕೊಂಡು ಕೇಳೋದು. ಕಳಗ ಬೀಜ ಇರ್ತಿತ್ತು ಕೈಯಲ್ಲಿ. ಆಲ್ ದೋಸ್ ಥಿಂಗ್ಸ್ ಅಲ್ಲೇ ತಿನ್ಕೊಂಡು ನೋಡೋದು. ನನಗೆ ತುಂಬ ಇಷ್ಟವಾಗ್ತಾ ಇದ್ದು ಅವಾಗ ಕಾರ್ಯಕ್ರಮದಲ್ಲಿ ಅಂದ್ರೆ ಗುರುರಾಜ್ ನಾಯ್ಡು ಹರ್ಕತೆ. ಹರ್ಕತೆ ಓಹ್! ಅಂತೂ ನಮಗೆ ಬ್ರಿಲಿಯಂಟ್ ಅವರು. ಅದೇ ಅವರು ನಮ್ಮನ್ನು ಅಲ್ಲಿ ಅದೇ ಒಂಥರ ಕೈಲಾಸ ಕರ್ಕೊಂಡು ಹೊರಟೋಗೋರು ಅವರು ಎಲ್ಲ. ಇಟ್ ವಾಸ್ ಲೈಕ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಕುನ್ನಕುಡಿ ವೈದ್ಯನಾಥನ್ ಅವರು ನಮ್ಮ ಓಹ್! ಉತ್ಸವದಲ್ಲಿ ಬಹಳ ರೆಗ್ಯುಲರು. ಅವ್ರು ಆಲ್ಮೋಸ್ಟ್ ಒಂದು 20-25 ವರ್ಷ ರೆಗ್ಯುಲರ್ ಆಗಿ ಬರೋ ಅವರು. ನೀವು ಲೈವ್ ಪರ್ಫಾರ್ಮೆನ್ಸ್ ನೋಡಬೇಕು. ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಅವರು ಮಖ ಎಕ್ಸ್ಪ್ರೆಷನ್ಸು ಅದೆಲ್ಲ ಇವತ್ತು ನಮ್ಮ ಕಣ್ಮುಂದೆ ಹೋಗಲ್ಲ. ಅವ್ರಿಗೋಸ್ಕರ ಹೋಗ್ತಾ ಇದ್ವಿ. ಕ್ಲಾಸಿಕಲ್ ಆದರೂ ವಿ ಯೂಸ್ ಟು ಲವ್ ದ ವೇ ಯೂಸ್ ಟು ಪರ್ಫಾರ್ಮ್ ಆ ಥರ ಕಾರ್ಯಕ್ರಮಗಳು. ಸೊ ದೀಸ್ ಆರ್ ಮೈ ಫೇವ್ರೆಟ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ಕೊನೆ ದಿವಸ ಸತ್ಯನಾರಾಯಣ ಪೂಜೆ ಆಗೋದು. ಸತ್ಯನಾರಾಯಣ ಓಹ್! ಪೂಜೆ ಆಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತಿತ್ತು. ಅದು ಚೆನ್ನಾಗಿರ್ತಿತ್ತು. ಆಮೇಲೆ ವಿಸರ್ಜನೆಯಲ್ಲಿ ಏನಾಗೋದು ಅವಾಗ ಪಟಾಕಿ ಹೊಡೆಯೋರು. ಅವಾಗ ಹೆಂಗೆ ಅಂತಂದರೆ ಪಟಾಕಿ ಒಬ್ರು ಇಟ್ಕೊಂಬಿಡೋರು. ಅವರು ಒಬ್ಬೊಬ್ರಿಗೆ ಕೊಡೋದು. ನಾವು ಹೋಗಿ ಅಂಕಲ್ ನಮ್ಗೊಂದು ಕೊಡಿ ನಮ್ಗೊಂದು ಕೊಡಿ ಅಂತ. ಪಟಾಕಿ ಅಂದರೆ ಒಂಥರ ಇಟ್ಸ್ ಅ ಬಿಗ್ ಥಿಂಗ್ ರೈಟ್. ಸೊ ದೀಸ್ ಆರ್ ಮೈ ಮೆಮೊರೀಸ್ ವೇರ್ ಯೂಸ್ ಟು ರಿಕ್ವೆಸ್ಟ್ ನೀವು ಅವರು ಅವ್ರಿಗೆ ಕೊಟ್ಟಾಯ್ತಲ್ಲ ನಿನ್ಗೆ ಜಾಸ್ತಿ ಕೊಡಲ್ಲ ಅನ್ನೋದು. ಆಮೇಲೆ ಒಂದೊಂದು 2 ಜೋಬಲ್ಲಿ ಇಟ್ಕೊಂಡು ಬಂದು ಮನೇಲಿ ಹೊಡೆದಿರೋದು ಇದೆ. ಹಿಡ್ಕೊಂಡು. ಸೊ ಆಲ್ ದೋಸ್ ಮೆಮೊರೀಸ್ ಆರ್ ದೇರ್ ರೀ ಅವಾಗಿದ್ದ ನೋಡೋಕೆ ಹೋದ್ರೆ. ಎಸ್. ಅವಾಗ ಎಷ್ಟು ಜನ ಸೇರ್ತಿದ್ರು ಸರ್ ಇದಕ್ಕೆ? ಐ ಥಿಂಕ್ ಪ್ರಾಬ್ಲಿ ಅಬೌಟ್ 1000, 2000, 3000 ಪೀಪಲ್. ಯಾಕಂದ್ರೆ ಅದು ಚಿಕ್ಕ ಜಾಗ. ಬಟ್ ಅಷ್ಟು ಜನ ಇರ್ತಿದ್ರು. ಬಟ್ ಅಂದರೆ ಜನ ಇನ್ನೂ ಬೆಳೀತಾ ಇದ್ರು. ಹಾ. ಇದು ಹೇಗಾಗೋಯ್ತು ನನಗೆ ಜ್ಞಾಪಕ ಮಲ್ಲಿಕಾರ್ಜುನ ಗುಡಿಲಿ ಜಾಸ್ತಿ ಜನ ಆಗಿ ಅವಾಗ APS ಕಾಲೇಜಿಗೆ ಕಾಂಪೌಂಡ್ ಇರ್ತಾರಲ್ಲ, ಇಲ್ಲೂ ಕಾಂಪೌಂಡ್ ಇರ್ತಾರೆ. ಜನ ಅಲ್ಲಿ ಅಲ್ಲಿ ನಿಂತ್ಕೊಳ್ಳೋರು. ಹೌದು. ಅಲ್ಲಿ ಒಂದು ಸ್ಕ್ರೀನ್ ಹಾಕ್ತಾ ಇದ್ವಿ. ಅಲ್ಲಿ ಜನ ನಿಂತ್ಕೊಂಡು ನೋಡೋರು. ರೋಡ್ ತುಂಬಾ ಜನ ಇರ್ತಿದ್ರು. ಈಗ್ಲೂ ಆ ಥರ ಆಗುತ್ತೆ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ಈಗ್ಲೂ ಕೂಡ ಕಾಂಪೌಂಡ್ ಹಾರ್ಬೇಕು ಅನ್ನೋದೇ ಯೋಚನೆ ಇರುತ್ತೆ ಎಕ್ಸಾಕ್ಟ್ಲಿ. ಜಾಸ್ತಿ. ಈಗಲೂ ತುಂಬಾ ಜನ ಬರ್ತಾರೆ. ಎಸ್. ಬಟ್ ಬ್ರಿಲಿಯಂಟ್ ಸರ್. ಈ ಏನಂತ ಹೇಳಿದ್ರಿ, ಬಾಲ್ಯದ ದಿನಗಳೇ ಒಂದು ರೀತಿಯಾಗಿ ನಿಮಗೆ ಬುನಾದಿ ಆಯ್ತು ಅಂತ ಕಾಣಿಸುತ್ತೆ ಈ ರೀತಿ ಕನಸನ್ನ ಕಟ್ತಾ ಹೋಗೋದಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡವರಾದ್ಮೇಲೆ ನಾನು ಇದನ್ನ ಮಾಡ್ಬೇಕಾ ಮಾಡಬಾರ್ದಾ ಅಂತ ಅನ್ಸೋ ಅಂಥ ಕ್ಷಣದಲ್ಲಿ ನೀವು ಇಲ್ಲ, ಯಾರು ಇರ್ತಾರೋ ಇಲ್ವೋ ನಾನಂತೂ ಇದನ್ನೇ ಮಾಡ್ಕೊಂಡು ಹೋಗ್ತೀನಿ, ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ನೀವು ಬೆಂಗಳೂರು ಗಣೇಶ ಉತ್ಸವ ಹಾಗಿದ್ರೆ ಶುರು ಮಾಡಿ 17 ವರ್ಷ ಆಯ್ತು. ಅಲ್ಲ ಅದ್ರ ನಾಮಕರಣ ಆಗಿ 17 ವರ್ಷ ಆಯ್ತು. ಬೆಂಗಳೂರು ನಾಮಕರಣ ವರ್ಷದ ಅಂತ ಕರಿಯಕ್ಕೆ ನಾವು ಶುರು ಮಾಡಿ ಒಂದು 17 ವರ್ಷ 17. ಆಯ್ತು. ಹಾಗಾದ್ರೆ ನೀವು 30 ವರ್ಷದಿಂದ ಈಗ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಾನೊಂದು 25 ವರ್ಷದಿಂದ ಸಂಘದ ಒಂದು ಮುಖ್ಯಸ್ಥತೆಯನ್ನು ತಗೊಂಡು ನಡೆಸ್ತಾ ಇರೋದು. ಬಟ್ ಸಂಘದಲ್ಲೇ ಇದ್ದೀವಿ. ಹ್ಮ್. ಬಟ್ ಏನಂತಂದ್ರೆ ಅದಕ್ಕೊಂದು ಚಿಕ್ಕ ಸ್ಟೋರಿ ಇದೆ. ಹ್ಮ್. ಅರೌಂಡ್ ನಮ್ಮ 38ನೇ 39ನೇ ವರ್ಷದ ವಾರ್ಷಿಕೋತ್ಸವ ಸಮಯದಲ್ಲಿ ಇನ್ನೂ ಒಂದು ವಾರ ಇತ್ತು ಹಬ್ಬ. ಓಕೆ. ಒಂದು ವಾರ ಇದ್ದಾಗ ನಾರ್ಮಲ್ ಏನಾದ್ರು ಒಂದು ವಾರ ಅಷ್ಟೊತ್ತಿಗೆ ಒಂದು 15 ಒಂದು ತಿಂಗಳು ಮುಂಚೆನೇ ಒಂದು ಪಾಂಪ್ಲೆಟ್ ಬಂದ್ಬಿಡ್ತೇವೆ. 2 ಶೀಟ್ ಪಾಂಪ್ಲೆಟು. ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಕಾರ್ಯಕ್ರಮ. ನೀವು ಹೌದು. ನೋಡ್ಬೇಕು, ಮನೆಗೆ ಬಂದು ಕೊಡ್ತಾರೆ. ಅದು ಬರುತ್ತೆ. ನಮ್ಮ ಮನೇಲಿ ಇಲ್ಲ. ನಾನು ಅವತ್ತು ಬಂದು ನಮ್ಮ ತಂದೆಯವರಿಗೆ ಕೇಳಿದೆ ಏನಿದು ಬಂದಿಲ್ಲ ಅಂತ. ಹ್ಮ್. ಇಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ವಯಸ್ಸಾಗ್ತಿದೆ. ಇದು ಹೋಗಿ ಚಂದ ವಸೂಲು ಮಾಡೋದಾಗಲಿ ಕಾರ್ಯಕ್ರಮ ಮಾಡೋದು ಆಗ್ತಿಲ್ಲ. ಕ್ಲೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಅಂತಂದರು. ಇದು ಆಲ್ಮೋಸ್ಟ್ ಒಂದು ವಾರ 10 ದಿವಸ ಇರ್ಬೋದು ಅಷ್ಟೇ ಆ ಹಬ್ಬಕ್ಕೆ. ಹ್ಮ್. ನಾನು ಶಾಕ್. ಅಯ್ಯೋ ದಯವಿಟ್ಟು ತಿಳಿಸ್ಬೇಡಿ. ಏಕೆ ನಮಗೆ ವಿ ಲುಕ್ ಫಾರ್ವರ್ಡ್ ಟು ದಿಸ್ ಫೆಸ್ಟಿವಲ್ ಅಲ್ಲ, ಕರೆಕ್ಟ್. ಬೇಡಿ ದಯವಿಟ್ಟು. ಇಲ್ಲ ಆಗೋದೇ ಇಲ್ಲ. ನಾನು ಹೇಳಿದೆ ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಸ್ನೇಹಿತರೆಲ್ಲರೂ ಸೇರಿಸಿ ನಾವೆಲ್ಲ ಮೀಟಿಂಗ್ ಮಾಡೋಣ ಅಂದ್ಬಿಟ್ಟು ಸ್ನೇಹಿತರೆಲ್ಲ ಒಂದು 4-5 ಜನ ನಡೆಸ್ತಾ ಇದ್ದಿದ್ದು ಸಂಘ ನಡೆಸ್ತಾ ಎಲ್ಲರೂ ಸೇರಿದ್ರು. ನಾನು ಮತ್ತು ಇನ್ನೂ ನನ್ನ ಸ್ನೇಹಿತರು ಓಬಲೇಶ್ ಅಂತ ಬಂದಿದ್ದೆ. ಅವರು ಒನ್ ಆಫ್ ದ ಫೌಂಡರ್ಸ್ ಅನ್ನು. ನಾವಿಬ್ಬರು ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿದ್ವಿ. ಏನು ಪ್ರಾಬ್ಲಮ್ ಅಂತ. ಅವ್ರು ಹೇಳಿದ್ರಿಲ್ಲ ನಮಗೆ ಫಸ್ಟು ಹಣ ಸಂಗ್ರಹಣೆ ದೊಡ್ಡ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಕಾರ್ಯಕ್ರಮ ಯಾಕಂದ್ರೆ ನಮಗೆಲ್ಲ ವಯಸ್ಸಾಗ್ತಿದೆ ಆಗಲ್ಲ ಅಂತ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ದಯವಿಟ್ಟು ಕ್ಲೋಸ್ ಮಾಡೋಕ್ಕೋಗ್ಬೇಡಿ, ನಮಗೊಂದು ಚಾನ್ಸ್ ಕೊಡಿ, ನಾವು ಹೆಂಗಾರ ಮಾಡಿ ನಡೆಸ್ತೀವಿ ಅಂತ. ವೆರಿ ನೈಸ್. ಅವರು ಆಲ್ಮೋಸ್ಟ್ 1 ಅವರ್ ಇಮಿಡಿಯೇಟಾಗಿ ಒಪ್ಕೊಳ್ಳಿಲ್ಲ. ಅವರು ಡಿಸ್ಕಸ್ ಮಾಡಿದ್ರು ಇವ್ರಿಗೆ ದಬ್ಬದ ಬೇಡವಾ, ಯಾಕಂದ್ರೆ ವಿ ಆರ್ ಸ್ಟಿಲ್ ಯಂಗ್ಸ್ಟರ್ಸ್. ದೇ ವಾಂಟ್ ಕರೆಕ್ಟ್. ವೈ ವಿಲ್ ದ ಬಿಲೀವ್ ಅಸ್ ಅಂತ. ನಿಮ್ಗೆ ಎಷ್ಟು ವರ್ಷ ಸರ್ ಅವಾಗ? ಸೊ ಪ್ರಾಬ್ಲಮ್ ಐ ವಾಸ್ ಅಬೌಟ್ 25, 26. ಓಕೆ. ದಟ್ ಅಂಡ್ ಯು ವರ್ ಇಂಟು ಇವೆಂಟ್ ಮ್ಯಾನೇಜ್ಮೆಂಟ್ ಅವಾಗ? ಅಷ್ಟೊತ್ತಿಗೆ ಶುರು ಮಾಡಿದ್ದೆ ಓಕೆ. ಅವಾಗ ನನ್ನ ಕೆರಿಯರ್ ಇನ್ನೂ ಶುರು ಆಗಿತ್ತು, ಜಸ್ಟ್ ಆಗಿತ್ತು. ಶುರು ಆಗಿತ್ತು. ಸೊ ಅವರು ದೇವರ್ ಇನ್ ಡೌಟ್ಫುಲ್ ವೆದರ್ ದೇ ವಾಂಟ್ ಟು ಗಿವ್ ಇಟ್ ಆರ್ ನಾಟ್ ಅಂತ. ಆವಾಗ ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರು ಏನಾದ್ರು ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿದೆ, ಅದೇ ಅವ್ರದ್ದು ಬೆಳೆ ಪ್ರಾಬ್ಲಿ 75,000 1 ಲಕ್ಷ ಏನಾಯಿತು. ಹ್ಮ್. ನಾವು ಆ ದುಡ್ಡು ಕೊಡಲ್ಲ ನಿಮಗೆ, ನೀವೇನಿದ್ರು ನೀವೇ ತಂದು ಮಾಡಂಗಿದ್ರೆ ನೀವು ಮಾಡಿಲ್ಲ ನಾವು ಅಂತಂದರು. ಭಗವಂತ ನಂಬಿಕೆ ನೀವು ಹೇಳಿದಾಗ ಯಾವಾಗಲೂ ಏನಂದರೆ ಇದು ಪ್ಯೂರ್ ನಂಬಿಕೆ. ಅದೇನು ನಮಗೇನು ಬಂತೋ ದೇವ್ರು ಅವಾಗ ಏನು ನಮಗೆ ಇದು ಮಾಡಿದ್ನೋ ಆ ಒಂದು 10 ದಿವಸದಲ್ಲಿ ಕಾರ್ಯಕ್ರಮದ ಪಟ್ಟಿ ರೆಡಿ ಆಗುತ್ತೆ. ಯಪ್ಪ. ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಮಾಡಿ ಅವ್ರ ಹತ್ರ ಇರೋ ದುಡ್ಡು 1 ರೂಪಾಯಿನೂ ಇಸ್ಕೊಳ್ದೆ ಒಂಚೂರು ದುಡ್ಡು ಉಳಿಸಿದ್ವಿ. ಓ, ಅದು ಆ ವರ್ಷದ ಮಿರಾಕಲ್. ಅಲ್ಲಿ ಬ್ರಿಲಿಯಂಟ್. ಶುರು ಆಗಿದ್ದು ಇವತ್ತು ಉತ್ಸವ ಎಲ್ಲಿದೆ ಅಂತ ನೀವು ನೋಡ್ಬೋದು. ಅವಾಗ ಇನ್ನ ಮಲ್ಲಿಕಾರ್ಜುನ ಗುಡಿಲಿ ಒಂದು ನಡೀತಾ ಇತ್ತು. ನಡೀತಾ ಸೊ ಇತ್ತು. ಅಲ್ಲಿಂದ ಇವತ್ತು ಉತ್ಸವ ಇಲ್ಲಿ ಬಂದು ನಿಂತಿದೆ. ಇದು ಯಾವ ವರ್ಷದಲ್ಲಿ ಸೊ ಸರ್? ಇದು 39th ಇಯರ್ ಅಂದ್ರೆ ಅರೌಂಡ್ ಯು ಟಾಕಿಂಗ್ ಅಬೌಟ್ 1990 to 2000 ಅರೌಂಡ್ ದಟ್ 2000. ಟೈಮ್ ಫ್ರೇಮ್. ಯಾವ ರೀತಿ ಇತ್ತು ನಿಮ್ಮ ಮೊದಲ ಚಾಲೆಂಜಸ್? ಈಗ ನಿಮಗೆ ಒಂದು ರೀತಿಯಾಗಿ ಐಡಿಯಾ ಬಂದಿರುತ್ತೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಅಥವಾ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಇದನ್ನೆಲ್ಲ?
ನಮ್ಮ ಫಸ್ಟ್ ನಮ್ಮ ದೊಡ್ಡ ಕಾರ್ಯಕ್ರಮ ನಾವುಗಳು ಬಂದಾಗ ಮಾಡಿದ್ದು ಅಂದರೆ ಒಂದು ಉಷಾ ತಬರ್ ಕಾರ್ಯಕ್ರಮ. ಅದು ಓ 42nd ಅಲ್ಲಿ ಉಷಾ ತಬರಿಗೆ ನನ್ನ ಒಂದು ಕಾರ್ಪೊರೇಟ್ ಇವೆಂಟ್‌ಗೆ ಬಂದಿದ್ರು. ಅಲ್ಲಿ ಅವ್ರಿಗೆ ಹೋಗಿ ಕೇಳಿದೆ, "ದೀದಿ ಈ ಥರ ಮಾಡ್ತಾ ಇದ್ದೀನಿ ಬನ್ನಿ" ಅಂತ. "ಏ ನೀನು ಮಾಡ್ತೀಯ ನಾನು ಬರ್ತೀನಿ" ಅಂದ್ರು. "ಏನು ಕೊಡು?" "ನೀನು ಏನು ಕೊಟ್ಟರು ಇಸ್ಕೊಂತೀನಿ ಬರ್ತೀನಿ" ಅಂದರು. ಸೊ ಅಲ್ಲಿಂದ ಶುರು ಆಗಿದ್ದು. ಆ ವರ್ಷ ನನಗೆ ಗೊತ್ತು ಯಾರು ನಾವು ಹೋಗ್ಬಿಟ್ಟು ಜನಕ್ಕೆ ಅಲ್ಲಿ ನಮ್ಮ ಬಸವನಗುಡಿ ಬಡಾವಣೆ ಎಲ್ಲ ಮನೆಗೆ ಹೋಗಿ ಚಂದ ತೊಗೋಬೇಕಾದ್ರೆ ಉಷಾ ತವೇ ತಮಾಷೆ ಮಾಡ್ತಿದ್ರು. ಅವ್ರು ಹೆಂಗೆ ಕರ್ಸೋಕ್ಕಾಗುತ್ತೆ ಕರ್ಸೋಕ್ಕಾಗಲ್ಲ ಅಂತ ಯು ಆರ್ ರಿಯಲಿ ಜೋಕಿಂಗ್ ಬರ್ತಾರ ಅವರು ಅಂತ. ಸೊ ಆ ಥರ ನಡೆದಿದ್ದು ಅವತ್ತು ಜನ ಸೇರಿದ್ದು. ಅದಾದ ನಂತರ ನೆಕ್ಸ್ಟ್ ಇಯರ್ ದಲೇರ್ ಮೆಹಂದಿ ಅವ್ರು ಬಂದರು. ದಲೇರ್ ಓ ಮೆಹಂದಿ ಈಗ ಒಂದು 25 ವರ್ಷದಿಂದ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಓ ಬಿಗ್ ಸೆನ್ಸೇಷನ್, ಹ್ಯೂಜ್ ಬಿಗ್ ಸೆನ್ಸೇಷನ್. ಟ್ರೂ ಟ್ರೂ ಅದಾದ ನಂತರ ಶಂಕರ್ ಮಹಾದೇವನವ್ರು ಬಂದರು. ಆ ಥರ. ಸೊ ನೀವು ಹೇಳಿದ ಮ್ಯಾನೇಜ್ ಮಾಡೋ ವಿಷಯದಲ್ಲಿ ಐ ಮೀನ್ ದೇವರು ಅದು ಹೆಂಗೆ ನಡ್ಸ್ಕೊಂತಾನೋ ಗೊತ್ತಿಲ್ಲ. ನಾವು ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಹಬ್ಬ ಆದಮೇಲೆ ಹೆಂಗೆ ಮಾಡಿದ್ವಿ ಇದನ್ನ ಅಂತ. ಬಟ್ ನಮ್ಮಲ್ಲಿರೋ ಒಂದು ಟೀಮ್ ಇದೆಯಲ್ಲ, ಇಟ್ಸ್ ಅನ್ ಅಮೇಝಿಂಗ್ ಟೀಮ್. ಇವತ್ತು ಏನೇ ಇದ್ರು ನಾನು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ನಾನಿಲ್ಲಿ ನಿಂತಿರ್ಬೋದು, ನಾನು ಮುಖ ಅದಕ್ಕೆ. ಬಟ್ ನಮ್ಮ ಟೀಮ್ ಈಸ್ ಅನ್ ಅನ್ಬಿಲಿಯಬಲ್ ಟೀಮ್. ನಮ್ಮಲ್ಲಿ ಒಂದು ಬಂದು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರಲ್ಲ, ವೆರಿ ನೈಸ್ ದೇ ಡೆಡಿಕೇಟ್ ದೇರ್ ಲಿಟ್ರಲಿ ದಟ್. ಒಂದು ತಿಂಗಳಂತ ಅವರು ಬೇರೆ ಅವ್ರ ಮನೆ ಕೆಲಸನೂ ಮಾಡಲ್ಲ. ಎಲ್ಲರೂ ದೇವರಿಗೋಸ್ಕರ. ಯಾಕಂದರೆ ಒಂದೇನಂದರೆ ನಮ್ಗೆ ಎಲ್ಲೋ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ದಾನೆ ಅಂತ ನಮ್ಗೊಂದೊಂದು ದೊಡ್ಡ ನಂಬಿಕೆ. ಯಾಕಂದರೆ ನಾವೆಲ್ಲ ಇವತ್ತು ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಅಂದರೆ ನಮ್ಮ ಗಣೇಶನಿಂದಾನೆ ಅಂತಲೇ. ಅಪ್ಪ ನಮ್ಮೆಲ್ಲ ನಮ್ಮ ಸದಸ್ಯರು ನಾವು ನಂಬೋದು ಅದೇನೆ. ಯಾಕಂದ್ರೆ ಗಣೇಶ ಎಲ್ಲೋ ಒಂದು ಕಡೆ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಅಯ್ಯಪ್ಪ ನಾವೊಂದು ಸೇವೆ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದನೇ ಎಲ್ಲರೂ ಬಂದು ಇಲ್ಲಿ ಮಾಡೋ ಸೇವೆ. ವೆರಿ ಸೊ ನೈಸ್ ಆ ಒಂದು ಇದರಿಂದ ವೆರಿ ಗುಡ್ ಪ್ಲಾನ್. ಆಲ್ಸೋ ನನ್ನ ಒಂದು ವೈಯಕ್ತಿಕ ಜನ ಇವೆಂಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನನಗೆ ಹ್ಮ್ ಇವೆಂಟ್ಸ್ ಮಾಡೋದು ಒಂದು ಸ್ವಲ್ಪ ಇರೋದ್ರಿಂದ ನನ್ನ ಸ್ನೇಹಿತರು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಎವ್ರಿ ಇಯರ್ ಇಸ್ ಎ ಚಾಲೆಂಜ್. ಹ್ಮ್ ಹ್ಮ್ ಒಂದೊಂದು ಚಾಲೆಂಜಸ್ ಇರುತ್ತೆ and ಬರ್ತಾ ಇದೆ. ವೆರಿ ನೈಸ್. ಈಗ ಇನ್ನೊಂದು ಆಸ್ಪೆಕ್ಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ಅದು ಸಂಸ್ಕಾರ ಅಂತ. ಅಂದ್ರೆ ನಮ್ಮ ಕಲ್ಚರ್ ಏನಿರುತ್ತೆ, ಮನೆ ವಾತಾವರಣದಲ್ಲಿ ಒಂದು ರೀತಿಯಾದ ಕಲ್ಚರ್ ಇರುತ್ತೆ. ಈಗ ನೀವು ಟೀಮ್ ವರ್ಕ್ ಅಂತ ಹೇಳ್ತಿದ್ರಿ, ಇಲ್ಲಿ ಡಿಸಿಪ್ಲಿನ್ನೇ ಒಂದು ಕಲ್ಚರ್ ಆಗಿರುತ್ತೆ. ನಿಮ್ಮ ಟೀಮಿನ ಸಂಸ್ಕಾರ ಏನು? ವೆರಿ ಗುಡ್. ನಮ್ಮಲ್ಲಿ ಸಿಂಪಲ್ ಡಿಸಿಪ್ಲಿನ್ ಇಸ್ ದ ಮೇನ್ ಥಿಂಗ್. ನೀವು ಹೇಳ್ದಂಗೆ ಹ್ಮ್ ನಮ್ಮದೇ ಉತ್ಸವ ಏನು ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಅಥವಾ ನಮ್ಮ ಸ್ನೇಹಿತರು ನಮ್ಮ ಸಂಘದ ಏನಂದರೆ ನಾವೇನೋ ನಮ್ಮ ಟ್ಯಾಗ್ಲೈನ್ ಇರೋದೇ ವಿಟ್ನೆಸ್ ಕಲ್ಚರ್ ಅನ್ಫೋಲ್ಡ್. ನಮ್ಮ ಅನಿಸಿಕೆ ಪ್ರಕಾರ ನಮ್ಮ ಕಲ್ಚರ್ ಇಲ್ಲದೆ ನಾವೇನಿಲ್ಲ. ಟುಡೇ ಹ್ಮ್ ನಾವೇನೋ ಇವತ್ತಿದ್ರೂ ಇಟ್ಸ್ ಮೇನ್ ಅಬೌಟ್ ದ ಕಲ್ಚರ್. ನಾವು ಕಲ್ಚರ್ ಅಂತಂದ್ರೆ ಏನು, ಈಗ ನಮ್ಮ ಸನಾತನ ಧರ್ಮ ಆಗಲಿ ಎಲ್ಲಾನು ಒಂದು ನಾವು ಮುಂದೆ ಬೆಳೆಸಬೇಕು. ದಟ್ ಈಸ್ ದ ಮೇನ್ ಧ್ಯೇಯ ನಮ್ಮ ಸಂಘದ್ದು. ಓಕೆ ಸೊ ಇವಾಗ ಏನಾಗಿದೆ, ಒಂದಷ್ಟು ಯುವ ಪೀಳಿಗೆ ಈಗ ಒಂದಷ್ಟು ಭಾಳಷ್ಟು ವಿಷಯಗಳು ನಡೀತಾ ಇದೆ ಜಗತ್ತಲ್ಲಿ. ಸೊ ಅವರು ಎಲ್ಲ ಕಡೆ ಹೋಗೋ ಒಂದು ಸಾಧ್ಯತೆ ಇದೆ. ನಾವು ಇಲ್ಲೇನು ಮಾಡಿದ್ವಿ ನಮ್ಮ ಉತ್ಸವದಲ್ಲಿ, ಫಸ್ಟ್ ಲೆಟ್ ಅಸ್ ಡೂ ದೇವ್ರ ಪೂಜೆ ಜೊತೆ ಏನು ಚೂರು ಎಂಟರ್ಟೈನ್ಮೆಂಟ್ ಇದ್ರೆ ಜನ ದೇ ಲವ್ ಇಟ್ ಹ್ಮ್ ಎಂಟರ್ಟೈನ್ಮೆಂಟ್. ಹ್ಮ್ ಹ್ಮ್ ಅದ್ರ ಜೊತೆಗೆ ಚೂರು ಒಂದು ಊಟದ ವ್ಯವಸ್ಥೆ ಇದ್ರೆ ಹೇಗೆ ಅಂತ ಹ್ಮ್ ನಾವೊಂದು ದೊಡ್ಡ ಒಂದು ಫುಡ್ ಉತ್ಸವ ಮಾಡ್ತೀವಿ, ಅರೋಮಾಸ್ ಆಫ್ ಕರ್ನಾಟಕ ಅಂತ. ಹ್ಮ್ ಹ್ಮ್ ಏನಂತಂದ್ರೆ ಏನಕ್ಕೆ ನಮ್ಮ ರಾಜ್ಯದ ಸಾಂಪ್ರದಾಯಿಕ ತಿಂಡಿಗಳು ಹಳ್ಳಿಯಿಂದ ಗೋಕಾಕಿಂದ ಇರ್ಬೋದು, ಮಂಗಳೂರಿಂದ ಇರ್ಬೋದು, ಎಲ್ಲ ಕಡೆಯಿಂದ ತಂದು ಜನಕ್ಕೆ ಭಾಳ ಅಫೋರ್ಡಬಲ್ ರೀತಿಲಿ ಒಂದು ಕೊಡುವಂಥ ರೀತಿ. ಅದನ್ನ ಏನಂತಂದ್ರೆ ವೈ ಗೋ ಮೆಕ್ಡೊನಾಲ್ಡ್ಸ್ ಆರ್ ಪಿಜ್ಜಾ ಹಟ್, ನಮ್ಮ ಸಂಪ್ರದಾಯದ ಇದೆ ಅನ್ನೋ ಥರ. ಸೊ ಒಬ್ರು ಯಾರು ನಮ್ಮ ಸಂಘದ ಒಂದು ಉತ್ಸವಕ್ಕೆ ಬಂದರೆ ದೇವರು, ಭಕ್ತಿ, ಹ್ಮ್ ಮನೋರಂಜನೆ, ಊಟ, ಈ ಮೂರು ಮೂರು ಒಂದೇ ಜಾಗದಲ್ಲಿ ಒಂದು ಸಿಗೋ ಒಂದು ಕರೆಕ್ಟ್ ಇದು. ಸೊ ಇಫ್ ಇಟ್ ಸಂಪ್ರದಾಯ ಅಂತ ಬಂದಾಗ ಇಟ್ ಈಸ್ ಆರ್ ಸಂಪ್ರದಾಯ. ಈಗ ಕರೆಕ್ಟ್ ನಾವೇನೋ ಮನೇಲಿ ಒಂದು ಯಾರೋ ಮಗು ಹುಟ್ಟಿತು ಅಥವಾ ಒಂದು ಮದುವೆ ಆದರೆ ವಿ ಆಲ್ ಸೆಲೆಬ್ರೇಟ್. ಏನು ಕರೆಕ್ಟ್ ಮ್ಯೂಸಿಕ್ ವಿಲ್ ಬಿ ದೇರ್, ದೇವ್ರು ಇರ್ತಾರೆ, ಊಟ ಊಟ ಇರುತ್ತೆ. ಹಾಕ್ತೀವಿ ದಟ್ಸ್ ವಾಟ್ ಈ ಉತ್ಸವ ಎಲ್ಲದ. ಈ ಉತ್ಸವನ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ಮದುವೆ ಅಂದರೆ ನೀವು ಬರೀ ನಿಮ್ಮ ಸಂಬಂಧಗಳು ಇದು ಬರ್ತೀವಿ, ಇಲ್ಲ ಹಂಗಲ್ಲ. ಇಡೀ ರಾಷ್ಟ್ರವನ್ನು ಕರಿತೀವಿ ನಾವು. ನಾಟ್ ಇವನ್ ನಮ್ಮ ರಾಜ್ಯ ಅಲ್ಲ, ನಮ್ಮ ಇದಲ್ಲ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಉತ್ಸವ. ಎಲ್ಲರೂ ಬಂದಾಗ ಅದೇ ನಮಗೆ ಬಿಗ್ ಟೇಕ್ ಅವೇ. ನಾವು ಇವತ್ತೇನಾದ್ರು ವಾಪಸ್ ತೊಗೊಂಡು ಹೋಗ್ತೀವಿ ಮನೆಗೆ ಖುಷಿಯಾಗಿ ಅಂದರೆ ಹ್ಮ್ ಇದೇ ನಮ್ಮ ಬಿಗ್ ಟೇಕ್ ಅವೇ. ಆಮೇಲೆ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಹಾಗಿದ್ರೆ? ಈಗ ಒಂದು 90 ಜನ ಇದ್ದಾರೆ ಮೇಡಮ್. ಈ ವರ್ಷ 90 ಜನ ವಾ ವರ್ಕ್ ಮಾಡ್ತಾರೆ. ಆಲ್ಮೋಸ್ಟ್ ಫುಲ್ ಇಯರ್ ವರ್ಕ್ ಮಾಡ್ತಾರೆ. ಅವರ ಡೈಲಿ ಒಂದು 2 ಅವರ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ ಓ ಸಂಘದ ಒಂದು ಇದಕ್ಕೆ. ಅವ್ರ ಅನ್- ಕೆಲಸ ಬಿಟ್ಟು ನೆಕ್ಸ್ಟ್ ಅಂದ್ರೆ ಈಗ ಗಣಪತಿ ಹಬ್ಬ ಬರ್ತಿದೆ ಅಂದ್ರೆ ಎಷ್ಟು ದಿನದಿಂದ ತಯಾರಿ ಶುರು ಆಗುತ್ತೆ? ವರ್ಷದ ಮೊದಲನೇ ಭಾನುವಾರ ನಮ್ಮ ಮೊದಲನೇ ಮೀಟಿಂಗ್. ಜನವರಿಯ ಫಸ್ಟ್ ಸಂಡೇ, ಯಾವುದೇ ಫಸ್ಟ್ ಸಂಡೇ ಅಂದರೆ ಅವತ್ತು ನಮ್ಮ ಮೊದಲ ಮೀಟಿಂಗು. ಓಕೆ ಅಲ್ಲಿ ಶುರು ಆದರೆ ಡಿಸೆಂಬರಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ವೀಕಲ್ಲಿ ಒಂದು ಕೊನೆ ಕಾರ್ಯಕ್ರಮ ನಡೆಯುತ್ತೆ. ಹ್ಮ್ ನಮ್ಮದು ಒಂದು ವಿದ್ಯಾರಾಣಿ ಹಬ್ಬ ಅಂತ ನಾವು ಮಾಡ್ತೀವಿ. ಅದು ನಮ್ಮ ಇಂಟರ್ನಲ್ ಕಾರ್ಯಕ್ರಮ. ಏನಂದರೆ ಯಾರ ವರ್ಷದಲ್ಲಿ ಚೆನ್ನಾಗಿ ಮೆಂಬರ್ಸ್ ಎಲ್ಲ ಕೆಲಸ ಮಾಡಿರ್ತಾರೋ ಅವ್ರ ಬಗ್ಗೆ ಮಾತಾಡೋದು, ವೆರಿ ಅವ್ರನ್ನ ನೈಸ್ ಅಪ್ರಿಷಿಯೇಟ್ ಮಾಡೋದು, ಕೆಲಸಕ್ಕೆ ಏನು ಕೊಟ್ಟಿದ್ವಿ, ಏನು ನೋಡೋದು, ಯಾವ ಟೀಮ್ಸ್ ಯಾವ ಥರ ಕೆಲಸ ಮಾಡಿದೆ ಅಂತ. ಅದು ವೆರಿ ವೆರಿ ಡಿಸೆಂಬರ್ ನಡೆಯುತ್ತೆ. ಸೊ ಇದು ವರ್ಷದ ಜನವರಿ ಶುರು ಆದರೆ ಡಿಸೆಂಬರ್ಲಿ ಎಂಡ್ ಆಗುತ್ತೆ, ತಿರ್ಗಿ ಜನವರಿ ಶುರು ಆಗುತ್ತೆ, ಡಿಸೆಂಬರ್ಲಿ ಎಂಡ್ ಆಗುತ್ತೆ. ಸೊ ಪ್ರತಿ ವರ್ಷ ಇದೇ ಥರ. ಹಾಗಾದ್ರೆ ಬೆಂಗಳೂರು ಗಣೇಶ ಉತ್ಸವ ಟೆಕ್ನಿಕಲಿ ಸ್ಪೀಕಿಂಗ್ ವರ್ಷವಿಡೀ ನಡೀತಾನೆ ಇರುತ್ತೆ. ಎಕ್ಸಾಕ್ಟ್ಲಿ. ಈ 90 ಜನನ ಹ್ಯಾಂಡಲ್ ಮಾಡೋದು ಕಷ್ಟ ಆಗಲ್ಲ ಸರ್ ನಿಮ್ಗೆ? ಏನಂತಂದ್ರೆ ಇಲ್ಲಿ ಒಂದು ಏನು ಅಂತಂದರೆ ಎಲ್ಲರೂ ಒಂದೇ ದೇಹದಿಂದ ಬರೋದು, ದೇವರಿಗೆ ನಾವು ಸೇವೆ ಮಾಡಬೇಕು ಅಂತ. ಅದು ಭಾಳ ಈಸಿ ಆಗ್ಬಿಡುತ್ತೆ. ಇಲ್ಲಿ ನಮ್ಮಲ್ಲಿ ಏನಂದರೆ ಒಂದು ನೀವು ಈಗ ಒಂದು ಫ್ಯಾಮಿಲಿ ಅಂತಂದರೆ ಅಪ್ಪ ಅಮ್ಮ ಮಗ ಇದನ್ನ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ.
ಇಲ್ಲಿ ನಮ್ಮಲ್ಲಿ ಏನೂ ಇಲ್ಲ. ಯಾಕಂದ್ರೆ ಡಿಫ್ರೆನ್ಸ್ ದೇವ್ರ ಕೆಲಸ ಮಾಡಕ್ ಬಂದಿರೋದಲ್ಲ. ಎವ್ರಿಬಡಿ ವರ್ಕ್ಸ್ ಆಸ್ ಎ ಫ್ಯಾಮಿಲಿ. ವೆರಿ ಅವತ್ತಿಂದ ನೈಸ್. ಇವತ್ತವರೆಗೂ ನಮ್ದೊಂದು ಅದೊಂದೇ ನಮ್ಮಲ್ಲಿರೋ ಒಗ್ಗಟ್ಟು, ನಮ್ಮಲ್ಲಿರೋ ಒಂದು ನಂಬಿಕೆ, ನಾವು ದೇವ್ರ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ, ಇದೇ ನಮ್ಮನ್ನ ಫಸ್ಟ್ ಕ್ಲಾಸಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು. ಇವತ್ತು ಎಲ್ಲೇ ನೋಡಿ ನಮ್ಮ ಉತ್ಸವದಲ್ಲಿ ನಾನು ಇವತ್ತು ನಮ್ಮ ಮುಖ ಕಾಣ್ಬೋದು, ಬಟ್ ನಮ್ಮಲ್ಲಿ ಯಾರು ಕಾಣಿಸಲ್ಲ. ನಮ್ಗೆ ಏನಾದ್ರು ಸೇವೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಯಪ್ಪ ಅಷ್ಟೇ. ಹೌದು. ಇಲ್ಲ ನಾನು ಬೆಂಗಳೂರು ಗಣೇಶೋತ್ಸವದಲ್ಲಿ ಭಾಗಿಯಾಗಿರೋದ್ರಿಂದ ಆರ್ಗನೈಸೇಷನ್ ಅಂತ ಬಂದಾಗ ನಾನು ನನ್ನ ಕಣ್ಣಾರೆ ವಿಟ್ನೆಸ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ಮಾಡೋ ರೀತಿ ಆಗಲಿ ಅಥವಾ ಅಪ್ಡೇಟ್ ಮಾಡೋದಾಗಲಿ ಅಥವಾ ಕಲಾವಿದರಿಗೆ ಒಂದು ರೀತಿಯಾಗಿ ಗೌರವ ಸಲ್ಲಿಸೋದಾಗಲಿ, ಮ್ಯಾನೇಜ್ಮೆಂಟ್ ಏನಿದೆ ಒಳ್ಳೇದಾಯಿತು ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಶುರು ಮಾಡಿ ಅಂತ ಹೇಳ್ಬೋದು. ನನಗೂ ಒಳ್ಳೊಳ್ಳೆ ಅನುಭವಗಳಾಗಿದೆ. ಈಗ ಈ ಸಂಸ್ಕಾರ ಇಟ್ಕೊಂಡು ಸಂಸ್ಕೃತಿಯನ್ನು ನಡೆಸ್ಕೊಂಡು ಹೋಗುವಂಥ ವಿಚಾರದ ಬಗ್ಗೆ ಮಾತಾಡ್ತೀನಿ. ಸಂಸ್ಕೃತಿ ಅಂದರೆ ಏನು ನಿಮ್ಮ ಪ್ರಕಾರ? ಮೇಡಮ್, ಇವತ್ತು ನೀವು ಹೇಳಿದ್ನಲ್ಲ, ಈಗ ಮನೆಯಲ್ಲೇ ಒಂದು ಏನೋ ಒಂದು ಸಂಸ್ಕೃತಿ ಅಪ್ಪ ಅಮ್ಮ ಬೆಳೆಸಿರೋದು ಒಂದು ರೀತಿ ಎಲ್ಲ ಇರುತ್ತೆ. ಹ್ಮ್ ನಾವು ಈಗ ನಮ್ಮ ಉತ್ಸವದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ, ರೈಟ್ ಫ್ರಮ್ ಪೂಜೆಯಿಂದ ಹಿಡಿದು ನಾವು ಈಗ ಹ್ಮ್ ನೀವು ಪೂಜೆ ನೀವು ಅಟೆಂಡ್ ಮಾಡಿದ್ದೀರಿ ಅನ್ಸುತ್ತೆ ಹ್ಮ್ ಅನ್ಕೊಂತೀನಿ. ಹ್ಮ್ ಹ್ಮ್ ನಾವು ಬೆಳಿಗ್ಗೆ ಒಂದು 7:30ಗೆ ಶುರು ಆದರೆ ರಾತ್ರಿ 11 ಗಂಟೆವರೆಗೂ ಪೂಜೆ ನಡೆಯುತ್ತೆ. ಹ್ಮ್ ಸೊ ವಿಧವಾದ ಪೂಜೆ, ಒಂದು ನಾವು ಪಂಚಾಮೃತ ಅಭಿಷೇಕದಿಂದ ಶುರು ಆದರೆ ಹ್ಮ್ ಅದಾದ ವಿಶೇಷ ಪೂಜೆಗಳು, ಹೋಮಗಳು, ಹಲವಾರು ತಿರ್ಗಾ ಹ್ಮ್ ಸಂಜೆ ಒಂದು ಮಂಗಳಾರತಿ, ರಾತ್ರಿ ಒಂದು ಶಯನೋತ್ಸವ. ಹ್ಮ್ ಇದಿಷ್ಟುನು ಈಸ್ ಪಾರ್ಟ್ ಆಫ್ ಅವರ್ ಸಂಸ್ಕೃತಿ. ಈ ಒಂದು ದೇವ್ರನ್ನ ಒಂದು ನಾವು ಹೆಂಗ್ ಕೊಂಡಾಡ್ತೀವೋ ಅದ್ರ ಜೊತೆಗೆ ನಾವು ಒಂದು ಎಂಟರ್ಟೈನ್ಮೆಂಟ್, ಒಂದು ಭಜನೆ ಕೊಡೋದು. ಇರ್ಬೋದು, ಹ್ಮ್ ಒಂದು ಸಂಗೀತ ಇರ್ಬೋದು. ಈಗೇನಂದ್ರೆ ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಅಂತೂ ಒಂದು ಭಕ್ತಿ ಸಂಗೀತದೇ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತೀವಿ. ಎವ್ರಿ ಈವ್ನಿಂಗ್ ಅದೊಂದು ಇದ್ದೇ ಇರುತ್ತೆ. ಸೊ ಬ್ಯೂಟಿಫುಲ್. ಜನಕ್ಕೆ ಜಸ್ಟ್ ಟೇಕ್ ಅವೇ ದಟ್ ಒಂದು ಭಕ್ತಿ ಭಾವ, ಅದನ್ನು ಸ್ವಲ್ಪ ಕಂಟೆಂಪ್ರರಿ ರೀತಿಲಿ ವೇರ್ ಪೀಪಲ್ ಆಲ್ಸೋ ಲೈಕ್ ಇಟ್. ಎವ್ರಿ ಏಜ್ ಗ್ರೂಪ್. ನಾವು ಹೆಂಗೆ ಅಂತಂದ್ರೆ 6 to 60 ಅಂತ ಇಸ್ ವಾಟ್ ಐ ಟೆಲ್ ಪೀಪಲ್. ಹ್ಮ್ 6 ವರ್ಷದವ್ರು ಬಂದು ಖುಷಿಯಾಗಿ ಅವ್ರಿಗೆ ತೊಗೊಂಡೋಗ್ಬೋದು, 60. ಬೆಳೆಸೋದವ್ರು. ಸೊ ಇದನ್ನ ದಿಸ್ ವಾಟ್ ಐ ವುಡ್ ಕಾಲ್ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ತಾ ಇರೋದು ಅಂತ. ಸೊ ಹ್ಮ್ ಹ್ಮ್ ಆಲ್ ದಿಸ್ ಥಿಂಗ್ಸ್ ಕಾಂಟ್ರಿಬ್ಯೂಟ್ ಟು ಬಿ ಪಾರ್ಟ್ ಆಫ್ ದ ಸಂಸ್ಕೃತಿ ಅಂತ. ವೆರಿ ನೈಸ್. ಆಮೇಲೆ ಈಗ ಗಣಪತಿ ಹಬ್ಬ ಮಾಡ್ಬೇಕಂದ್ರೆ ನೀವು ಫಾಲೋ ಮಾಡುವಂತಹ ಸಂಪ್ರದಾಯ ಏನು? ಅದರಲ್ಲೂ ಬೆಂಗಳೂರು ಗಣೇಶ ಉತ್ಸವ ಅಂದಾಗ ನಂಗೆ ನೀವು ಎಲ್ಲಿಂದ ಹೇಳ್ಬೇಕಂದ್ರೆ, ಗಣಪತಿಯನ್ನ ಆಯ್ಕೆ ಮಾಡೋದ್ರಿಂದ ಎಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಾ ಅಥವಾ ಮಾಡಿಸ್ತೀರಾ, ಇಂಥದ್ದೇ ಇರಬೇಕು, ಹೇಗೆ ಇದರ ವಿಚಾರಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ. ನಾನು ಆಗಲೇ ಹೇಳಿದಾಗೆ, ಆ, ನಾವು ಗಣಪತಿನ ಬಿಡೋದಿದೆಯಲ್ಲ, ಅದು ನನಗೆ ಭಾಳ ಬೇಸರವಾದ ಒಂದಿದು. ಸೊ ಅದನ್ನ ಇಟ್ಕೊಂಡು ಈ ಗಣಪತಿನ ತರೋದಕ್ಕೆ ಹೇಗೆ ಅಂತಂದರೆ, ನಾವು ಈ ಒಂದು 10-12 ವರ್ಷ, 50ನೇ ವರ್ಷದ ಉತ್ಸವದಲ್ಲಿ ಎಲ್ಲ ಟೈಮಲ್ಲಿ ಹ್ಮ್ ಅದನ್ನು ನಾವು ಯಡಿಯೂರ ಕೆರೆಯಲ್ಲಿ, ಫಸ್ಟ್ ಲಾಲ್ಬಾಗ್ ಕೆರೆಯಲ್ಲಿ ಬಿಡ್ತಾ ಇದ್ವಿ. ಲಾಲ್ಬಾಗಲ್ಲಿ ಗಣೇಶ ಬಿಡೋಕ್ಕೆ ಅವಾಗ ಬಿಡ್ತಾ ಇದ್ರು. ಜಾಗ ಇತ್ತು. ಸೊ ಆಮೇಲೆ ಯಡಿಯೂರು ಕೆರೆಯಲ್ಲಿ ಏನಾಗ್ತಿತ್ತು, ಅಲ್ಲಿ ತುಂಬ ಬಿಟ್ಟು ಗಲೀಜಾಗ್ಬಿಡ್ತಾ ಇತ್ತು ನೀರು. ನಮಗೆ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿರೋ ಗಣೇಶನ ತೊಗೊಂಡೋಗಿ ಗಲೀಜಲ್ಲಿ ನೀರಲ್ಲಿ ಹಾಕ್ಬೇಕಲ್ಲ ಅನ್ನೋ ಒಂದು ಬೇಸರ. ಹ್ಮ್ ಹ್ಮ್ ಸೊ ನಾವೇನು ಮಾಡಿದ್ವಿ, ನೆಕ್ಸ್ಟ್ ಒಂದು ಟ್ರಕ್ ತರ್ತಾ ಇದ್ವಿ. ಟ್ರಕ್ ಒಳಗಡೆ ಹಿಂದ್ಗಡೆ ಫುಲ್ ನೀರು ತುಂಬಿಸಿ ಅದರೊಳಗಡೆ ಗಣೇಶನ ವಿಸರ್ಜನೆ ಮಾಡಿ ತೊಗೊಂಡೋಗಿ ಯಾವುದೋ ಒಂದು ಫಾರ್ಮ್ ಹೌಸಲ್ಲಿ ನೀರು ಬಿಟ್ಬಿಡ್ತಾ ಇದ್ವಿ. ಹ್ಮ್ 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 ಅದು ಎಗೇನ್ ಇಟ್ ವಾಸ್ ಬಿಕಮಿಂಗ್ ಟಿಡಿಯಸ್. ದೆನ್ ನಾವೇನು ಮಾಡಿದ್ವಿ, ನಮ್ಮ ಗಣೇಶನ ನಾವು ಸ್ವಲ್ಪ ಪರಿಸರ ಪ್ರೇಮಿ ಗಣೇಶ, ಅಂದರೆ ಹ್ಮ್ ನಾವು ಹ್ಮ್ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಹ್ಮ್ ಆಲ್ಮೋಸ್ಟ್ ಝೀರೋ ವೇಸ್ಟ್ವರೆಗೂ ವಿ ವರ್ಕ್ ರೈಟ್ ವೆರಿ ಫ್ರಮ್ ನೈಸ್. ಹೂವಾದು ಏನು ಆಗುತ್ತೋ ವಿ ಸೆಂಡ್ ಇಟ್ ಫಾರ್ ರೀಸೈಕ್ಲಿಂಗ್. ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತೀವಿ ಉತ್ಸವ. ಗಣೇಶನ ಯಾಕೆ ಇದೆ ಅಂತ ಮಾಡೋದು, ನಮ್ಮ ದೊಡ್ಡ ಗಣೇಶನ ನಾವು ಪರ್ಮನೆಂಟಾಗಿ ಮಾಡಿದ್ಬಿಟ್ವಿ. ಅದನ್ನು ಒಂದು ಫೈಬರ್ ಕ್ಯಾಸ್ಟ್ ಮಾಡಿ ಹ್ಮ್ ಇವತ್ತು ನಾವು ದೊಡ್ಡ ಗಣೇಶನ ನಾವು ವಿಸರ್ಜನೆ ಮಾಡಲ್ಲ, ಅದನ್ನು ವಿ ರಿಯೂಸ್ ಇಟ್. ಹ್ಮ್ ಸೊ ಅದನ್ನು ರಿಯೂಸ್ ಮಾಡೋಕ್ಕೆ ನಾವು ಮಾಡ್ತೀವಿ. ನಾವೇನು ಮಾಡಿದ್ವಿ, ಈಗ ಒಂದು ಆಲ್ಮೋಸ್ಟ್ ಒಂದು 8-9 ವರ್ಷದಿಂದ ಒಂದು ಚಿಕ್ಕ ಮಣ್ಣಿನ ಗಣಪನ, ಕಂಪ್ಲೀಟ್ ಹ್ಯಾಂಡ್ಮೇಡ್ ಗಣಪ, ನೋ ಪೇಂಟ್, ವಿತೌಟ್ ಏನು ಪೇಂಟ್ ಇಲ್ಲದ ಗಣೇಶನ ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋದು. ಸೊ ಅದನ್ನು ಪೂಜೆ ಮಾಡಿ ಅದನ್ನು ಮಾತ್ರ ವಿಸರ್ಜನೆ ಮಾಡ್ತೀವಿ. ಅದು ಏನೋ ಒಂದು ಚಿಕ್ಕ ಒಂದು ಪಾಂಡಲ್ಲಿ ಏನಂದರೆ ಗಿಡಕ್ಕೆ ನೀರು ಹಾಕೋವಂಥದ್ದು, ಯಾವುದು ವೇಸ್ಟ್ ಆಗದೆ ಇರೋ ಥರ ಒಂದು ಗಣೇಶನ ಮಾಡಿ ಮಾಡೋದು. ನಮ್ಮ ದೊಡ್ಡ ಗಣೇಶನ ಪ್ರತಿ ವರ್ಷ ರಿಯೂಸ್ ಮಾಡ್ತೀವಿ. ಇವತ್ತೂ ಎವ್ರಿ ಡೇ ಅದನ್ನು ಪೂಜೆ ಮಾಡ್ತೀವಿ ನಾವು, ಆ ದೊಡ್ಡ ಗಣೇಶನ ಓ ಹೌದಾ? ಎವ್ರಿ ಎಲ್ಲಿ ಡೇ. ಸರ್ ಇದು ನಮ್ಮ ಮಾಡಿಸಿದ್ದು ಅಥವಾ? ಅದನ್ನು ನಮ್ಮ ಒಬ್ರು ಸ್ನೇಹಿತರಿದ್ದಾರೆ, ಸತೀಶ್ ರೈ ಅಂತ. ಅವರು ನಮ್ಗೆ ಹೆಂಗೆ ಬೇಕು ಅಂತ ಅನ್ನೋ ಒಂದು ಗಣೇಶನ ಮೂರ್ತಿನ ಅವ್ರಿಗೆ ತೋರಿಸಿದಾಗ ಅದನ್ನೇ ಅವ್ರು ನೋಡಿ ಕಂಪ್ಲೀಟ್ ಮೋಲ್ಡ್ ಮಾಡ್ಕೊಟ್ಟಿದ್ದಾರೆ. ಅದು ಎವ್ರಿ ಇಯರ್ ವಿ ಪೇಂಟ್ ಇಟ್ ಅಷ್ಟೇ, ಪೇಂಟ್ ಮಾಡಿ ವಿ ರಿಯೂಸ್ ಇಟ್. ಇಟ್ಸ್ ಡನ್ ಇನ್ ವೆರಿ ಫೈಬರ್. ನೈಸ್. ಸೊ ನಾವು ಇಟ್ಸ್ ವಿ ವಾಂಟ್ ಟು ಬಿ ಮಾಡೆಲ್ ಫಾರ್ ಅದರ್ಸ್. ಈಗೇನಂದ್ರೆ ಎಲ್ಲ ಕಡೆ ಗೊತ್ತಲ್ಲ, ಒಳ್ಳೆ ಗಣಪತಿ ಹಬ್ಬ ಥಾಟ್ ಆಗಿದ ಸರ್ ಇದು. ತಕ್ಷಣ ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ನೀವು ಹೇಳಿದ್ರೆ ಗಣಪತಿ ತರೋದು ಏನಂತಂದರೆ, ಸೊ ನಾವು ಒಂದು ಫಸ್ಟ್ ಮಣ್ಣಿನ ಗಣಪತಿನ ನಾವು ಹ್ಮ್ ಒಬ್ರು ರೆಗ್ಯುಲರ್ ಆಗಿದ್ದಾರೆ, ಅವ್ರು ನಮ್ಗೆ ಹೇಗೆ ಬೇಕು ಅಂತ ಹೇಳಿ ಮಾಡಿಕೊಡ್ತಾರೆ. ನಾವು ಅವ್ರ ಹತ್ರ ಹ್ಮ್ ಹೇಳಿ ನಾವು ಆರ್ಡರ್ ಕೊಟ್ಬಿಡ್ತೀವಿ. ಅದನ್ನು ಹ್ಮ್ ಹೋಗಿ ಬುಕ್ ಮಾಡೋದು, ಹಬ್ಬದ ದಿವಸ ಹೋಗಿ ಅವ್ರ ಹತ್ರ ಹೋಗಿ ನಾವು ಪೂಜೆ ಮಾಡೋದನ್ನು ತರೋದು, ತಂದ ಮೇಲೆ ಅದನ್ನು ನಮ್ಮ ಮಂಟಪಕ್ಕೆ ದೇವ್ರ ನಾವು ಆಗಮನ ಮಾಡ್ಕೊಳ್ಳೋದು. ಅದು ಹಬ್ಬದ ದಿನ ಸಂಜೆ ಮಾಡ್ತೀವಿ, ಹಾ ಬೆಳಿಗ್ಗೆ ಹೊತ್ತು ಎಲ್ಲರೂ ಸಹ ಬ್ಯುಸಿ ಇರ್ತಾರೆ ಅಂತ. ಹ್ಮ್ 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 ಅಲ್ಲಿಂದ ಪೂಜೆ ಶುರು ಆದರೆ 11 ದಿವಸದ ರಾತ್ರಿವರೆಗೂ
ಪ್ರತಿನಿತ್ಯ ಅದಕ್ಕೆ ಪೂಜೆ. ನಮ್ಮಲ್ಲಿ ಒಂದು ಬೆಳ್ಳಿ ಗಣೇಶ ಇದೆ. ಅದು ಒಬ್ರು ಡೋನರ್ ಏನೋ ನಮ್ಮಲ್ಲಿ ಒಂದು ಅರಸ್ಕೊಡಿತ್ತು ಅಂತ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ಅದು ಆಲ್ಮೋಸ್ಟ್ ಒಂದು 8.5-9 ಕೆಜಿ ಅಷ್ಟು ಅಪ್ಪ ವೆಯ್ಟು ಗಣೇಶನ ಅವರು ಡೊನೇಟ್ ಕೊಟ್ಟಿದ್ದಾರೆ. ಮಾಡಿಬಿಟ್ಟಿದ್ದಾರೆ. ಸೊ ಆ ಥರ ತುಂಬ ಜನ ಡೊನೇಟ್ ಮಾಡಿದ್ದಾರೆ. ನಮ್ಮ ದೊಡ್ಡ ಗಣೇಶಗೆ ನೀವು ನೋಡೋದು ನಾವು ಅಲಂಕಾರ ಮಾಡ್ತೀವಿ, ಕಿರೀಟ ಇರ್ಬೋದು, ಇದು ಕೈ ಇದೆಲ್ಲ ಎವ್ರಿಥಿಂಗ್ ಇಸ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್. ಅದು ಒಬ್ರು ಡೊನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಸಂಘದಲ್ಲಿ ತುಂಬ ಒಂದಷ್ಟು ವಿಶೇಷ ವಿಷಯಗಳಾಗಿದೆ. ಅಂದರೆ ಇಲ್ಲಿ ಬಂದು ಈ ಗಣೇಶನ ನಾವು ನೆನೆಸ್ಕೊಂಡಿರುವಾಗ ಗಣೇಶ ಆಶೀರ್ವಾದ ಮಾಡಿದ ಭಾಳಷ್ಟು ವಿಷಯಗಳಿದೆ, ಮಿರಾಕಲ್ಸ್ ಆಗಿದೆ ಇಲ್ಲಿ. ಗಣಪತಿಯನ್ನ ಆಯ್ಕೆ ಮಾಡೋದು ಅಂದಾಗ ಈಗ ನೀವು ಗಣಪತಿಯ ಭಕ್ತ ಆಗಿ ಇರುವಂತಹ ಸ್ಪೆಸಿಫಿಕೇಶನ್ಸ್ ಏನು ನಿಮ್ಗೆ? ಗಣಪತಿ ಹೀಗಿರ್ಬೇಕು ನೋಡೋದಕ್ಕೆ, ಅಥವಾ ಕೆಲವು ಸರಿ ಎಡಮುರಿ ಗಣಪತಿ ಇರಬೇಕು, ಬಲಮುರಿ ಗಣಪತಿ ಇರಬೇಕು, ಬೇಡ ಸ್ವಲ್ಪ ಕಿವಿ ದೊಡ್ಡದಾಗಿ ಇರಲಿ, ಚಿಕ್ಕದಾಗಿರ್ಲಿ ಅನ್ನೋ ಅಂಥ ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಇಂತಹ ದೊಡ್ಡ ಉತ್ಸವ ಮಾಡುವಾಗ ಇದೇ ಬಣ್ಣಗಳನ್ನ ಯೂಸ್ ಮಾಡಬೇಕು ಅನ್ನೋ ಥರ ಏನಾದರೂ ನೀವು ಸ್ಪೆಸಿಫೈ ಮಾಡ್ತೀರಾ? ಫಸ್ಟ್ ನೋ ಬಣ್ಣ, ನಾವು ಅದು ಬರೀ ಮಣ್ಣು ಅಲ್ಲ, ಗಣೇಶ ಇದು ದೊಡ್ಡ ರೀಸೈಕಲ್ ರೀಸೈಕಲ್ ಗಣೇಶ ಅದು ಪರ್ಮನೆಂಟ್ ಒಂದೇ ಕಲರ್, ಅದು ವಿ ಕೀಪ್ ಅದನ್ನ ಅದು ಓಕೆ ಹಂಗೆ ಮಾಡಿಟ್ಬಿಟ್ಟಿದೀವಿ. ಓಕೆ ಚಿಕ್ಕ ಗಣೇಶ ಬಂದಾಗ ಅದು ಏನಿಲ್ಲ ಮೇಡಮ್, ಹೋಗಿ ನೋಡೋದು ಗಣೇಶ ನನಗೆ ಇಷ್ಟ ಆಗ್ಬೇಕಷ್ಟೇ. ನಮ್ಮೆಲ್ಲರಿಗೂ ನಾವೆಲ್ಲ 5-6 ಜನ ಸ್ನೇಹಿತರು ಹೋಗ್ತೀವಿ, ಗಣೇಶ ನೋಡ್ತೀವಿ, ಅರೇ ಏನ್ ಮುದ್ದಾಗಿದೆಯಪ್ಪ ಅಷ್ಟೇ, ಅಷ್ಟೇ. ತಗೋಬ ನೋ ಬಲ್ಬುರಿ ನೋಡಿ ಗಣೇಶ ನಮಗೆ ಅದು ವೆರಿ ನೋಡಿದ್ವಿ ತುಂಬಾ. ಅದಕ್ಕೇನೋ ಅದು ನಮಗೂ ಅದಕ್ಕೊಂದು ಕನೆಕ್ಷನ್ ಬರುತ್ತೆ, ಅದು ನಮ್ಮನ್ನು ಕರೆಕ್ಟ್. ಚೆನ್ನಾಗಿ ನೋಡ್ತಾ ಇದೆ, ನಮ್ಗೆ ಆಶೀರ್ವಾದ ಕೊಡ್ತಾ ಎತ್ಕೋಬಪ್ಪ ಅಷ್ಟೇ. ಇದೇನಿಲ್ಲ, ವಿ ಡೋಂಟ್ ಲುಕ್ ಅಟ್ ಎನಿ ಸ್ಪೆಸಿಫಿಕೇಶನ್. ಬ್ಯೂಟಿಫುಲಿ ಸೆಟ್. ಈಗ 11 ದಿನಗಳ ಕಾಲ ನೀವು ಆಚರಣೆ ಮಾಡ್ತೀರಾ. ಏನೇನ್ ಆಚರಣೆ ಆಗುತ್ತೆ ಅಥವಾ ಏನೇನ್ ನಡೆಯುತ್ತೆ ಈ 11 ದಿನದಲ್ಲಿ? ಅದೇ ಬೆಳಿಗ್ಗೆ ಒಂದು 7:00ವರೆಗೆ ಮೇಡಮ್ ಪ್ರತಿ ದಿವಸ ನಾವು ಗಣೇಶನಿಗೆ ಪಂಚಾಮೃತ ಅಭಿಷೇಕ ಹ್ಮ್ ಬ- ನಮ್ಮ ಬೆಳ್ಳಿ ಗಣಪತಿಗೆ ಆಗಿ, ಆಮೇಲೆ ಹ್ಮ್ ಅದಾದ್ಮೇಲೆ ರಂಗಪೂಜೆ ಒಂದು ಮಾಡ್ತೀವಿ. ಸೌತಡ್ಕ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಒಂದು ರಂಗಪೂಜೆ ಮಾಡ್ತಾ ಇದ್ರು, ತಟ್ಟೆ ಇಟ್ಟು ದೇವರಿಗೆ ಒಂದು ಇದು. ಹ್ಮ್ ಅದು ನೋಡಿ ತುಂಬ ಖುಷಿಯಾಗಿ ನಾವು ಅದನ್ನ ಈಗ ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಮಾಡ್ತೀವಿ. ಸೊ ಪ್ರತಿದಿನ ಆಲ್ಮೋಸ್ಟ್ ಒಂದು 21 ತಟ್ಟೆಯಲ್ಲಿ ಗಣಪತಿಗೆ ಒಂದು ಮುಷ್ಟಾನ್ನ ಭೋಜನ. ಸೊ ಬೆಳಿಗ್ಗೆ ಹೊತ್ತು ಆಲ್ಮೋಸ್ಟ್ ಒಂದು 9-10 ವೆರೈಟಿ ದೇವರಿಗೆ ಒಂದು ಆ, ವಿಶೇಷವಾದ ಅವ್ರಿಗೆ ಇಷ್ಟ ಆಗೋ ತಿನಿಸುಗಳು ಥರ. ಹ್ಮ್ ಈಗ ನಮ್ಮ ಅದೃಷ್ಟ ಏನಂದರೆ ಈ ಒಂದು 2-3 ವರ್ಷ 4 ವರ್ಷದಿಂದ ಶೃಂಗೇರಿಯ ಜಗದ್ಗುರುಗಳ ನಮ್ಮ ಆಶೀರ್ವಾದ ಇದೆ. ಓ ಅವರು ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಅವರ ವ್ಯವಸ್ಥೆಯಲ್ಲಿರೋ ಅಡುಗೆಯವ್ರನ್ನ ನಮ್ಮ ಕಲಿಸ್ಕೊಟ್ಟು ಅವರೇ ಬಂದು ದೇವರಿಗೆ ಒಂದು ಇದು ಮಾಡಿ ಕೊಡೋ ಥರ ಒಂದು ದೇವರಿಗೆ ನೈವೇದ್ಯ ಮಾಡಿ ಪ್ರಿಪೇರ್ ವೆರಿ ಮಾಡ್ತಾರೆ, ನೈಸ್. ಭಾಳ ವಿಶೇಷವಾಗಿ. ಸೊ ದಟ್ ಹ್ಮ್ ಹ್ಯಾಪನ್ಸ್. ಸೊ ಅದು ನಡೆಯುತ್ತೆ ಆ್ಯಕ್ಚುಲಿ. ಸೊ ಅದು ಡೈಲಿ ಬೆಳಿಗ್ಗೆ ಸಂಜೆ 2 ಹೊತ್ತು ನಡೆಯುತ್ತೆ. 11 ದಿನಗಳ ಕಾಲ. 11 ದಿವಸ ಬೆಳಿಗ್ಗೆ ಒಂದು 7:00ವರೆಗೆ, ಸಂಜೆ ಒಂದು 4:00ವರೆಗೆ. ಬೆಳಿಗ್ಗೆ ಮಾಡೋ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಒಂದು 50-60 ಜನ ಫ್ಲೂಟ್ ವಾದಕರು ಬಂದು ದೇವರಿಗೆ ಒಂದು ಸಂಗೀತ ನಮನ ನಡೆಯುತ್ತೆ. ಈ 11 ರಂಗಪೂಜೆ ದಿನಗಳು. 11 ದಿವಸಗಳು ಡೈಲಿ ಬೆಳಿಗ್ಗೆ. ಅದನ್ನ ಅದನ್ನ ನೋಡ್ಲಿಕ್ಕೆ ಅದೊಂದು ಮಹದಾನಂದ. ಅಪ್ಪ. ನಮ್ಮ ವೇಣುಗೋಪಾಲ್ ಅಂತ ಗೋಕುಲಂ ಸಂಸ್ಥೆಯಿಂದ ಅವ್ರು ಬಂದು ಮಾಡಿಕೊಡ್ತಾರೆ. ಸೊ ಅದಾದ ನಂತರ ಆಲ್ಮೋಸ್ಟ್ ಎವ್ರಿ ಡೇ ಒಂದು ದಿವಸ ಹೋಮ ಇರುತ್ತೆ, ರುದ್ರಾಭಿಷೇಕ ಇರುತ್ತೆ, ಒಂದು ದಿವಸ ಸತ್ಯನಾರಾಯಣ ಪೂಜೆ ಇರುತ್ತೆ, ಒಂದು ದಿವಸ ಸುಮಂಗಲಿಯ ಲಕ್ಷ ಕುಂಕುಮಾಚಾರ ಇರುತ್ತೆ, ಒಂದು ದಿವಸ ಗಾಕಾರ ಗಣಪತಿ ಪೂಜೆ ಇರುತ್ತೆ. ವಿಶೇಷ ಪೂಜೆಗಳು ಡೈಲಿ ನಡೆಯುತ್ತೆ. ಹ್ಮ್ ಆಮೇಲೆ ನಿತ್ಯ ನಾವೇನು ಮಾಡ್ತೀವಿ, ಗಣ ಹೋಮ ಮಾಡ್ತೀವಿ ಡೈಲಿ ಬೆಳಗ್ಗೆ. ಓ ಗಣಪನಿಗೆ ಭಾಳ ಬ್ಯೂಟಿಫುಲ್. ವಿಶೇಷ, ಅವ್ರಿಗೆ ಭೋಜನ ಪ್ರಿಯ. ಸೊ ಈ ಹೋಮದ ಮೂಲಕ ಗಣಪನಿಗೆ ಒಂದು 6 ಕಾಯಿ ಅಥವಾ 12 ಕಾಯಿ ಒಂದು ಅಪ್ಪ. ಡೆಫಿನೆಟ್ಲಿ ನಡೆಯುತ್ತೆ. ಅದಾದಮೇಲೆ ಪ್ರತಿ ವರ್ಷ ಒಂದು ಸತಿ ಒಂದು ಸಹಸ್ರ ಮೋದಕ ಹೋಮ ನಡೆಯುತ್ತೆ. ಸೊ ಹ್ಮ್ ಹ್ಮ್ ಇದೆಲ್ಲ ನಡ್ಕೊಂಡಿದೆ. ಈಗ ನಾವು ಅದಾದ ನಂತರ ಸಂಜೆ ಭಾಳ ವಿಶೇಷ. ಹ್ಮ್ ಸಂಜೆ ಏನಂತಂದರೆ ಆಲ್ಮೋಸ್ಟ್ ಒಂದು 200 ಜನ ತಾಳವಾದ್ಯ ಡ್ರಮ್ಮರ್ಸ್ ಇರ್ತಾರೆ, ಬರ್ತಾರೆ. ಒಂದು 150 ಜನ ಸಿಂಗರ್ಸ್ ಇರ್ತಾರೆ. ಹ್ಮ್ ಅವರು ಗಣೇಶನ ಆರಾಧಿಸಿ ಮಾಡ್ತಾರೆ. ಅದೊಂದು ರೋಮಾಂಚಕರವಾದ ಒಂದು ಸಂಗತಿ. ಅದನ್ನ ನೋಡಲಿಕ್ಕೆ ಅಬ್ಸಲ್ಯೂಟ್ಲಿ. ಸಾವಿರಾರು ಜನ ಬರ್ತಾರೆ, ನೀವು ನೋಡಿರ್ತೀರಿ ಮೋಸ್ಟ್ಲಿ. ಅದಾದ ನಂತರ ಸಂಜೆ ನಾವು ಶಯನೋತ್ಸವ ಅಂತ ಒಂದು ಮಾಡ್ತೀವಿ. ಆ ಶಯನೋತ್ಸವದಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೂ ಅವ್ರಿಗೆ ಒಂದು ಆರತಿನ ಕೈ ಕೊಟ್ಟು ಅವ್ರ ಕೈಲಿ ದೇವರಿಗೆ ಆರತಿ ಮಾಡಿಸೋ ಒಂದು ಕಾರ್ಯಕ್ರಮ. ಹ್ಮ್ ಒಂದು ಹ್ಮ್ 3,000 ಜನ ಇದು 3,000 ಜನ ಕೈಲೂ ಆರತಿ ಇರುತ್ತೆ. ಅಷ್ಟು ಜನ ಆರತಿ ಮಾಡ್ತಾರೆ. ಅದು ಹೇಗೆ ನಮ್ಮ ಗಣಪ ತುಂಬ ಚೆನ್ನಾಗಿ ಸೇವೆ ಮಾಡಿಸ್ಕೊತಾರೆ. ಸೊ ಈ ಒಂದು ಕಾರ್ಯಕ್ರಮ. ಸೊ ಇದು ಡೈಲಿ ಅಪ್ಪ. 11 ದಿವಸ ನಡೆಯೋ ಕಾರ್ಯಕ್ರಮ ಇದಿಷ್ಟು. ಬಂದು ಯಾರೇ ಬಂದೋದ್ರು ಅಷ್ಟು ಜನಕ್ಕೂ ಪ್ರಸಾದ ಕೊಡೋದು ವ್ಯವಸ್ಥೆ. ಯಾರು ಬಂದರೂ ಬರೀ ಕೈಲಿ ಹೋಗಲ್ಲ, ಎಲ್ಲರಿಗೂ ಒಂದು ಪ್ರಸಾದ ಸಿಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ಅದೇ ಸರ್, ಪ್ರಸಾದ ಅದ್ರದ್ದು ವ್ಯವಸ್ಥೆ ಮಾಡೋದಾಗ್ಲಿ, ಅದ್ರ ವಿತರಣೆ ಮಾಡೋದಾಗ್ಲಿ, ಹೇಗೆ ಎಷ್ಟು ದಿನ, ಅಂದ್ರೆ ಒಂದು ದಿನಕ್ಕೆ ಎಷ್ಟು ಜನ ಭಕ್ತಾದಿಗಳು ಬರಬಹುದು? ಮೇಡಮ್, ಈಗ ನಾವು ಇಡೀ ಉತ್ಸವದಲ್ಲಿ ನಮ್ಮ ಒಂದು ಫುಟ್ಫಾಲ್ ಅನಿಸಿಕೆ ಇರೋದು ಆಲ್ಮೋಸ್ಟ್ 1 ಮಿಲಿಯನ್. ಅಂದರೆ ಒಂದು 8-10 ಲಕ್ಷ ಜನ. ಬಟ್ ಅಬ್ಬಾ, ಆನ್ಲೈನಲ್ಲಿ ತುಂಬ ಜನ, ಒಂದು 40-50 ಲಕ್ಷ ಜನ ನಮ್ಮ ಉತ್ಸವನ ನೋಡ್ತಾರೆ. ನೋಡ್ತಾರೆ. ಹೌದು. 5-6 ಮಿಲಿಯನ್ ಪೀಪಲ್ ವ್ಯೂಸ್ ಇರುತ್ತೆ. ಸೊ ಈ ಒಂದು ಫುಟ್ಫಾಲ್ ಆನ್ ದ ಹೋಲ್ ಆಲ್ಮೋಸ್ಟ್ 11 ಡೇಸಲ್ಲಿ ಇಷ್ಟು ಜನ ಬಂದು ಹೋಗ್ತಾರೆ. ವೆರಿ ನೈಸ್.
ಅಲ್ಲ ಸರ್, ಇದನ್ನೆಲ್ಲ ನೀವು ಆರ್ಗನೈಸ್ ಮಾಡ್ತಿರ್ತೀರಾ. ಏನು ಅನುಭವ ಆಗ್ತಿರುತ್ತೆ ಈ 11 ದಿನಗಳಲ್ಲಿ ನಿಮ್ಗೆ? ಅದೇ ಹೇಳ್ತೇನೆ, ನಾವು ನಮ್ಮಲ್ಲೇ ಇರಲ್ಲ. ಅದು ಏನೋ ಒಂಥರ ಅದೇ ಎನರ್ಜಿ ಅದು ಎಲ್ಲಿಂದ ಬರುತ್ತೆ? ನಾವು ಹನ್ನೊಂದು ದಿವಸ ನಾವೆಲ್ಲರೂ ಒಂದು 4 ಗಂಟೆ 5 ಗಂಟೆಗೆ ಮಲಗಿದ್ರೆ ಹೆಚ್ಚು ಎವ್ರಿ ಡೇ. ಸೊ ಹ್ಮ್. ಅಷ್ಟೇ ನಮ್ಮದು. ಯಾಕಂದ್ರೆ ರಾತ್ರಿ ನಾವು ಮುಗಿಸೋಷ್ಟು 12, 12:30 ಆಗುತ್ತೆ. ತಿರ್ಗಿ ಬೆಳಗ್ಗೆ 5:30, 6 ಗಂಟೆಗೆ ಪೂಜೆಗೆ ಬಂದ್ಬಿಡ್ತೀವಿ ಬೆಳಿಗ್ಗೆ ಎದ್ದುಬಿಟ್ಟು. ಹ್ಮ್. ಹ್ಮ್. ಅದು ಏನು ಅಂತ ಗೊತ್ತಿಲ್ಲ, ಹೇಳಿದ್ನಲ್ಲ, ಎಲ್ಲ ಹಬ್ಬ ಆದ್ಮೇಲೆ ಅಯ್ಯೋ ನಾವು ಮಾಡಿದ್ವಾ ಅಂತ ನಮಗೆ ಅನ್ಸುತ್ತೆ. ಅನ್ಸುತ್ತೆ. ಅದನ್ನು ಭಗವಂತ ಅವ್ನು ಮಾಡಿಸ್ಕೊತಾನೆ ಮಾಡಿಸ್ಕೊಂಡ. ಅಷ್ಟೇ. ನಾವು ಈ ಉತ್ಸವ ಇವತ್ತವರೆಗೂ ಇಲ್ಲಿ ಬಂದಿದೆ ಅಂತಾರೆ, ತುಂಬ ಕಷ್ಟಗಳಾಗಿದೆ, ಹ್ಮ್. ಭಾಳಷ್ಟು ವಿಷಯಗಳು ನಡೆದಿದೆ. ಹ್ಮ್. ಆದರೂ ಕಷ್ಟದಲ್ಲೂ ಗಣೇಶ ಇವತ್ತವರೆಗೂ ನಮ್ಮನ್ನು ಮಾಡಿಸ್ಕೊಂಡಿದ್ದಾರೆ. ಇದೊಂದು ಥರ ಮಿರಾಕಲ್ಲೇ. ನಮ್ಮ ಗಣೇಶ ಇಸ್ ಅ ಮಿರಾಕಲ್. ಇಲ್ಲಿ ಬಂದು ಯಾರೇ ಬಂದು ಸೇವೆ ಮಾಡಿ, ಈಗ ನಮ್ಮ ಡೋನರ್ಸ್ ಯಾರೇ ನಮಗೆ, ಈಗ ನೋಡಿ ಭಾಳಷ್ಟು ಜನ ಹೇಗೆ ಉಂಡಿ ಇಡ್ತಾರೆ, ಉಂಡಿಲಿ ದುಡ್ಡು ಇಟ್ಬಿಟ್ಟು ನಾವು ಹೋದಾಗ ಉಂಡಿ ಹೊಡೆದಾಕ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ. ಆ ಥರ ಒಂದು ಸಂಪ್ರದಾಯ ಇದೆ. ಸೊ ನಮ್ಮ ಜನ ಭಾಳಷ್ಟು ಅವ್ರದ್ದೊಂದು ಪ್ರಾಫಿಟಲ್ಲಿ ಒಂದು 50 ಪೈಸಾ ತೆಗೆದಿಟ್ಬಿಡೋಣಪ್ಪ, ₹1 ತೆಗೆದಿಟ್ಬಿಡೋಣಪ್ಪ, ತೆಗೆದು ನಮ್ಗೆ ಕೊಡೋ ಒಂದು ಸಂಪ್ರದಾಯ ಇಟ್ಕೊಂಡಿದೆ. ಇದೆಲ್ಲ ಏನಂತಂದರೆ ಅದು ನಂಬಿಕೆ, ನಮ್ಮ ದೇವ್ರ ಮೇಲಿರೋ ನಂಬಿಕೆ. ನಮ್ಮ ದೇವರು ಏನೋ ಒಂದು ಮಾಡ್ತಾನೆ ಮೇಡಮ್, ಅಷ್ಟು ಮಾತ್ರ ಗ್ಯಾರಂಟಿ. ನಮ್ಮ ಗಣೇಶನಲ್ಲಿ ಒಂದು ವಿಶೇಷವಾದ ಪವರ್ ಇದೆ, ಅದಂತೂ ಖಂಡಿತ. 100%. ಚಿನ್ನಿ, ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಅಲ್ಲ, ಈ 11 ದಿನಗಳು ಈ ಥರ ಹಬ್ಬವನ್ನ ಆಚರಣೆ ಮಾಡುವಾಗ ಸಾಕಷ್ಟು ಮಿರಾಕಲ್ಗಳಾಗಿದೆ ಅಂತ ನೀವು ಹೇಳಿದ್ರಿ. ನಾನು ಆ ಮಿರಾಕಲ್ಗಳ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಲೈಫಲ್ಲಿ ಆಗಿರುವಂಥ ಯಾವುದಾದ್ರೂ ದೊಡ್ಡ ಮಿರಾಕಲ್, ಈ ಹಂತದಲ್ಲಿ ಏನೂ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಗಣೇಶ ಕೈ ಹಿಡ್ದ ಅನ್ನೋ ಅಂಥ ಮಿರಾಕಲ್ ಅಥವಾ ಆ ಸಂದರ್ಭ ಏನಾದರೂ ಇದೆಯಾ? ಆಲ್ಮೋಸ್ಟ್ ಎವ್ರಿ ಇಯರ್ ಇದೆ. ನಾನು ಸ್ವಲ್ಪ ಈಗ ಈ ಹಿಂದೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲ ಬಾರಿಗೆ ಸೋನು ನಿಗಮ್ ಅವ್ರನ್ನ ಕರೆಸಿದ್ದು. ಓಕೆ. ಈ ಥರ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅವ್ರಿಗೆ ಕರ್ನಾಟಕದಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಹ್ಮ್. ಹ್ಮ್. ಇದು ನಮ್ಮ 47ನೇ ಇಸ್ವಿಲಿ ನಡೆದ ಕಾರ್ಯಕ್ರಮ. ಹ್ಮ್. ಫಸ್ಟ್ ಅವ್ರ ಕರ್ಕೊಂಬರೋದೇ ದೊಡ್ಡ ವಿಷಯ. ಯಾಕಂದ್ರೆ ಅವರು ಆವಾಗ ಇದ್ದಿದ್ದ ಪೀಕಲ್ಲಿ, ಅಂದರೆ ಈ ವಾಸ್ ಲೈಕ್ ದಿ ಪರ್ಸನ್. ಅವ್ರು ಕರ್ಕೊಂಬರೋದ್ರೆ ಯಾರು ನೋಬಡಿ ಬಿಲೀವ್ಡ್ ಇಟ್. ಯಾಕಂದ್ರೆ ಥ್ಯಾಂಕ್ಸ್ ಟು ಮೈ ಈವೆಂಟ್ ಮ್ಯಾನೇಜ್ಮೆಂಟ್ ಕನೆಕ್ಷನ್, ನನ್ನ ಕಾರ್ಯಕ್ರಮ ಹೆಂಗೆ ಮಾಡಿ ಕರೆದ್ವಿ. ಅವರು ಅವತ್ತು ಬಂದು ಆ ಕಾರ್ಯಕ್ರಮ ಆಗಿದ್ದು ಇವತ್ತು ನಾವು ಲೈಫಲ್ಲಿ ನನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ಆ ಕಾರ್ಯಕ್ರಮ ನಾವು APS ಕಾಲೇಜಲ್ಲಿ ನಡೆದಿದ್ದು. ಅವ್ರನ್ನ ಕರ್ಕೊಂಬರ್ಬೇಕು. BMS ಇಂಜಿನಿಯರಿಂಗ್ ಕಾಲೇಜಿಂದ APS ಕಾಲೇಜಿಗೆ ಒಂದು ರಸ್ತೆ ಇದೆ. ಹೌದು. BMS ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಗಾಡಿಗಳು ನಿಂತು ಜಾಮ್ ಆಗಿತ್ತು. ಅವ್ರನ್ನ ಹೊರಗಡೆ ಕರ್ಕೊಂಬರೋಕ್ಕಾಗ್ತಿಲ್ಲ. ಸೊ ಈ ನನಗೆ ಜ್ಞಾಪಕ ಇದೆ, BMS ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಹೋಗಿ ಅವ್ರನ್ನ ಕಾರ್ ಮುಂದೆ ನಾನು ಓಡ್ಕೊಂಡು ಅವ್ರನ್ನ ಕಾರ್ನ ಜಾಗ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಜನಸಂದಣಿ ಹೆಂಗಿತ್ತು ಅಂದರೆ ಅದು ಅವತ್ತು, ಇವತ್ತೇನೋ ನಾವು ಒಂದು KCR ಸ್ಟೇಡಿಯಂ ವಿಷಯ ಏನು ಕೇಳಿದ್ವಿ, ಅವತ್ತು ಆಗೋ ಒಂದು ಸಂಗತಿ ಇತ್ತು. ಅಷ್ಟು ಜನ ಅಂತಂದರೆ ಅದು ನಮ್ಮೊಂದು ಇಡೀ ಗಾಂಧಿ ಬಜಾರ್ ಬಸವನಗುಡಿನೇ ಒಂಥರ ಜಖಮಾಗೋಗ್ಬಿಟ್ಟಿತ್ತು. ಅಪ್ಪ. ಅವತ್ತು ನಾನು ದೇವ್ರ ಹತ್ರ, ನಾನು ಕಾರ್ಯಕ್ರಮ ಮಾಡಿದ್ದೆ, ದೇವ್ರ ಹತ್ರ ಕೂತ್ಕೊಂಡು ನಾನು ಏನೂ ಆಗದಿರಲಪ್ಪ ಅಂದರೆ ಅಷ್ಟು ಜನ ಯಪ್ಪ. ತಡೆಯೋಕ್ಕೆ ಸಾಧ್ಯ ಇಲ್ಲ. ಪೊಲೀಸವರು ಒಂದು ಇದರಲ್ಲಿ ನೀವೇನೋ ಮಾಡ್ಕೊಳ್ಳಿ ಅಂತ ಒಂದು 10 ಜನ ಹೊಟ್ಟೆ ಹೋಗ್ಬಿಟ್ರು. ಯಾಕಂದರೆ ದೇವ್ರ ಆಲ್ಸೋ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್. ಕರೆಕ್ಟ್. ಒಂಥರ ಎಲ್ಲ ನಮ್ಮ ಮೇಲೆ ಬಿದ್ದಿತ್ತು. ಅವತ್ತು ಹೇಗಿತ್ತು ಅಂತಂದರೆ, ನಾನು ಅದೇ ದೇವರೇ ಅವತ್ತು ನಮ್ಮನ್ನು ಕಾಪಾಡ್ಬಿಟ್ಟ, ಏನೂ ಆಗಲಿಲ್ಲ ಅವತ್ತು. ಆ ಕಾರ್ಯಕ್ರಮ ಮುಗಿದು ಅವ್ರ ಮನುಷ್ಯ ಬೇಗ ಸಾಕು ಎಡಾಡ್ಬಿಟ್ಟು ಹೋಗ್ಬಿಡಪ್ಪ ಅನ್ನೋ ಥರ ನಾನು ದೇವ್ರದ ಕೂತ್ಬಿಟ್ಟಿದ್ದೆ. ನಮ್ಮ ಸ್ನೇಹಿತರಲ್ಲಿ ಗೊತ್ತು, ದಯವಿಟ್ಟು ಎಲ್ಲ ಮಾಡಪ್ಪ, ದಯವಿಟ್ಟು ಕಾಪಾಡ್ಬಿಡು ನಮ್ಮನ್ನ ಇವತ್ತು ಅಂತ. ಸೊ ಆ ಒಂದು ಸಂಗತಿ ಹಂಗೆ ನೋಡೋಕೆ ಹೋದರೆ. ಅದಾದ ನಂತರ ನಮ್ಮ ಶ್ರೇಯಾ ಘೋಷಾಲ್ ಅವರು ಈಗ ಒಂದು 10 ವರ್ಷದಿಂದ ಅವ್ರನ್ನ ಕಾರ್ಯಕ್ರಮಕ್ಕೆ ಬುಕ್ ಮಾಡಿದ್ವಿ. ಹ್ಮ್. ಹೆಂಗಿದ್ರೆ ಆ ವರ್ಷ ತುಂಬ ಟೈಟ್ ಆಗಿತ್ತು. ಅದಕ್ಕೆ ಅವ್ರನ್ನ ಏನು ಮಾಡಿದ್ವಿ, ಅವ್ರ ಕಾರ್ಯಕ್ರಮ ಬೆಳಿಗ್ಗೆ ಮಾಡಿದ್ವಿ. ಹೌದು. ಅರ್ಲಿ ಮಾರ್ನಿಂಗ್ ಕಾರ್ಯಕ್ರಮ ಅಂದರೆ ಒಂದು 9 o'clock ಕಾರ್ಯಕ್ರಮ ಬುಕ್ ಆಯಿತು, ಪಬ್ಲಿಷ್ಡ್ ಆಯಿತು. ಶ್ರೇಯಾ ಘೋಷಾಲ್ ಅಂದರೆ ಜನ ಸೇಮ್ APS ಕಾಲೇಜ್ APS ಕಾಲೇಜ್ ಗ್ರೌಂಡಲ್ಲಿ attend ತುಂಬ ಮಾಡಿ. ಜನ ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನನಗೆ ಇನ್ನೊಂದು ದಿವಸ ಬೆಳಿಗ್ಗೆ ಫೋನ್ ಬರುತ್ತೆ, ಅವರು ದುಬೈಲಿದ್ದಾರೆ. ಹ್ಮ್. ದುಬೈಲಿ ಅವ್ರ ಕಾರ್ಯಕ್ರಮ ಮುಗಿದು ಅವ್ರ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ, ಅವ್ರು ಹಾಡೋಕ್ಕಾಗ್ತಿಲ್ಲ ಅಂತ. ಇಲ್ಲಿ ಏನಂತಂದರೆ, ಬಿಕಾಸ್ ಶ್ರೇಯಾ ಘೋಷಾಲ್ ಅಂದರೆ BGU ಶ್ರೇಯಾ ಘೋಷಾಲ್ ಒಂಥರ ಅನುಬಂಧ, ಅದು ಜನಕ್ಕೆ ಅದೊಂದು ದೊಡ್ಡ ಕ್ರೇಜು. ನಾನು ಹೇಳಿದೆ ಸಾಧ್ಯನೇ ಇಲ್ಲ, ಭಾಳ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಅವ್ರು ಏನಂತಂದರು, ರಾಜರು ಒಂದು ಕೆಲಸ ಮಾಡೋಣ, ನಾವು ಬರ್ತೀವಿ, ಬಂದುಬಿಟ್ಟು ಅಲ್ಲಿ ಇರ್ತೀವಿ, ನೋಡೋಣ ಏನೋ ಮೆಡಿಸಿನ್ ಎಲ್ಲ ತೊಗೊಂಡು ಬೈ ಚಾನ್ಸ್ ಆದರೆ ಬಂದು ಆಡ್ತಾರೆ, ಇಲ್ಲಾಂದರೆ ಬ್ಯಾಕಪ್ ಏನು ಮಾಡ್ತೀವಿ, ಇನ್ನೊಂದು ಸಿಂಗರ್ ಬಾಂಬೆಯಿಂದ ಕರೆಸ್ತೀವಿ ಅಂದ್ಬಿಟ್ಟು ಒಂದು ಬಾಂಬೆಯಿಂದ ಇನ್ನೊಬ್ರು ಸಿಂಗರ್ನ ಕರೆಸಿದ್ರು. ನಾನು ಆ ಟೈಮಿಗೆ ಏನು ಮಾಡಿದೆ, ಟೆನ್ಷನ್, ನಾನು ವಿಜಯ್ ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ವಿಜಯ್ ಪ್ರಕಾಶ್ ವೆರಿ ಡಿಯರ್ ಫ್ರೆಂಡ್ ಆಫ್ ಆರ್ಸ್. ಅವತ್ತು ಕಾರ್ಯಕ್ರಮ ಅವ್ರದ್ದಿತ್ತು, ಆಯ್ತು ಮಾರನೇ ದಿವಸ ಶ್ರೇಯಾ ಇದ್ದಿದ್ದು. ನಾನು ವಿಜಯ್ ನಾಳೆ ಫ್ರೀ ಇದ್ದೀರಾ ಅಂತ ಕೇಳಿದೆ. ಅವ್ರು ಇದ್ದೀನಿ ಅಂತಂದರು. ದಯವಿಟ್ಟು ಬನ್ನಿ, ಏನೋ ಒಂದು ಸಮಸ್ಯೆ ಇದೆ ಈ ಥರ ಅಂತ. ಆಯಿತು ನಾನು ಬರ್ತೀನಿ ಅಂತ ವಿಜಯ್ ಬಂದರು. ಸೊ ಬೆಳಿಗ್ಗೆ ಏನಾಯಿತು, ಬೆಳಿಗ್ಗೆ ಅವರು ಹೋಟೆಲಿಂದ ಬಂದುಬಿಟ್ಟು ನಾನು ಅವ್ರ ಹತ್ರ ಹೋಗಿ ಹೇಗಿದೆ ಸರ್, ಅವರು ಈ ಥರ ಮಾತಾಡ್ತಿದ್ದಾರೆ ಲಿಟ್ರಲಿ ಅಂತ. ನಾನು ಕೊನೆಗೆ ಅವ್ರೇನಾದ್ರು ವಿಜಯ್ ಬಂದರು. ನನ್ನ ಸೆಡ್ ಆ ಹುಡುಗಿ ಬಾಂಬೆಯಿಂದ ಯಾರು ಕರೆಸಿದ್ರು ಅವ್ರ ಹತ್ರ ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲ ಮಾತುಕತೆ ಆಯಿತು. ನಾನು ಶ್ರೇಯಾ ಅವ್ರಿಗೆ ಬನ್ನಿ,
ದೇವ್ರ ಪೂಜೆ ಮಾಡೋಣ ಅಂತ ಅವರು ಅವ್ರ ಗಂಡ ಇದ್ದರು, ಅವ್ರ ಅಪ್ಪ ಅಮ್ಮ ಎಲ್ಲ ಬಂದರು. ದೇವ್ರ ಹತ್ರ ಕೂತ್ಕೊಂಡು ಪೂಜೆ ಮಾಡಿದ್ರು. ಪೂಜೆ ಆಗಿ ಅವ್ರು ಬ್ಯಾಕ್ ಸ್ಟೇಜ್ ಹೋಗ್ತಾರೆ. ಈ ಒಂದು ಹುಡುಗಿ ಹೋಗಿ ಒಂದು 5 ಹಾಡು ಆಡುತ್ತೆ. ವಿಜಯ್ ಪ್ರಕಾಶ್ ನಾವೆಲ್ಲ ಕಾಯ್ತಾ ಇದ್ದೀವಿ. ಆಮೇಲೆ ಇವರು ನನಗೆ ಹೇಳಿ ಕಳಿಸಿದ್ರು, ನಾನು ಹಿಂದೆ ಹೋಗ್ತೀನಿ. ಅವ್ರು ಹೇಳಿದ್ರು, ನಾನು ಒಂದು 2 ಮಾತಾಡ್ತೀನಿ ಸ್ಟೇಜ್ ಮೇಲೆ ಅಂತ. ಅಷ್ಟೊಂದು ಸ್ವಲ್ಪ ವಾಯ್ಸ್ ಅವ್ರಿಗೆ ಈ ವಿಷಯ ಬಿಡಿಸಿ ಒಂದು 2 ಮಾತಾಡ್ತೀನಿ, ನಾನು ಸಾರಿ ಕೇಳ್ಬಿಟ್ಟು ಸ್ಟೇಜಿಂದ ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಸ್ಟೇಜ್ ಹತ್ತಾರೆ. ಸ್ಟೇಜ್ ಹತ್ತು ಅವ್ರು ಮಾತಾಡೋಕ್ಕೆ ಶುರು ಮಾಡಿ, ನೀವೆಲ್ಲ ಇಷ್ಟೆಲ್ಲ ತುಂಬ ಜನ ಕಿಕ್ಕೇರ್ತಾಯಿತ್ತು. ಅವ್ರು ಬಂದ ತಕ್ಷಣ ಜನ ಎದ್ದುಬಿಟ್ರು ರೋ ಅಂತ. ಅದೇನಾಯ್ತು, ಅವರು ನಾನು ಒಂದೇ ಒಂದು ಹಾಡು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹಾಡು ಹೇಳೋಕ್ಕೆ ಶುರು ಮಾಡಿ ನಾನ್ ಸ್ಟಾಪ್ 12 ಹಾಡು ಹೇಳ್ತಾರೆ. 12 ಹಾಡೋಕ್ಕೆ ಸ್ಟೇಜ್ ಇಳಿತಾರೆ. ಅದಾದಮೇಲೆ ಒಂದು ವಾರ ಮಾತಾಡಿಲ್ಲ, ಅವ್ರು ಮಾತಾಡೋಕ್ಕೆ ಆಗಿಲ್ಲ. ಸೊ ಇದು ಇನ್ನು ಏನಂತ ಹೇಳೋದು ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇಟ್ಸ್ ಎ ಪ್ಯೂರ್ ಮಿರಾಕಲ್. ಸರ್ ನಾನು ಅದು ಕಾನ್ಸರ್ಟ್ ಅಟೆಂಡ್ ಮಾಡಿದ್ದೀನಿ ಸರ್. ನಾನು ಅಟೆಂಡ್ ಮಾಡಿದ್ದೀನಿ ಅಂದರೆ ನಾನು ಬರೋ ಅಷ್ಟೊತ್ತಲ್ಲಿ ಆಲ್ರೆಡಿ ಶುರು ಆಗ್ಬಿಟ್ಟಿತ್ತು. ಓಕೆ, ಅವ್ರು ಹಾಡ್ತಾ ಇದ್ರು, ಹಿಂದ್ಗಡೆ ಕಾಂಪೌಂಡ್ ಇಂದ ಓಡ್ಕೊಂಡು ಬರ್ತಾ ಇದೀವಿ. ಜನ ಅಂದ್ರೆ ಜನ, ಜನ ಹೌದು, ಒಳಗಡೆ ನುಗ್ಗಕ್ ಆಗ್ತಿಲ್ಲ, ಅಷ್ಟು ಜನ. ಕರೆಕ್ಟ್. ಬಟ್ ನೀವ್ ಹೇಳ್ದಂಗೆ ಅಷ್ಟು ಹಾಡುಗಳನ್ನ ಅವ್ರು ಹಾಡಿದ್ದಾರೆ. ಅದು ಏನಂತ ಅದಾದ್ಮೇಲೆ ಒಂದು ವಾರ ಅವ್ರ ಮನೆಗೆ ಹೋಗಿ ಮಾತಾಡಿಲ್ಲ, ಅವರು ಮಾತಾಡೋಕ್ಕೆ ಆಗಿಲ್ಲ ಅವ್ರಿಗೆ. ಅದಕ್ಕಿಂತ ಮುಂಚೆನೂ ಮಾತಾಡೋಕ್ಕಾಗಿಲ್ಲ. ಅವ್ರು ಪೂಜೆ ಮುಗಿಸ್ತಾರೆ, ಹಿಂದೆ ಹೋಗ್ತಾರೆ, ಈ ಥರ ಹೇಳ್ತಾರೆ, ಬಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಹೇಳ್ತಾರೆ, ಇದು ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಮಿ, ಇಟ್ಸ್ ಡಿವೈನ್ ಮಿರಾಕಲ್ ಅಂತ ಅವರು ಹೇಳ್ತಾರೆ. ಅದು ನಮಗೂ ಗೊತ್ತಿಲ್ಲ. Absolutely. ಅದು ಇನ್ನೇ ನಮ್ಮ ಗಣೇಶನ ಪವರ್ ಅಷ್ಟೇ. ತುಂಬಾ ಚಾಲೆಂಜ್ ಇಯರ್ ಯಾವ್ದು ನಿಮ್ಗೆ? ತುಂಬಾ ಚಾಲೆಂಜ್ ಅನ್ಸುತ್ತೆ ಇಯರ್, ಓ ಇದು ಈ ಸರ್ತಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ತರ ಯಾವ್ದಾದ್ರು? 57ನೇ ವರ್ಷದ್ದು ಮೇಡಮ್. ವೆನ್ ದ ಕೋರ್ಟ್, ಹೇಳಿದ್ರಲ್ಲ, ಅದೇ ಆ court. ವಿಷಯ ಹೇಳಿದ್ನಲ್ಲ, ಕೋರ್ಟ್ ಆರ್ಡರ್ ಬಂತು, ಹೈಕೋರ್ಟ್ ಚೀಫ್ ಜಸ್ಟಿಸು. ಯಾಕಂದ್ರೆ ಅಲ್ಲಿ ಹೋಗಿ ನಮ್ಮ ಬಡವರು ಯಾವ ಥರ ಇದನ್ನು ತೋರಿಸೋದು ಅಂತಂದರೆ, ನಾವೀಗ ಒಂದು ಸ್ಟ್ರಕ್ಚರ್ ನಡೆಸ್ತಾ ಇದ್ವಿ ಗ್ರೌಂಡಲ್ಲಿ. ಕ್ರೇನ್ ಬಂದು ಅದು ಸ್ಟ್ರಕ್ಚರ್ ಆಗ್ತಾ ಇದೆ. ಮಕ್ಕಳು ಓಡಾಡ್ತಾ ಇದ್ದಾರೆ ಅಲ್ಲಿ. ಅಂದರೆ ಲಂಚ್ ಟೈಮಲ್ಲಿ ಒಂದು ಅರ್ಧ ಗಂಟೆ ಬಿಡುತ್ತೆ ನ್ಯಾಷನಲ್ ಕಾಲೇಜು. ಅವ್ರದ್ದು ವಿಡಿಯೋ ಫೋಟೋ ಹೇಗೆ ಮಾಡಿದ್ರು ಅಂದರೆ, ಮಕ್ಕಳ ತಲೆ ಮೇಲೆ ಅದು ಸ್ಟ್ರಕ್ಚರ್ ಬಿದ್ದೋಗುತ್ತೆ, ಇದೇನೋ ಆಗೋಗುತ್ತೆ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ರು. ಕೋರ್ಟ್ ಅವರು ಈ ಥರ ನೀವು ಅವ್ರಿಗೆ ಏನಂದರೆ ಫುಲ್ ಡೇ ಮಕ್ಕಳು ಆಡ್ತಾರೆ ಅಲ್ಲಿಂದ, ಅಲ್ಲಿ ಅರ್ಧ ಗಂಟೆ ಲಂಚ್ ಟೈಮಿಗೆ ಮಾತ್ರ ಜನ ಬರೋದು. ಸೊ ಈ ಥರ ಸಣ್ಣ ಸಣ್ಣ ವಿಷಯ ಆಗ್ಬಿಟ್ಟು ಕೋರ್ಟ್ ಥಾಟ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಬ್ಯಾಡ್. ಈಗ ನಾವು ಅಲ್ಲಿ ಹೆಂಗಾಗೋಯ್ತು ಅಂದರೆ, ನಮ್ಮ ಹೇಳ್ಕೊಳ್ಳೋ ನಮಗೆ ಅಂದರೆ ಅದು ಪಿ ಎಲ್ ಹೆಂಗೆ ಅಂದರೆ, ಅದು ನಮ್ಗೆ ಹಿಂದಿನ ದಿನ ರಾತ್ರಿ ಗೊತ್ತಾಯ್ತು ನಾಳೆ ಬೆಳಿಗ್ಗೆ ನಾವು ಕೋರ್ಟ್ಗೆ ಹೋಗಬೇಕು ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಇವ್ರು ಹೋಗಿರೋದು. ಮಾನೇ ಸಹ ಬೆಳಿಗ್ಗೆ ಹೋಗ್ಬೇಕು ಅಂದ್ರೆ ನಾವು ಏನು ತೊಗೊಳ್ಬೇಕು ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಉತ್ತರ ಕೊಡೋಕ್ಕೂ ನಮ್ಮ ಹತ್ರ ಇಲ್ಲ. ಇಲ್ಲ. ಬೈ ಸಂಜೆ ಅಷ್ಟೊಂದು ಆರ್ಡ್ರ್ ಆಗೋಯ್ತು ಅದು. ಸೊ ಈ ಒಂದು 24 ಅವರ್ಸಲ್ಲಿ ಆಗೋಯ್ತು. ನಮಗೆ ಒಂಥರ ಏನು ಹೊಡಿತು ಅಂತ ನಮ್ಗೆ ಗೊತ್ತಿಲ್ಲ. ಇದು ಎಲ್ಲಿ ಬಂತು, ಏನಾಯ್ತು ಅಂತ ಬಿರುಗಾಳಿ ಬಂದಂಗೆ. ಬಟ್ ಅದೇ ಹೇಳಂದಲ್ಲ, ನಮ್ಮ ದೇವರು ಅದೇನು ಭಗವಂತ ಮಾಡಿಸ್ಕೊಂಡು ಅದಾಗಿದ್ದು ಮಾನ್ಯ ದಿವಸನೇ ಕೋವಿಡ್. ನೆಕ್ಸ್ಟ್ ಇಯರ್ ಕೋವಿಡ್. ಹಾ, ನಾನೀಗ ಅದನ್ನೇ ಕೇಳಕ್ ಬಂದೆ. ಕೋವಿಡ್ ಆಗಿ ಇಡೀ ಜಗತ್ತಲ್ಲೇ ಯಾವ ದೇವಸ್ಥಾನಗಳು ಓಪನ್ ಆಗಿಲ್ಲ, ಆ ಥರ ಆಗೋಯ್ತು. ಕೋವಿಡ್ ಟೈಮಲ್ಲಿ ಹಾಗಿದ್ರೆ ಬೆಂಗಳೂರು ಗಣೇಶ ಉತ್ಸವ ನಡೆದಿದೆ. ಯಾಕಂದ್ರೆ ಯಾವುದೇ ವಿಘ್ನಗಳಿಲ್ಲದೆ ಸತತವಾಗಿ 63 ವರ್ಷ ಅಂತ ಹೇಳ್ತಾ ಇದೀವಿ. ಕೋವಿಡ್ ಟೈಮಲ್ಲಿ ಏನಾಯ್ತು ಸರ್? ಅದೇ ಕೋವಿಡ್ ಟೈಮ್ ಮೇಡಮ್, ಅದೇ ನೋಡಿ ನಮ್ಮ ಗಣೇಶನ ಮಿರಾಕಲ್ ನೋಡಿ. ತಿರುಪತಿ ತೆಗ್ದಿರ್ಲಿಲ್ಲ, ಅಥವಾ ಇದು ವ್ಯಾಟಿಕನ್ ಸಿಟಿ ಯಾರು ತೆಗ್ದಿರ್ಲಿಲ್ಲ. 11 ದಿವಸ ನಮ್ಮ ಗಣೇಶ 11 ದಿವಸ ವಿಜೃಂಭಣೆಯಿಂದ, ನೀನೇ ನೀವು ಹೇಳಿದ್ನೋ ಎಲ್ಲ ಸೇವೆಗಳು ಮಾಡಿಸ್ಕೊಟ್ಟಿದ್ದು 11 ದಿವಸ ಕಾರ್ಯಕ್ರಮ ಮಾಡಿದ್ವಿ. ಯಾವ ಥರ ಮಾಡಿದ್ವಿ? ನಾವು ದಯಾನಂದ ಸಾಗರ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಡಿಯನ್ಸ್ ಯಾರಿಲ್ಲ, ಎಲ್ಲ ಆರ್ಟಿಸ್ಟ್ಗಳು ಮನೇಲಿ ಕೂತಿದ್ರು. ಅವ್ರಿಗೊಂದು ನಾವು ನಮ್ಮ ಕಡೆಯಿಂದ ಅವ್ರಿಗೇನು ನಾರ್ಮಲಿ 10 ರೂಪಾಯಿ ಕೊಡ್ತಾ ಇದ್ದು, ಅವ್ರಿಗೆ 2 ರೂಪಾಯಿ ಕೊಡ್ತೀವಿ, ಬನ್ನಿ 1 ರೂಪಾಯಿ ಕೊಡ್ತೀವಿ. ನಾವು ಏನು ಚೂರು ಕಲೆಕ್ಟ್ ಮಾಡ್ತೀವಿ. ಅವ್ರಿಗೆ ಮನೇಲಿ ಕೂತಾರೆ ಆರ್ಟಿಸ್ಟ್ಗೆ ಸ್ಟೇಜ್ ಇಂಪಾರ್ಟೆಂಟ್. ಕರೆಕ್ಟ್. ನಾವು ಅವಾಗ ಆನ್ಲೈನ್ ಫಸ್ಟ್ ಟೈಮ್ ನಮ್ಮ ಉತ್ಸವ ಆನ್ಲೈನ್ ಹೋಗಿದ್ದು. ಅಂದರೆ ನಮ್ಮನ್ನು ನೋಡಿ ಭಾಳ ಜನ ಬಂದರು. ಆವಾಗ ಇಟ್ ಬಿಕಮ್ ಎ ಫಿನಾಮಿನಾ, ಆಲ್ಮೋಸ್ಟ್ ಮಿಲಿಯನ್ಸ್ ಆಫ್ ಪೀಪಲ್. ಈಗ ನಮಗೆ ದೊಡ್ಡ Very nice. ಫಾಲೋಯಿಂಗ್ ಅಮೇರಿಕಾ, ಯುರೋಪಲ್ಲಿ ತುಂಬ ಜನ ನೋಡ್ತಾರೆ, ಈಗ ಕಾಯ್ತಾರೆ ನಮ್ಮ ಉತ್ಸವ ನಡೀಲಿ ಅಂತ. ಸೊ ಅಲ್ಲಿ ನಡೀತು. ಸೊ ಇದು ಮಿರಾಕಲ್ಲೇ. ಹೇಗೆ ಹೇಳ್ತೀನಿ, ನಮ್ಮ ಗಣೇಶ ಒಂದು ದಿವಸನ ಪೂಜೆನ ಅವ್ನಿಗೆ ಏನು ಬೇಕೋ ಮಾಡಿಸ್ಕೊತಾ ಇದ್ದಾರೆ. ಫಸ್ಟ್ ಕ್ಲಾಸಾಗಿ ಮಾಡಿಸ್ಕೊತಾ ಇದ್ದಾರೆ, ಭಾಳ ವಿಜೃಂಭಣೆಯಿಂದ ಮಾಡಿಸ್ಕೊತಾ ಇದ್ದಾರೆ. ಆ ಟೈಮಲ್ಲಿ ಊಟನ ಹಾಕಿದ್ವಿ, ಸತ್ಯನಾರಾಯಣ ಪೂಜೆ. ಅವಾಗ ಊಟ ಮಾಡ್ತಾ ಇರಲಿಲ್ಲ ಜನ. ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲೂ 2 ವರ್ಷನೂ ಊಟ ಹಾಕಿದ್ದು. 2 ಪೀಕ್ ಟೈಮ್ ಆಫ್ ದ ಕೋವಿಡ್. ಅದು ಎಷ್ಟು ಜನ ಬಂದಿದ್ರು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಅಪ್ಪ, ಅಲ್ಲ ಈಗ ಸಂಪ್ರದಾಯದ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಪೂಜೆ ಪುನಸ್ಕಾರಗಳು ಹಿಂಗೆ ಹೇಳಿದ್ರಿ, ಹೋಮ ಹವನಗಳು ನಡೆಯುತ್ತೆ ಅಂತ. ಇದು ಬೆಳಗಿನ ಹೊತ್ತು ನಡೆಯುತ್ತೆ, ಮತ್ತೆ ಸಾಯಂಕಾಲ ಕೂಡ ನಡೆಯುತ್ತೆ. ಮಧ್ಯಾಹ್ನ ಎಲ್ಲ ಏನು ನಡೀತಿರುತ್ತೆ? ನಾರ್ಮಲಿ ವಿಶೇಷ ಪೂಜೆ ಇದ್ದ ದಿವಸ ಮಧ್ಯಾಹ್ನದವರೆಗೂ ನಡೆಯಿರಿ. ಮಧ್ಯಾಹ್ನ ಎಲ್ಲರಿಗೂ ಭೋಜನದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಇದ್ದೇ ಇರುತ್ತೆ. ಒಂದು 2 ಅವರ್ ಬ್ರೇಕ್ ಆದ್ರೆ 4 ಸಂಜೆ ಪೂಜೆ ಶುರು ಆಗುತ್ತೆ. ಜನ ದರ್ಶನಕ್ಕೆ ಬಂದು ಹೋಗ್ತಾನೆ ಇರ್ತಾರೆ. ಆ ಸಮಯದಲ್ಲಿ ದರ್ಶನ ನಡೀತಾನೆ ಇರುತ್ತೆ. ಬಟ್ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಈ ಮಧ್ಯದಲ್ಲಿ. ಬಟ್ ದರ್ಶನ ನಡೀತಾ ಇರುತ್ತೆ. ಈ ವರ್ಷ 24 ಗಂಟೆನೂ ದರ್ಶನ ಮಾಡಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಸೊ ಯಾರೇ ಜನ ಬಂದ್ರೂ ನಿರಂತರವಾಗಿ ದರ್ಶನ ಆಗಲಿ ಅನ್ನೋದು ಒಂದು ಆಸೆ. ಓಕೆ, ವೆರಿ ನೈಸ್. ಈಗ ದರ್ಶನದ ಅನ್ನೋದು ಒಂದು ಕಡೆ ಆದರೆ, ಈಗ ಸಾಂಸ್ಕೃತಿಕ ವಿಚಾರಗಳಿಗೆ ಬರೋಣ. ಸಂಜೆ ಹೊತ್ತು ಮಾತ್ರ ನೀವು ನಡೆಸೋದಾ ಈ ಕಾರ್ಯಕ್ರಮಗಳನ್ನ, ಅಥವಾ ಬೆಳಗ್ಗೆಯಿಂದನೇ ಶುರು ಆಗುತ್ತಾ? ಈಗ ಹೋದ ವರ್ಷ ನಾವು ಏನು ಮಾಡಿದ್ವಿ, ಆಲ್ಮೋಸ್ಟ್ 200-300 ಮಹಿಳೆಯರಿಂದ
ಮಹಿಳಾ ಸಂಭ್ರಮಾಚರಣೆ ಒಂದು ಮಾಡಿದ್ವಿ. ಹೌದು. ಬೆಳಿಗ್ಗೆ 10 ಗಂಟೆ ಕಾರ್ಯಕ್ರಮ ಶುರು, ರಾತ್ರಿ 10 ಗಂಟೆವರೆಗೂ 11 ದಿವಸನೂ ಕರೆಕ್ಟ್. ದೇವರಿಗೆ ಎಲ್ಲ ವಿವಿಧ ಮಹಿಳಾ ತಂಡಗಳು ಬಂದು ದೇವರಿಗೆ ಅವರ ಒಂದು ಸಂಗೀತಾರ್ಪಣೆ ಮಾಡಿದ್ರು. ಸೊ ಅದು ನಡೆದಿತ್ತು. ಈ ವರ್ಷ ಏನು ಮಾಡಿದ್ದೀವಿ, ಬರೀ ಸಂಜೆ ಮಾತ್ರ. ಸೊ ಎವ್ರಿ ಇಯರ್ ನಾವೇನು ಮಾಡ್ತೀವಿ, ಚೇಂಜ್ ದ ಐಡಿಯಾಸ್ ಅಂಡ್ ಕಾನ್ಸೆಪ್ಟ್ಸ್. ಸೊ ಈ ವರ್ಷ ಸಂಜೆ ಮಾತ್ರ ಸಾಂಸ್ಕೃತಿಕ ಕಾರ್ಯ ಇರುತ್ತೆ, ಬೆಳಿಗ್ಗೆ ಹೊತ್ತು ಮಾತ್ರ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರ ಇರುತ್ತೆ. ಈ ಕಾರ್ಯಕ್ರಮಗಳನ್ನೆಲ್ಲ ನೀವೀಗ ಜಾನ್ವರಿ ಫಸ್ಟ್ ವೀಕಿಂದನೇ ಪ್ಲಾನ್ ಮಾಡಕ್ ಶುರು ಮಾಡಿರ್ತೀರಾ. ಫೈನಲೈಸ್ ಆಗೋದು ಯಾವ ತಿಂಗಳಲ್ಲಿ, ಅಥವಾ ಇನ್ನೇನು ಎಷ್ಟು ದಿನ ಇದೆ ಅಂದಾಗ? ಸೊ ಜಾನ್ವರಿ ಫಸ್ಟ್ ತಿಂಗಳಲ್ಲಿ ನಾವು ಕೂತ್ಕೊಂಡು ಎಷ್ಟು ಜನ ಇದೀವಿ ಅವ್ರದೆಲ್ಲ ಟೀಮ್ಸ್ ಆಗುತ್ತೆ. ಟೀಮ್ಸ್ ಅಂದರೆ ಏನು, ನಮ್ಮಲ್ಲಿ ಈಗ ಒಂದು ಸ್ಟೇಜ್ ಹ್ಯಾಂಡ್ ಮಾಡೋಕ್ಕೆ ಒಂದು ಟೀಮ್ ಇರುತ್ತೆ, ಪೂಜೆ ಹ್ಯಾಂಡಲ್ ಮಾಡೋಕ್ಕೆ ಒಂದು ಟೀಮು, ಕ್ಲೀನಿಂಗ್ ಒಂದು ಟೀಮು, ಪ್ರಸಾದ ಹಂಚ್ಲಿಕ್ಕೆ ಒಂದು ಟೀಮು, ತಿರ್ಗಿ ಆರ್ಟಿಸ್ಟ್ ಕೋಆರ್ಡಿನೇಷನ್, ಆಚೆ ಕಡೆ ಪಬ್ಲಿಸಿಟಿ ಮಾಡ್ಲಿಕ್ಕೆ ಒಂದು ಟೀಮ್. ಈ ಥರ ಒಂದು ಆಲ್ಮೋಸ್ಟ್ ಒಂದು 15 ತಂಡ ಇರುತ್ತೆ ನಮ್ಮಲ್ಲಿ. ಅದ್ರದ್ದು ಫಾರ್ಮೇಷನ್ ಆಗಿ ಅನೌನ್ಸ್ ಆಗುತ್ತೆ. ಏನಂದರೆ ಈ ವರ್ಷ ನೀವೇನೋ ಸ್ಟೇಜಲ್ಲಿದ್ದರೆ ನೆಕ್ಸ್ಟ್ ಇಯರ್ ನೀವು ಅದರಲ್ಲಿರಲ್ಲ, ನೆಕ್ಸ್ಟ್ ಇಯರ್ ನೀವು ಪೂಜಾಗೆ ಹೋಗ್ತೀರಿ, ನೆಕ್ಸ್ಟ್ ಪೂಜೆಯಿಂದ ನೆಕ್ಸ್ಟ್ ಇಯರ್. ಸೊ ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಏನಾದರೂ ಎಲ್ಲರಿಗೂ ಎಲ್ಲ ಕೆಲಸ ಗೊತ್ತಿರಬೇಕು. ಬೈ ಚಾನ್ಸ್ ಏನು ಎಮರ್ಜೆನ್ಸಿ ಅವ್ರು ಯಾರೋ ಬಂದಿಲ್ಲ ಅಂದರೆ ದೇ ರೆಡಿ ಟು ಅಡ್ಯಾಪ್ಟ್ ಆ್ಯಂಡ್ ಡೂ ದ ವರ್ಕ್. ಸೊ ಎವ್ರಿ ಇಯರ್ ಇಲ್ ಚೇಂಜ್, ಅದು ನಡೆಯುತ್ತೆ. ಅದಾಗಿ 2-3 ತಿಂಗಳಲ್ಲಿ ಆರ್ಟಿಸ್ಟ್ನೆಲ್ಲ ಅವತ್ತು ಕೂತ್ಕೊಂಡು ನಾವು ಮಾತಾಡ್ತೀವಿ ಯಾರು ಕರೆಸೋದು ಏನು ಅಂತ. ಅದಾದ್ಮೇಲೆ 3 ತಿಂಗಳಲ್ಲಿ ಅರೌಂಡ್ ಏಪ್ರಿಲಲ್ಲಿ ವಿ ಅನೌನ್ಸ್ ದ ಆರ್ಟಿಸ್ಟ್ ಫಾರ್ ದ ಮೆಂಬರ್ಸ್. ಏಪ್ರಿಲಲ್ಲಿ ಈ ಥರ ಬರ್ತಾರೆ ಅಂತ. ಅದಾದ್ಮೇಲೆ ಹೋಗಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಸು, ಬುಕ್ಕು ಡಿಸೈನ್ಸ್ ಇದೆಲ್ಲ ನಡೆಯುತ್ತೆ. ಈಗ ಮೊನ್ನೆ ಜೂನ್ 21ನೇ ತಾರೀಕು ನಾವು ಈ ವರ್ಷದ ಬುಕ್ ಬಿಡುಗಡೆಯಾಗಿ ಎಲ್ಲರ ಮನೆಗೆ ಅವತ್ತಿಂದ ಹಬ್ಬ ಮುಗಿಯೋರು ಭವತಿ ಭಿಕ್ಷಾಂದೇಹಿ ಎಲ್ಲರ ಮನೆಗೂ ಸಂಜೆ 90 ಜನನು ಎವ್ರಿ ಸಂಜೆ ಒಂದು 3 ಅವರ್, ಸಂಜೆ 6:30ಯಿಂದ ರಾತ್ರಿ 9 ಗಂಟೆವರೆಗೂ ಎಲ್ಲರ ಮನೆಗೆ ಹೋಗಿ ನಮ್ಮ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಎಲ್ಲರ ಮನೆಗೆ ಹೋಗ್ತೀವಿ. ಹೋಗಿ ಇನ್ವೈಟ್ ಮಾಡಿ ಅವ್ರೇನು ಚಂದ ಕೊಡ್ತಾರೋ ತರೋದು, ಅದರಲ್ಲಿ ಗಣಪತಿ ಉತ್ಸವ ಮಾಡೋದು. ಈಗ ವರ್ಷದ ಮೊದಲನೇ ವಾರದಿಂದನೇ ಹಾಗಾದ್ರೆ ಪ್ರಾರಂಭ ಆಗುತ್ತೆ ಪ್ಲಾನಿಂಗ್ ಅನ್ನೋದು. ಪ್ಲಾನಿಂಗ್ ಮಾಡ್ತಾ ಮಾಡ್ತಾ ಈಗ ನೀವು ಹೇಳ್ದಾಗೆ ಚಂದ ಕೇಳೋ ಅಂತ ಹಂತಕ್ಕೆ ಬರ್ತೀರಾ. ಕಷ್ಟ ಅಲ್ವಾ ಸರ್? ಈಗ ಒಬ್ರ ಹತ್ರ 10 ರೂಪಾಯಿ ಕೇಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋ ಅಂತ ಸಮಾಜ ಇದು. ಇಲ್ಲಿ ನಾವು ದೇವರ ಕೆಲಸ ಅಂತ ತಗೊಂಡ್ರೆ ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೋಬಹುದು. ಆದ್ರೆ ಚಂದ ಕೇಳೋದು ಎಷ್ಟು ಕಷ್ಟ ನಿಮ್ಗೆ? ನಾನು ಅದೇ ಹೇಳ್ದೆ, 38ನೇ 39ನೇ ವರ್ಷದ ಉತ್ಸವಕ್ಕೆ ಹೋದಾಗ ನನಗೆ ಅವಾಗ ಬರೀ ಡಿ ವಿ ಜಿ ರೋಡ್ ಮಾತ್ರ ಕಲೆಕ್ಷನ್ ಮಾಡ್ತಾ ಇದ್ವಿ, ಅಂದರೆ ಕಮರ್ಷಿಯಲ್ ಅಲ್ಲೇ ಅಂಗಡಿ ಇರೋ ಹತ್ರ. ಒಂದೊಂದು ಸತಿ ಏನಾಗ್ತಿತ್ತು, ಚೆನ್ನಾಗಿ ಮಾತುಕತೆ ಜಗಳ ಲೆವೆಲ್ಗೆ ಹೊಟ್ಟೋಗ್ಬಿಡೋದು, ಯಾಕೆ ಕೊಡಬೇಕು ಅಂತ ಅವ್ರು ಕೇಳೋದು. ನಾವಿಲ್ಲಿ ನಮ್ಮ ಉತ್ಸವ ನಿಮ್ಮ ಬಡವಳಿ ಆಗ್ತದೆ, ಯಾಕೆ ಕೊಡಬಾರ್ದು? ಸೊ ಮಾತುಕತೆ ಆಗಿರೋದು ಉಂಟು, ಎಲ್ಲ ಆಗಿದೆ. ಬಟ್ ಈ ಉತ್ಸವದ ಒಂದು ವಿಶೇಷ ನಿಮಗೆ ನಾನು ಅವಾಗಿಂದ ಹೇಳ್ತಾ ಇರೋದು ಏನಂತಂದರೆ, ಒಂದು ಈಗ ನಮ್ಮಲ್ಲಿ ಯಾರೇ ಒಂದು ಡೊನೇಷನ್ ಕೊಡ್ತಾರೆ ಅಂತಂದ್ರೂ ಇವರು 1 ವರ್ಷದಿಂದ ಕೊಡ್ತಾ ಇಲ್ಲ, ಈಗ ಆಲ್ಮೋಸ್ಟ್ ಕಳೆದ 2 ದಶಕಗಳಿಂದ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ರೆಗ್ಯುಲರ್ ಆಗಿ ಒಂದು ಡೋನರ್ಸ್ ಅಂತ ಲೆಕ್ಕ ಹಾಕೊಂಡ್ರೆ ಒಂದು 4,000-5 ಸಾವಿರ ಜನ ಇದ್ದಾರೆ. ಇವರು ಪ್ರತಿ ವರ್ಷ ನಮ್ಮ ಉತ್ಸವಕ್ಕೆ ಅಂತಲೇ ತೆಗೆದಿರ್ತಾರೆ. ಸೊ ಇದೊಂದೇ ಉತ್ಸವ ನಡೀತಾ ಇರೋದು. ನಮಗೆ ದೊಡ್ಡ ಕಾರ್ಪೊರೇಟ್ ಯಾರು ಬಂದು ಬ್ಯಾಕಿಂಗ್ಸ್ ಇಲ್ಲ. ಇವತ್ತೇನೋ ನಮ್ಮ ಜೊತೆ ಒಬ್ರು ನಿಂತಿರೋದೇ ನಮ್ಮ ಉಲ್ಲಾಸ್ ಅಗರಬತ್ತಿ ಅವರು. ಆ್ಯಕ್ಚುಲಿ ಸ್ಪಾನ್ಸರ್ ಅವರೇ. ಯಾಕಂದರೆ ಅವರು ನಮಗೆ ಅವರು ಮೋರ್ ದೆನ್ ಸ್ಪಾನ್ಸರ್, ಈಸ್ ಒನ್ ಆಫ್ ದ ಮೆಂಬರ್ ಅಂತ ಹೇಳಿದ್ರೆ ನಾನು ತಪ್ಪಾಗ್ಲಿಕ್ಕಿಲ್ಲ. ಅವ್ರೀಗ ನಾವೊಂದು 20 ವರ್ಷನೇ ಆಯಿತು ನಮ್ಮದು ಅವ್ರದ್ದು ಒಂದು ಸಂಬಂಧ. ನಾವು ಅವ್ರ ಹತ್ರ ಹೋದಾಗ ಅವರು ತುಂಬ ಚಿಕ್ಕದಾಗಿ ಶುರು ಮಾಡಿ ಅವರ ಒಂದು ಥಾಟ್ ಪ್ರೋಸೆಸ್ ಆ್ಯಂಡ್ ಐಡಿಯಾಸ್ ಇದೆಯಲ್ಲ, ಅದು ಈ ಉತ್ಸವ ಇಷ್ಟು ದೊಡ್ಡದು ಬೆಳೆಯೋಕ್ಕೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಈ ಆಲ್ಸೋ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಟರ್ಮ್ಸ್ ಆಫ್ ದ ಪ್ರೋಗ್ರೆಸ್ ಆಫ್ ದ ಉತ್ಸವ. ಅವ್ರು ಬಂದು ಏನು ಮಾಡಿದ್ರು, ನಾವು ಒಂದು ಚಿಕ್ಕದಾಗಿ ಒಂದು ಗಣೇಶನ ಕೂರಿಸ್ತಾ ಇದ್ವಿ, ಒಂದು ಹೂವು ಕಟ್ತಾ ಇದ್ವಿ ಸೈಡಲ್ಲಿ, ಒಂದು ಹೂವು ಬ್ಯಾಕ್ಗ್ರೌಂಡ್ ಎಲ್ಲ. ಇದೊಂದು ಮಂಟಪ ಆಗಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವ್ರು ಫಸ್ಟ್ ಸಜೆಷನ್ ಕೊಟ್ಟು, ಇವತ್ತೇನೋ ಗಣೇಶ ಉತ್ಸವದ ಒಂದು ಮಂಟಪ ಪಾಪ್ಯುಲರ್ ಆಗಿದೆ ಅಂದರೆ ಇದಷ್ಟು ಶ್ರೇಯಸ್ಸು ನಮ್ಮ ಉಲ್ಲಾಸ್ ಸೋಮಶೇಖರ್ ಪಾಟೀಲ್ರಿಗೆ ಹೋಗೋದು. ಯಾಕಂದರೆ ಅವರೇ ಒಂದು ಐಡಿಯಾ ಕೊಟ್ಟು ಇವತ್ತು ಏನೇ ಅದ್ರದ್ದು ಕಂಪ್ಲೀಟ್ ಏನಿದೆಯೋ ಅವರೇ ಅದನ್ನ ಇನ್ಚಾರ್ಜ್ ತೊಗೊಂಡಿದೆ, ನಾನು ಮಾಡಿಸ್ಕೊಡ್ತೀನಿ ಬಿಡಿ ಅಂತೇಳಿ ಅವ್ರಿಗೆ ಖುದ್ದಾಗಿ ನಿಂತು ಒಂದು ಮಂಟಪ, ಇವತ್ತು ದೇವರ ಮಂಟಪ ನಡೆದಿರೋದು. ಸೊ ಇದು ನಮ್ಮ ಏನೋ ದೇಣಿಗೆ ಅಂತ ಸ್ಪಾನ್ಸರ್ಶಿಪ್ ಅಂತ ಬಂದಾಗ, ದಿಸ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್ ವಿಚ್ ಇಸ್ ಕಮ್ ಫ್ರಮ್ ಅ ಬಿಗ್ ಕಾರ್ಪೊರೇಟ್ ಹೌಸ್. ಯಾಕಂದ್ರೆ ಉಲ್ಲಾಸ ಇವತ್ತು ಬೆಳೆದು ನಿಂತಿರೋ ಒಂದು ದೊಡ್ಡ ಕಾರ್ಪೊರೇಟ್ ಹೌಸ್. ಬಟ್ ಸಾಮಾನ್ಯ ಜನತೆ ಅಂತ ಬಂದಾಗ ನೀವು ಹೇಳ್ದಂಗೆ 10 ರೂಪಾಯಿ ಕೊಡೋದು ದೊಡ್ಡ ವಿಷಯ. ಇವತ್ತು ಒಂದಷ್ಟು ಜನ ಯಾಕ್ರಿ ಕೊಡಬೇಕು ಅಂತ ಬಾಕ್ಲು ಮುಚ್ಚೋರು ಇದ್ದಾರೆ. ಇವತ್ತು ಜನ ಕರೆದು ನಮ್ಮ ಎಲ್ಲ ಮೆಂಬರ್ಸ್ಗೆ ತೆಂಗಿಗೆ ತಾಂಬೂಲ ಕೊಟ್ಟು, ಮೊನ್ನೆ ನನಗೆ ಜ್ಞಾಪಕ ನಮ್ಮ ಒಂದಷ್ಟು ಜನ ಮೆಂಬರ್ಸ್ಗೆ ನೀವು ಇಷ್ಟು ಚೆನ್ನಾಗೆಲ್ಲ ಬಂತು ಕರ್ಕೊಂಡೋಗಿ MTR ಕರ್ಕೊಂಡು ಊಟ ಕೊಡಿಸಿರೋದು ಉಂಟು. ಯಾಕಂದ್ರೆ ಆ ಥರ ಮನೇಲಿ ನಾವು ಊಟ ಇಟ್ಕೊತೀವಿ ಅಂತ ಹೇಳಿರೋದು ಉಂಟು. ಸೊ ವಿ ಹ್ಯಾವ್ ಎಕ್ಸ್ಟ್ರೀಮ್ಸ್, ಎಲ್ಲ ಥರ ಎಕ್ಸ್ಟ್ರೀಮ್ಸ್ ನೋಡ್ತೀವಿ. ಬಟ್ ಏನಂದರೆ ಈಗ ಒಂದು 1000 ಜನ ಅಂತಿದ್ದಾಗ ನಮ್ಮ ಜೊತೆ 900 ಜನ ಕೈ ಜೋಡಿಸಿದ್ದಾರೆ.
ಈಗ ನಾವೇನೊಂದು ವೆರಿ ನೈಸ್. 100 ಜನ ಇದ್ದೇ ಇರ್ತಾರೆ, ಅದು ಎಲ್ಲ ಕಡೆ ಇದ್ದಿದ್ದೆ. ಬಟ್ 900 ಕೈ ಜೋಡಿಸಿದ್ವಿ ಉತ್ಸವ. ಇವತ್ತು ಇದು ಜನರ ಉತ್ಸವ, ಇದು ನಾವು ನೋವು ಮಾಡೋದು. ಯಾಕಂದ್ರೆ ಇದು ನಾವು ಶುರು ಮಾಡಿದಾಗ ನಮ್ಮ ಹತ್ರ ₹1 ಇರಲ್ಲ, ಇರೋ ವಿಷಯ ಹೇಳ್ಬೇಕು ಅಂತಂದ್ರೆ. ಅದು ಹೆಂಗೋ ವರ್ಷ ಅಷ್ಟೊತ್ತಿಗೆ ಅಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀವಿ, ಕಾರ್ಯಕ್ರಮ ಮುಗಿಯುತ್ತೆ, ಎಲ್ಲ ಖರ್ಚು ಮುಗಿಯುತ್ತೆ, ಅಲ್ಲಿಗೆ ಕೈ ತೊಳ್ಕೊಂಡ್ಬಿಟ್ಟಿರ್ತೀವಿ. ಒಂದು 3 ವರ್ಷ ನಾವು ಕೈಯಿಂದ ಹಾಕಿರ್ತೀವಿ, 1-2 ವರ್ಷ ಚೂರು ಮಿಕ್ಕಿರುತ್ತೆ, ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಹೆಂಗೋ ದೇವ್ರು ನಡ್ಸ್ಕೊಂಡು ಹೋಗ್ತಾನೆ. ಮಿರಾಕಲ್ ಇದು. ಮಿರಾಕಲ್ ಅಂತ ಯಾರು ನಂಬಲ್ಲ. ನಾವು ಶುರುವಾದಾಗ ನಮ್ಮ ಹತ್ರ ಏನಿರಲ್ಲ, ಬಟ್ ದೊಡ್ಡ ಆಸೆ ಇಟ್ಕೊಂಡು ಶುರು ಮಾಡ್ತೀವಿ. ಅದು ಶುರು ಆಗಿ ಕಾರ್ಯಕ್ರಮ ಮುಗಿಯುತ್ತೆ, ಈ ಥರ ಆಗುತ್ತೆ. ಇದೆಲ್ಲನೂ ಅಗೇನ್ ಗಣಪ ಮಾಡಿಸ್ಕೊಂತಾನೆ ಅಷ್ಟೇ. ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಬರ್ಬೇಕು ಅಂತಂದ್ರೆ ಅವ್ರ ಪೇಮೆಂಟ್ ಜಾಸ್ತಿ ಇರುತ್ತಲ್ವ ಸರ್? ಅದನ್ನೇ ಈಗ ನಾನು ಹೇಳ್ದಲ್ಲ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಈವೆಂಟ್ ಮ್ಯಾನೇಜರ್ ಇರೋದ್ರಿಂದ ನಾನು ಅವ್ರನ್ನೆಲ್ಲ ಕರೆದಾಗ ಏನು ಮಾಡ್ತಾ ಇದ್ದೆ, ಒಂದು ಅಲ್ಲಿ ಉತ್ಸವಕ್ಕೆ ಬಂದಾಗ ದಯವಿಟ್ಟು ಅಲ್ಲಿ ಕೇಳಬೇಡಿ, ಇಲ್ಲಿ ಬೇಕಾದ್ರೆ ತಗೊಳ್ಳಿ ಅಂತೇಳಿ ಇನಿಷಿಯಲಿ ಶುರು ಮಾಡಿದ್ದು. ಅದಲ್ಲದೆ ನಮ್ಮ ವೇದಿಕೆಗೆ ನೀವು ಆಗಲೇ ಹೇಳಿದ್ರಿ, ತುಂಬ ಜನ ಇಷ್ಟಪಟ್ಟು ಬರೋ ಕಾರ್ಯಕ್ರಮ ಇದಂದ್ರೆ ಇಲ್ಲಿ ಬಂದರೆ ಏನೋ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ 1974ನೇ ಇಸ್ವಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅವರ ವೈಯಕ್ತಿಕ ಜೀವನದಲ್ಲಿ ಮೊಟ್ಟ ಮೊದಲನೇ ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿದ್ದು ನಮ್ಮ ಉತ್ಸವದಲ್ಲಿ. ಇದು ಒಂದು ಭಾಳ ವಿಶೇಷವಾದ ಒಂದಿದು ಸಾರ್ವಜನಿಕ ಕಾರ್ಯಕ್ರಮ ಕೊಟ್ಟಿದ್ದೆ ನಮ್ಮ ಉತ್ಸವದಲ್ಲಿ. ಸೊ ಅವರು ನಮಗೆ ಅಲ್ಲಿಂದ ತುಂಬ ಆತ್ಮೀಯರಾಗಿದ್ದರು. ಅವರು ನಮ್ಮ ಸಂಘಕ್ಕೆ ಒಂದು ಮೆಂಬರ್ ಅಂತಲೇ ಹೇಳೋದು ತಪ್ಪಾಗಿಲ್ಲ, ನಾವೆಲ್ಲ ಅಂಕಲ್ ಅಂತಲೇ ಕರಿತಾ ಇದ್ದು, ಚಿಕ್ಕವರಿಂದ ನೋಡ್ಕೊಂಡು ಬೆಳೆದಿರೋದು. ಅವ್ರು ಎಲ್ಲಿ ಹೋದ್ರೆ ಇಲ್ಲಿ ಒಂದು ವಿಶೇಷ ಅನುಬಂಧ ಇದೆ. ಇಲ್ಲಿ ಬಂದು ಮಾಡೋದ್ರಿಂದ ನನಗೆ ಒಳ್ಳೇದಾಗಿದೆ. ಅವರಲ್ಲದೆ ಯಾರೇ ಆರ್ಟಿಸ್ಟ್ ಇಲ್ಲಿ ಬಂದಿರಲಿ. ಮೊದಲನೇ ವೇದಿಕೆನಾ? ಹೌದೌದೌದು, 1974 ಅದು ಫಸ್ಟ್ ಟೈಮ್ ಪಬ್ಲಿಕ್ ಶೋ ಕೊಟ್ಟಿದ್ದವರು. ಸೊ ಪಬ್ಲಿಕಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದು ಉತ್ಸವ. ಅದಾದ್ಮೇಲೆ ಭಾಳಷ್ಟು ಸತಿ ಬಂದು ಹೋಗ್ಯಾರೆ. ಒಂದು ಸತಿ ಆಂಧ್ರದಲ್ಲಿ ಒಂದು ಚಂಡಮಾರುತ ಆಗಿ ತುಂಬ ಒಂದಷ್ಟು ಹಾನಿಯಾಗಿತ್ತು 1978-79 ವರ್ಷದಲ್ಲಿ. ಅವರು ಖುದ್ದಾಗಿ ಇದು ನಾನು ಅದಕ್ಕೊಂದು ಫಂಡ್ ರೈಸರ್ ಮಾಡೋಕ್ಕೂ ನಾನು ನಿಂತ್ಕೊತೀನಿ ಮುಂದೆ ಅಂತೇಳಿ ನಮ್ಮ ಸಂಘದ ಜೊತೆಗೆ ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ಅದಕ್ಕೆ ರಜನಿಕಾಂತ್, ಕಮಲ್ ಹಾಸನ್ನು, ನಮ್ಮ ಶ್ರೀನಾಥ್, ಇಲ್ಲಿ ಇರೋರು ಎಲ್ಲ ಆರ್ಟಿಸ್ಟ್ ಬಂದಿದ್ರು. ಇವತ್ತದು ಫೋಟೋ ಇದೆ, ಎಲ್ಲ ದಾಖಲೆ ಇದೆ ಅದರದ್ದು ನಮ್ಮ ಉತ್ಸವದಲ್ಲಿ. ಅವ್ರು ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸಂಘದ ವತಿಯಿಂದ ಒಂದು ಫಂಡ್ ರೈಸ್ ಮಾಡಿ ಒಂದು ಮನೆಗಳು ಕಟ್ಟಿ, ಅಲ್ಲಿ ಏನೋ ಬಡ ಜನತೆಗೆ ಮನೆಗಳು ಹೋಗಿತ್ತಲ್ಲ, ಅವ್ರ ಮನೆಯೆಲ್ಲ ಕಟ್ಸ್ಕೊಟ್ರು ಒಂದು ವ್ಯವಸ್ಥೆ ಇದೆ. ಸೊ ಈ ಥರ ಒಂದು ಇದು. ಸೊ ವೆನ್ ಇಟ್ ಕಮ್ ಟು ಆರ್ಟಿಸ್ಟ್ ಅಲ್ಲ, ನಾನು ಈಗಲೂ ಜ್ಞಾಪಕ 49 BGUಲಿ ನಾನು 10 ವರ್ಷ ಕರೀನಾ ಕಪೂರ್, ಗೋವಿಂದ ಮತ್ತು ಶಾನ್ ಅವ್ರನ್ನ ಕರೆಸಿದ್ದೆ. ನಾವು 3 ಜನ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಆವಾಗ ರಿಪೋರ್ಟ್ರಿಗೆ ಕೇಳ್ತಾರೆ, ಏನು ಶಾನ್ ಅವರೇ ನಿಮ್ಗೆ ಏನು ಅನ್ಸುತ್ತೆ ಬಿಲ್ ಬಂದು ಅಂತ. ಅವ್ರು ಹೇಳ್ತಾರೆ, ನಾನು ಇದ್ರ ಬಗ್ಗೆ ಕೇಳ್ಕೊಂಡೇ ಬಂದಿದ್ದೆ, ನನಗೆ ನಂದೀಶ್ ಯಾವಾಗ ನಾನು ಕರಿತಾರೆ ಅಂತ ನಾನು ಕಾಯ್ತಾ ಇದ್ದೆ. ಮೇರಕ್ ನಂಬರ್ ಕಬ್ ಲೆಗೆಗ ಅಂತ ನಂಬರ್ ಲಗ್ಗಯ ಅಂತ ಅವ್ರಿಗೆ ಇಷ್ಟು ವಿಡಿಯೋಲಿದೆ ಆ್ಯಕ್ಚುಲಿ. ಸೊ ದಟ್ ಈಸ್ ವಾಟ್ ಈ ಸೆಡ್. ಸೊ ಆರ್ಟಿಸ್ಟ್ಗಳು ಈ ಥರ ಅಂದರೆ ನಮ್ಮ ಉತ್ಸವದಲ್ಲಿ ಎಸ್ಪೆಷಲಿ ಸಂಗೀತನ ರುಚಿ ಪಡೋರು, ಅಂದರೆ ರಿಯಲ್ ಜಿನೈನ್ ಮ್ಯೂಸಿಕ್ ಲವರ್ಸ್ ಬರ್ತಾರೆ. ಅದೇ ಹೇಳಿದ್ನಲ್ಲ, ದೇವರದ ಒಂದು ಭಕ್ತಾದಿಗಳು ಬರ್ತಾರೆ. ದೇ ಗೆಟ್ ದರ್ ಕಂಟೆಂಟ್. ಆ್ಯಂಡ್ ಆರ್ಟಿಸ್ಟ್ಗಳಿಗೆ ಏನು ಬೇಕು? ಗುಡ್ ಆಡಿಯನ್ಸ್. ಅದು ನಮ್ಮ ಉತ್ಸವದಲ್ಲಿ ಸಿಗುತ್ತೆ ನಿಮಗೆ. ಪೀಪಲ್ ಹೂ ರಿಯಲಿ ಕಮ್ ಅಂಡ್ ಎಂಜಾಯ್. ದಟ್ಸ್ ಅ ಕನೆಕ್ಷನ್. ಇವತ್ತು ಎಲ್ಲ ನಮಗೆ ಪ್ರತಿ ವರ್ಷ ಉತ್ಸವ ಮಾಡೋಕೆ ದೊಡ್ಡ ಒತ್ತಾಯ ಅಂದ್ರೆ ಇದೆ. ನಾವು ಎಷ್ಟು ಜನಕ್ಕೆ ಇಲ್ಲ ಅಂತೀವಿ ಅಂತ ಅವರೆಲ್ಲರೂ. ಯಾಕಂದ್ರೆ ಇರೋದೇ 11 ದಿವಸ, ನಮಗೆ ಬರೋ ಬೇಡಿಕೆಗಳಂತೂ ತುಂಬ ಇರುತ್ತೆ. ಯಾರನ್ನ ಇಟ್ಕೊಳ್ಳೋದು, ಯಾರನ್ನ ಬಿಡೋದು ಅನ್ನೋದೇ ದೊಡ್ಡ ಒಂದು ಸಮಸ್ಯೆ. ಈಗ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಏನಂದ್ರೆ ಈ ಆಯ್ಕೆ ಮಾಡೋದು, ಸೆಲೆಕ್ಷನ್ ಇದೆಯಲ್ಲ, ಈ ಆರ್ಟಿಸ್ಟ್ಗಳನ್ನ ಈ ವರ್ಷ ಕರೆಸ್ಬೇಕು ಅಂತ ಯಾವ ಬೇಸಿಸ್ ಮೇಲೆ ನೀವು ಮಾಡ್ತೀರಾ? ಯಾಕಂದ್ರೆ ಆ ಫಿಲ್ ಇನ್ ದ ಬ್ಲಾಂಕ್ಸ್ ನಾವು ಫಿಲ್ ಮಾಡ್ಕೊಂಡ್ ಬರೋಣ ಅಂತ ಅಷ್ಟೇ ಕೇಳ್ತಾ ಇರೋದು. ಯಾವ ಬೇಸಿಸ್ ಮೇಲೆ ನೀವು ಆಯ್ಕೆ ಮಾಡ್ತೀರಾ? ನಾನು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಬೆಂಗಳೂರು ಗಣೇಶದ್ದು ಒಂದು ಥಾಲಿ, ಅಂದರೆ ಒಂದು ಊಟದ ಥಾಲಿ ಅಂತಂತಾರೆ. ಥಾಲಿಲಿ ಏನಿರುತ್ತೆ, ಒಂದು 5-6 ಥರ ಪಲ್ಯ ಇರುತ್ತೆ, ಒಂದು ನಿಮ್ಗೆ ರೈಸ್ ಸಿಗುತ್ತೆ, ಒಂದು ಪೂರಿ ಇರುತ್ತೆ, ಒಂದು 1-2 ಥರ ಸ್ವೀಟ್ ಇರುತ್ತೆ, ಹಪ್ಪಳ ಇರುತ್ತೆ. ಅದಷ್ಟರಲ್ಲಿ ಯಾವ್ದಾದ್ರು ಒಂದಾದ್ರೂ ನಿಮ್ಗೆ ಇಷ್ಟ ಆಗುತ್ತೆ. ಖಂಡಿತ. ಬೆಂಗಳೂರು ಗಣೇಶ ಅಷ್ಟೇ. ನಾವು ಏನು ಪ್ಲಾನ್ ಮಾಡ್ತೀವಿ ಅಂದರೆ ಅದೊಂದು ದೊಡ್ಡ ಥಾಲಿ ಆಗಿರಬೇಕು. ಅಷ್ಟು ತಿಂದರೆ ನಮಗೆ ತುಂಬ ಸಂತೋಷ. ಇಲ್ಲ ನಿಮ್ಗೆ ಅಷ್ಟು ತಿನ್ನೋಕ್ಕಾಗಲ್ಲ, ಯಾವ್ದಾದ್ರು ಒಂದು ದಿವಸ ಆದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ. 11 ದಿವಸದಲ್ಲಿ ಯಾರಿಗೂ ಇಷ್ಟ ಆಗದೆ ಇರೋ ಕಾರ್ಯಕ್ರಮ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. 100% ನಿಮ್ಮ ಒಬ್ಬರಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಷ್ಟ ಆಗುತ್ತೆ, ಅಷ್ಟು ಇಷ್ಟ ಆಗೋ ಥರನೇ ಮಾಡೋದು. ಸೊ ಈ ಒಂದು ನಾವು ಏನು ಪ್ಲಾನ್ ಮಾಡೋಕ್ಕೆ ಶುರು ಮಾಡ್ತಾರೋ, ನಾವು ಜನಕ್ಕೆ ವಾಟ್ ಕ್ಯಾನ್ ಕನೆಕ್ಟ್ ವಿತ್ ದ ಪೀಪಲ್ ಆ್ಯಂಡ್ ವಾಟ್ ವಿಲ್ ವರ್ಕ್ ವಿತ್ ದ ಪೀಪಲ್. ಇದು ನಾವೇನಂದರೆ ನಾವು ಆರ್ಗನೈಸರಲ್ಲಿ ಕೂತ್ಕೊಳ್ಳೋ, ನಾವು ಹೋಗಿ ಆಡಿಯನ್ಸಲ್ಲಿ ಕೂತ್ಕೊಂತೀವಿ. ನಾನು ಈ ಗಣೇಶೋತ್ಸವಕ್ಕೆ ಹೋಗಿದ್ದೆ, ನಾನು ಕೂತ್ಕೊಂಡು ಈ ಕಾರ್ಯಕ್ರಮ ಇವ್ರು ನೋಡಬೇಕು ನನಗೆ ಆಸೆ ಇದೆ ಅಂತ. ನಾನು ಇಲ್ಲಿ ಕೂತ್ಕೊಂಡು ನಾನು ಈ ಥರ ಹಾಡು ಕೇಳಬೇಕು ಅಥವಾ ಈ ಥರ ಒಂದು ಆರ್ಟಿಸ್ಟ್ ನೋಡಬೇಕು ಅಂತ ಅಲ್ಲಿ ಕೂತ್ಕೊಂಡು ನೋಡಿದಾಗ ಒಂದಷ್ಟು ಜನ ಆರ್ಟಿಸ್ಟ್ಗಳು ಬರ್ತಾರೆ ಪ್ರತಿ ವರ್ಷ. ಅವರಷ್ಟು ಜನ ಬರ್ತಾರೆ. ವೆರಿ ನೈಸ್. ಆಮೇಲೆ ಈ ಥರ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿದಾಗ ನಾನು ಹೇಳ್ದಾಗೆ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ. ಹೇಗೆ ನಡೆಯುತ್ತೆ? ಈ ಚಾಲೆಂಜಸ್ ಏನೇನಿರುತ್ತೆ? ಈಗ ಕಲಾವಿದರ ಜೊತೆ ಅಂತ ಅಂದಾಗ್ಲೇನೆ ಬರುವಂತಹ ಚಾಲೆಂಜಸ್ ಏನು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ 50ನೇ ವರ್ಷದಲ್ಲಿ ಒಂದು ತುಂಬ ದೊಡ್ಡ ಇಂಟರ್ನ್ಯಾಷನಲ್ ಫೇಮ್ ಆರ್ಟಿಸ್ಟ್
ಹ್ಮ್. ಅವರ ಮ್ಯಾನೇಜರ್ ಹತ್ರ ಮಾತಾಡಿ ಬುಕ್ ಮಾಡ್ತೀವಿ ಅವ್ರನ್ನ. ಹ್ಮ್. ಕಾರ್ಯಕ್ರಮ ಎಲ್ಲ ಫೈನಲೈಸ್ ಆಗುತ್ತೆ. ಹ್ಮ್. ಅವರು ಆ ಸಮಯದಲ್ಲಿ ಅಮೆರಿಕಲ್ಲಿದ್ದಾರೆ. ಅಮೆರಿಕಾದಿಂದ ಬರಬೇಕಾಗುತ್ತೆ ಅಂತ ಅವ್ರು ಮಾತಾಡೋದು. ಆಯ್ತು, ಅಮೆರಿಕಾದಿಂದ ಬರೋಕ್ಕೂ ಅವ್ರಿಗೆ ಟಿಕೆಟ್ ವ್ಯವಸ್ಥೆ, ಯಾಕಂದ್ರೆ ನಮಗೊಬ್ರು ಎಲ್ಲ ಮಾಡ್ತೀರಾ? ಅವ್ರು ನಮ್ಮ ಹ್ಮ್. ಸ್ನೇಹಿತರೊಬ್ರು ಏರ್ ಟಿಕೆಟ್ ಸ್ಪಾನ್ಸರ್ ಮಾಡ್ತೀವಿ ಅಂದ್ರೆ ಒಪ್ಕೊಂಡ್ರು. ಓಕೆ, ಹ್ಮ್. ಒಂದು ವಾರ ಇದೆ ಕಾರ್ಯಕ್ರಮಕ್ಕೆ. ನನಗೆ ಫೋನ್ ಬರುತ್ತೆ. ಅವರೊಬ್ಬರೇ ಅಲ್ಲ, ಅವ್ರ ವೈಫೂ ಬರ್ತಾರೆ ಅವ್ರ ಜೊತೆಗೆ. ಅವರು ಬಿಸ್ನೆಸ್ ಕ್ಲಾಸಲ್ಲಿ ಬರ್ತಾರೆ, ಅವ್ರದ್ದು ಟಿಕೆಟ್ ಕೊಡಿ ಅಂತ. ನನಗೆ ಬೇಕಾಗಿರೋದು ಅವ್ರು ಮಾತ್ರ ಕಾರ್ಯಕ್ರಮಕ್ಕೆ, ಅವ್ರ ವೈಫ್ ಬೇಡ, ದಯವಿಟ್ಟು ಅವರೊಬ್ಬರೇ ಬರಲಿ ಅಂತ. ಅವ್ರು ಮಾತುಕತೆ ಎಲ್ಲಿಗೆ ಹೋಗುತ್ತೆ ಅಂದರೆ, ನೀವು ಕೊಡಲಿಲ್ಲ ಅಂದರೆ ನಾವು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ. ನಾನು ಹೇಳಿದೆ, ದಯವಿಟ್ಟು ಬರಬೇಡಿ, ಕ್ಯಾನ್ಸಲ್ ಮಾಡಿ ಕಾರ್ಯಕ್ರಮ, ನನ್ನದು ಅಡ್ವಾನ್ಸ್ ಏನು ಕೊಟ್ಟಿದ್ದೀನಿ ಕೊಟ್ಬಿಟ್ಟಿದ್ದು, ಇದು ಒಂದು ವಾರ ಇದೆ. ತುಂಬ ದೊಡ್ಡ ಆರ್ಟಿಸ್ಟು. ಅವ್ರು 2 ದಿವಸ ಟೈಮ್ ತೊಗೊಂಡು ಆಮೇಲೆ ಇಲ್ಲ ಬಿಡಿ ಅವರೊಬ್ಬರೇ ಬರ್ತಾರೆ, ನಾವು ಹಾಕೊಂಡು ಕರ್ಕೊಂಬರ್ತೀವಿ ಅಂತ ಬಂದು ಕಾರ್ಯಕ್ರಮ ಮಾಡೋದು. ಸೊ ಈ ಥರ ಒಂದು ಚಾಲೆಂಜಸ್ ಸೊ ಅಂತ ಒಂದು ಹೋದರೆ ಬೇಡಿಕೆಗಳು. ಒಂದು ಆರ್ಟಿಸ್ಟ್ ಬರ್ತಾರೆ, ಅವ್ರಿಗೆ ಏನಂದರೆ ಒಂದು ನನಗೆ ಇದು ಈಗ ಲಕ್ಸುರಿ ಕಾರ್ ಬೇಕು ಅಂತಂತಾರೆ. ಅದೇ ಮೇಕು ಅವ್ರಿಗೆ ಏನಂದರೆ ಇದೇ ಮಾಡಲು, ಇದೇ ಮೇಕು, ಇದೇ ಕಾರ್ ಬೇಕು ಅಂತಾರೆ. ಆ ಟೈಮಲ್ಲಿ ಆ ಕಾರ್ ಸಿಗದೆ ಇರೋದು, ಅದೇ ಪ್ಯಾರಲ್ ಕೊಡ್ತೀವಿ ಅಂದರೆ ಆಗಲ್ಲ ಅಂತ. ಸೊ ಇದೆಲ್ಲ ಉಂಟು. ಬಟ್ ಏನಂದರೆ ನಾವು ಅವ್ರಿಗೆ ಏನು ಅರಿವುಪಡಿಸ್ಬೇಕು ಅಂತಂದರೆ, ಇದು ಒಂದು ಕಾರ್ಪೊರೇಟ್ಗೆ ಹೋಗ್ತಾ ಇಲ್ಲ, ಇದೊಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ. ತುಂಬ ಜನ ಅಡ್ಜಸ್ಟ್ ಮಾಡ್ಕೊತಾರೆ, ಬಟ್ ಕೆಲವರು ಒಂದಷ್ಟು ಜನ ಇರ್ತಾರೆ. ದೀಸ್ ಚಾಲೆಂಜಸ್ ಆಲ್ವೇಸ್ ದೇರ್. ಅದು ನಾವೀಗ ಒಂಥರ ಅದ್ರ ಜೊತೆಗೆ ಅಡ್ಜಸ್ಟ್ ಆಗಿ ಕಾರ್ಯಕ್ರಮ ನಡೀತಾ ಇದೆ. ಈಗ ಕಲಾವಿದರನ್ನ ಬಂದು ವೇದಿಕೆ ಮೇಲೆ ನಿಲ್ಸಿದ್ರು ಸಹ ವೇದಿಕೆಯಲ್ಲಿದ್ದಾಗ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಸಡನ್ ಆಗಿ ಪವರ್ ಹೋಗೋದಾಗಿರ್ಬಹುದು, ಅಥವಾ ಇನ್ಯಾವುದೋ ಒಂದು ಕಡೆ ಜನರು ಕೂಗಿ ಕಿರ್ಚಿ ಮಾಡೋದು ಸಂದರ್ಭಗಳಾಗಿರ್ಬೋದು. ಇಂತಹ ಸಂದರ್ಭಗಳು ಬಂದಾಗ ಏನ್ ಮಾಡ್ತೀರಾ? ಓ ಒಂದು ಅಗೇನ್ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ಆಮೇಲೆ ಇಷ್ಟು ವರ್ಷ ನಾವು ಮಾಡೋದ್ರಿಂದ ಒಂದಷ್ಟು ಅನುಭವಗಳು ನಮ್ಮಲ್ಲಿ ಇದ್ದೇ ಇದೆ. ಖಂಡಿತ. ಆ ಹೌದು. ಸೌಂಡ್ ಸಿಸ್ಟಮ್ ಅದ ನೀವು ಹೇಳಿದ ತಕ್ಷಣ ನಾವು ವಿಲ್ ಮೇಕ್ ಶ್ಯೂರ್ ವಿ ಹ್ಯಾವ್ ದ ಬೆಸ್ಟ್ ಟೆಕ್ನಿಷಿಯನ್ಸ್. ಹಾ. ಸಿಸ್ಟಮ್ ಆಮೇಲೆ ನಮಗೇನಂದರೆ ಅದನ್ನು ಆಪ್ರೇಟ್ ಮಾಡೋರು. ಈಗ ಇಲ್ಲಿ ಇಷ್ಟು ಜನ ಇದ್ದಾರೆ, ಕ್ಯಾಮ್ರಾದ ಕೆಲಸ ಮಾಡುತ್ತೆ, ಕ್ಯಾಮ್ರಾ ಹಿಂದೆ ಕೂತಿರೋದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್. Correct. ಅವ್ರು ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಬೇಕು. ಸೊ ವಿ ಗೆಟ್ ದ ಬೆಸ್ಟ್ ಟೆಕ್ನಿಷಿಯನ್ಸ್. ಈಗ ನಮ್ಮ ರಾಜ್ಯದಲ್ಲಿ ಯಾರು ಬೆಸ್ಟ್ ರಾಷ್ಟ್ರದಲ್ಲಿ ಯಾರಿದೆ ಅವ್ರನ್ನ ಕರೆಸಿ ಮಾತ್ರ ಮಾಡೋದು. ಸೊ ಆವಾಗ ಅರ್ಧ ನಮ್ಮ ಕೆಲಸ ಕಮ್ಮಿ ಆಗ್ಬಿಡುತ್ತೆ ಅದರಲ್ಲೇ. ಕರೆಕ್ಟ್. ಈ ನಡುವೆ ಏನಾಗಿದೆ ದೊಡ್ಡ ಚಾಲೆಂಜ್ ಅಂದರೆ, ಬಿಕಾಸ್ ಎಲ್ಲ ದೊಡ್ಡ ಕಾರ್ಯಕ್ರಮ ನಡೀತಾರೆ ಅಂದರೆ ಟೆಕ್ನಾಲಜಿಕಲಿ ಎವ್ರಿಥಿಂಗ್ ಇಸ್ ಅಡ್ವಾನ್ಸ್ಡ್. ಈಗ ಅವ್ರು ಬಂದು ಕೇಳೋ ಒಂದು ಸಿಂಪಲ್ ಏನಂದ್ರೆ ಒಂದು ಮಿಕ್ಸರ್. ಈಗ ಏನಾದರೂ ಸೌಂಡ್ ಸಿಸ್ಟಮ್ ಅಂದರೆ ನಿಮ್ಗೆ ಗೊತ್ತು, ಎಲ್ಲ ಮೈಕ್ಸ್ ಎಲ್ಲ ಮಿಕ್ಸರ್ಗೆ ಹೋಗುತ್ತೆ. ಕರೆಕ್ಟ್. ಆ ಮಿಕ್ಸರ್ ರಿಕ್ವೈರ್ಮೆಂಟ್ಸ್ ಆರ್ ಹ್ಯೂಜ್. ಒಂದೊಂದು ಮಿಕ್ಸರ್ ಇವತ್ತು ಏನೋ ಅವ್ರು ಕೇಳೋಂಥ ಮಿಕ್ಸರ್ಗಳು ಏನಂದರೆ ಬರೀ ಬಾಡಿಗೆಗೆ ಒಂದು 3-4 ಲಕ್ಷ ರೂಪಾಯಿ ಆಗುತ್ತೆ, ಆ ಥರ ಮಿಕ್ಸ್. ಸೊ ಆ ಥರ ಬಂದ್ಬಿಟ್ಟಿದೆ. ಮುಂಚೆ ಅದೆಲ್ಲ ನಮ್ದು ಅನಲಾಗ್ ಇತ್ತು, ಇವಾಗೆಲ್ಲ ಎವ್ರಿಥಿಂಗ್ ಇಸ್ ಗಾಟ್ Correct. ಡಿಜಿಟಲ್. ಸೊ ಕರೆಕ್ಟ್. ಈ ಥರ ಎಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ. ನಾವು ಅವ್ರ ಜೊತೆ ಕನ್ವಿನ್ಸ್ ಮಾಡಿ ಮಾಡೋದು. ಸೊ ಇಟ್ಸ್ ಅ ಹ್ಯೂಜ್ ಪ್ರೋಸೆಸ್. ಅವ್ರು ಬರುತ್ತೆ, ನಮಗೆ ಪಟ್ಟಿ ಇಷ್ಟು ಬರುತ್ತೆ, ಆ ಪಟ್ಟಿನ ಇಷ್ಟು ಮಾತ್ರ ಮಾಡೋದು, ಅದು ನಮ್ಮ ಕೈಲಿದ್ದಿದ್ದು, ಅದನ್ನ ಕನ್ವಿನ್ಸ್ ಮಾಡೋದು, ಅದು ಖರ್ಚು ಕಮ್ಮಿ ಮಾಡ್ಕೊಂಡು ಹೋಗೋದು. ಅದು ಜನ ಇಸ್ ಅ ಬಿಗ್ ಚಾಲೆಂಜ್ ಆಲ್ವೇಸ್. ಬಟ್ ಗುಡ್ ಥಿಂಗ್ ಏನಂತಂದರೆ, ಉತ್ಸವದ ನಿಮ್ಗೆ ಹೇಳ್ದಂಗೆ ನಮ್ಮ ಡೋನರ್ಸ್ ಇಸ್ ಒಂದು ಮೇಜರ್ ಪಾರ್ಟ್. ಆದರೆ ಅವರು ಬಂದು ಕಾರ್ಯಕ್ರಮ ನೋಡೋದಾಗಲಿ, ನಮ್ಮ ಸಾರ್ವಜನಿಕರು ಬಹಳಷ್ಟು ಬೇರೆ ಉತ್ಸವಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಅಂತ ಏನು ಸಮಸ್ಯೆ ಬರಲ್ಲ. ಯಾಕಂದರೆ ಇದೊಂದು ಧಾರ್ಮಿಕ ಉತ್ಸವದಿಂದ, ಅದು ಧಾರ್ಮಿಕ ಉತ್ಸವ ಆಗಿರೋದ್ರಿಂದ ವೆರಿ ರೇರ್. ಬಟ್ ಸಣ್ಣ ಪುಟ್ಟ ಆಗಿದೆ, ಬಟ್ ಆದಾಗ ಅದನ್ನು ಅಲ್ಲಲ್ಲೇ ನಿರ್ವಹಿಸ್ಕೊಂಡು ಹೋಗಿದ್ದೀವಿ. ಹೌದು. ಎಸ್. ನಾನು ಈಗ ಮೇನ್ ಈಗ ಏನಂತಾರೆ, ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಮುಖ್ಯವಾದ ವ್ಯಕ್ತಿ ಅಂದ್ರೆ ನೀವು ಹಾಗಿದ್ರೆ ಅಲ್ವಾ? ನಿಮ್ಮ ಅಂಡರ್ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ. ಇಂಥ ಚಿಕ್ಕ ಪುಟ್ಟ ವಿಷಯಗಳೆಲ್ಲ ಅಲ್ಲಿ ನಡೆಯುವಾಗ ಇದೆಲ್ಲ ನಿಮ್ ಕಿವಿಗೆ ಬೀಳ್ತಿರುತ್ತಾ? ಯಾಕಂದ್ರೆ ನಿಮ್ ಕಿವಿಗೆ ಬಿದ್ರೆ ನೀವು 3-4 ಕಡೆ ಇರ್ಬೇಕಾಗತ್ತೆ. ಅಲ್ಲೂ ನೋಡ್ಬೇಕು, ಇಲ್ಲೂ ನೋಡ್ಬೇಕು. ಇದೆಲ್ಲ ಹೇಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ ನಿಮ್ ನಡುವೆ? ನಾನು ಹೆಡ್ಡು ಅಂತ ಇಲ್ಲ, ಬಟ್ ಯಾರೋ ಸಂಘದ ಮುಖ್ಯಸ್ಥ ಅಂತ ನಾನು. ಬಟ್ ಹೆಂಗೆ ಅಂದರೆ ನಾವು ಎಲ್ಲರ ಹೆಡ್ಗಳು ಇಲ್ಲಿ ಹಂಗೆ ನೋಡ್ಕೋದ್ರೆ ಏನಂದರೆ, ಹೇಳಿದ್ನಲ್ಲ 15 ಟೀಮ್ ಇರುತ್ತೆ, 15 ಟೀಮ್ಗೂ 15 ಲೀಡರ್ಸ್ ಇರ್ತಾರೆ. ಓಕೆ. ಅವ್ರಿಗೆ ಅವ್ರು ಏನೇನು ಕೆಲಸ ಮಾಡೋಕ್ಕಂತ ಎಲ್ಲರಿಗೂ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಅಂತ ಒಂದು ಸೆಕ್ಯೂರಿಟಿ ಟೀಮ್ ಇದೆ, ಅದಕ್ಕೊಂದು ಲೀಡರ್ ಇದ್ದಾರೆ, ಅವ್ರಿಗೂ ಇದ್ದಾರೆ. ಅದರಲ್ಲಿ ಒಂದು 15-20 ಜನ ಇರ್ತಾರೆ ಮೆಂಬರ್ಸ್. ಅವ್ರಿಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಗೊತ್ತಿರುತ್ತೆ. ಒಂದು ಎಸ್ಕಲೇಷನ್ ಲೆವೆಲ್ ಇರುತ್ತೆ. ಹ್ಮ್. ಸೊ ಈಗ ಒಂದು ತುಂಬ ಆಗದೇ ಇಲ್ಲ ಅಂದಾಗ ನನ್ನವ್ರಿಗೆ ಬರುತ್ತೆ. ಇಲ್ಲ ಅಲ್ಲಿವ್ರಿಗೇನು ದೇ ಕ್ಯಾನ್ ಮ್ಯಾನೇಜ್ ಇಟ್. ಈಗ ಇಷ್ಟು ವರ್ಷದ ಒಂದು ಅನುಭವ ಇರೋದ್ರಿಂದ ಕರೆಕ್ಟ್. ಎಲ್ಲರೂ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಟೀಮಲ್ಲೂ ಈಗಿರೋ ನಮ್ಮ ಮೆಂಬರ್ಸು ಭಾಳ ಸಕ್ಸಸ್ಫುಲ್. ಅವ್ರಿಗೆ ಗೊತ್ತು ಈ ಸಿಚುವೇಶನ್ ಬಂದರೆ ಏನು ಮಾಡಬೇಕು ಅಂದರೆ ಈ ಸಿಚುವೇಶನ್ ನೋಡ್ಬಿಟ್ಟಿದ್ದೀವಿ. ಹೌದು. ನಾವು ಹೇಳಿದ್ನಲ್ಲ ನೀವು ವಿದ್ಯಾರಣ್ಯ ಹಬ್ಬ ಏನಾಗುತ್ತೆ ಅಂತ, ನಾನು ವರ್ಷದ ಕೊನೆಯಲ್ಲಿ ಅಲ್ಲಿ ಇದು ಕೂತ್ಕೊಂಡು ಮಾತಾಡ್ತೀವಿ. ಈ ವರ್ಷ ಏನೇನಾಯಿತು, ವಾಟ್ ವಾಸ್ ಅವರ್ ಲರ್ನಿಂಗ್ಸ್, ಮುಂದೆ ಬರೋ ಇದಕ್ಕೆ ವಾಟ್ ಶುಡ್ ವಿ ಡೂ ಬೆಟರ್. ಸೊ ಬ್ಯೂಟಿಫುಲ್. ಇದನ್ನ ನಾವು ಭಾಳ ಒಂದು 2 days ನಡೆಯುತ್ತೆ ಈ ಕಾರ್ಯಕ್ರಮ. ಒನ್ ಡೇ ಬರೀ ವಿ ಜಸ್ಟ್ ಗೋ ಥ್ರೂ ಸಮಾಲೋಚನೆ. ನಿಮ್ಗೆ ಈ ಕೆಲಸ ಕೊಟ್ಟಿದ್ವಿ, ಈ ಕೆಲಸ ಮಾಡಿದ್ವಿ, ಏನು ಮಾಡೋಕ್ಕಾಗಿಲ್ಲ, ಏನು ಚಾಲೆಂಜ್ ಆಯ್ತು, ಈ ಚಾಲೆಂಜಿಂದ ನಾವು ಏನು ಕಲ್ತ್ವಿ. ಇದು ಪ್ರತಿ ಒಂದು ವರ್ಷನೂ ನಡೆಯುತ್ತೆ. ಇದಕ್ಕೆ ಎಲ್ಲ ಕಮಿಟೀಸ್ ನಡೆದು Very ನೆಕ್ಸ್ಟ್ ಇಯರ್ ಅದನ್ನು ವಿ ಕ್ಯಾರಿ ಫಾರ್ವರ್ಡ್ ಟು ಮೇಕ್ ಶೋರ್ ವಿ ಮಿನಿಮೈಸ್ ಇಟ್. ಈಗ ಒಂದು 100% ಆಗಿಲ್ಲ, 99 ಆಗಿದೆ, ಅದನ್ನು 100 ಹೆಂಗೆ ಅಚೀವ್ ಮಾಡೋದು ಅಂತ. ನಾವು ವಿ ಡೋಂಟ್ ಬಿಲೀವ್ ಎನಿಥಿಂಗ್ ಲೆಸ್ ದೆನ್ 100.
ನಮ್ಮ ಟೀಮ್ಗೆ ಇರೋದೇ ಅಡ್ವಾಂಟೇಜ್. ಈ ಉತ್ಸವ ನೀವು ನೋಡಿದ್ರೆ ಅದಕ್ಕೆ ಉತ್ಸವ ಹಿಂಗೆ ಬಂದಿರೋದು. ವಿ ವಾಂಟ್ ಟು ಮೇಕ್ ಶೂರ್ ಇಟ್ಸ್ 100. ಅದಕ್ಕೆ ವರ್ಷ ಪೂರ್ತಿ ಪ್ಲಾನ್ ಮಾಡೋದು. ವಿ ಡೂ ಲಾಟ್ ಆಫ್ ಮೀಟಿಂಗ್ಸ್, ಇಂಟರ್ನಲ್ ಕಮಿಟಿ ಮೀಟಿಂಗ್ಸ್ ಆಗುತ್ತೆ, ಚಾಲೆಂಜಸ್ ವಿ ಆರ್ ಡಿಸ್ಕಸ್ಡ್, ಆಲ್ ದೋಸ್ ಥಿಂಗ್ಸ್ ಆಗುತ್ತೆ. ಈ ಮೀಟಿಂಗ್ಗಳು ಹಾಗಿದ್ರೆ ಈ 11 ದಿನಗಳ ಅವಧಿಯಲ್ಲಿ ನಡೆಯೋದಿಲ್ಲ, ಯಾವ ಮೀಟಿಂಗ್ಸು ಇರಲ್ವಾ? ಇರುತ್ತೆ. ಇರುತ್ತೆ. ಬೈ ಚಾನ್ಸ್ ಒಂದು ರೆಡ್ ಫ್ಲಾಗ್ ಯಾವ್ದಾರು ಆದರೆ ಕ್ವಿಕ್ ದರ್ ಇಸ್ ಎ ಕಮಿಟಿ ಮೀಟಿಂಗ್ ವಿಚ್ ವಿಲ್ ಸಿಟ್ ಅಂಡ್ ಸಾರ್ಟ್ ಇಟ್ ಔಟ್ ಆಗುತ್ತೆ. ಬಟ್ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ. ಮುಂಚೆ ಆಲ್ಮೋಸ್ಟ್ ಎವ್ರಿ ಡೇ ಆಗ್ತಾ ಇತ್ತು. ಈ ವರ್ಷ ಬೇಕಾದ್ರೆ ಎಲ್ಲರಿಗೂ ಅನುಭವ ಜಾಸ್ತಿ ಆದ್ರಿಂದ 11 ದಿವಸದಲ್ಲಿ ಒಂದು 2-3 ಮೀಟಿಂಗ್ ಆದರೆ ಹೆಚ್ಚು. ಬಟ್ ನಮ್ಮ ಕೋರ್ ಕಮಿಟಿ ಅಂತ ಇದೆ, ನಾವು ಒಂದು 14 ಜನ ಇದ್ದೀವಿ, ಹೂ ರನ್ಸ್ ದ ಹೋಲ್ ಥಿಂಗ್. ನೈಸ್. ಇದು ನಾವು ಆಲ್ಮೋಸ್ಟ್ ಎವ್ರಿ ಡೇ ವಿ ಮೀಟ್ ಟು ಜಸ್ಟ್ ಟು ಮೇಕ್ ಶೋರ್ ಓಕೆ ಏನಾಯ್ತು, ಎನಿಥಿಂಗ್ ಫಾರ್ ಟುಮಾರೋ, ಆ ಥರ ಡೈಲಿ ಸಂಜೆ ಒಂದು ರಾತ್ರಿ 11-11ವರೆಗೆ ಒಂದ್ಸತಿ ಕೂತ್ಕೊಂತೀವಿ ಬಿಫೋರ್ ವಿ ಗೋ ಹೋಮ್ ಮಾಡ್ತೀವಿ. ಆಮೇಲೆ ಈ ಕಮಿಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡುವ ಭಾಗ್ಯ ಯಾವ್ದಾದ್ರು ವರ್ಷ ಬಂದಿದ್ಯಾ? ಇಷ್ಟೆಲ್ಲ ಆರ್ಗನೈಸ್ ಮಾಡಿ, ಇಷ್ಟೆಲ್ಲ ಆಲೋಚನೆ ಮಾಡಿ, ಇಂಥವ್ರನ್ನ ಕರೆಸ್ಬೇಕು ಅಂತ ಹೇಳಿ ಎಲ್ಲ ಮಾಡಿ, ಅವ್ರು ಹಾಡುವಾಗ ಕೂತು ನಾನು ಹಾಡು ಕೇಳ್ತೀನಿ ಅನ್ನೋ ಅಂತ ಸಂಗತಿ. ಅದು ನಾನೊಬ್ಬನೇ ಅದೃಷ್ಟ ಮಾಡೋದನ್ನ ಸ್ವಲ್ಪ ಅದೃಷ್ಟ ಮಾಡಿದ್ದೀನಿ. ಯಾಕಂದ್ರೆ ಒಂದು ಅರ್ಧ ಗಂಟೆ ಅಥವಾ ಒಂದು 2 ಹಾಡು ಕೇಳ್ತೀನಿ, ತಿರ್ಗಿ ಹೊಡೋಕಿರ್ತೀನಿ. ನಮ್ಮ ಸಂಘದಲ್ಲಿ ಯಾರಿಲ್ಲ. ಅದಕ್ಕೆ ಈ ವಿದ್ಯಾರಣ್ಯ ಹಬ್ಬ ಏನು ವಿದ್ಯಾರಣ್ಯ ಹಬ್ಬ ಅಂತ ನಾನು ಅಲ್ಲಿಗೆ ಬರ್ತೀನಿ ಅಂದರೆ 2 ದಿವಸ ಕಾರ್ಯಕ್ರಮ. ಒಂದು ದಿವಸ ಬರೀ ಪ್ರೆಸೆಂಟೇಷನ್ಸ್ ಏನಾಯ್ತು ಅಂತ, ಮತ್ತೆ ಮಾರನೇ ದಿವಸ ಏನಾಗುತ್ತೆ, ನಾವು ಒಂದೊಂದು ಟೀಮ್ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಒಂಥರ ಸ್ಕೂಲ್ ಡೇ ಇದ್ದಾಗೆ. ವೆರಿ ನೈಸ್. ವಿ ಎಂಟರ್ಟೈನ್ ಈಚ್ ಅದರ್. ನೋ ವಿ ಕುಡ್ ಡಿಡ್ ಗೆಟ್ ಎಂಟರ್ಟೈನ್ ದೇರ್. ನಾನೇನು ಮಾಡ್ತೀವಿ, ನಾವು ಡ್ಯಾನ್ಸ್ ಆಡ್ತೀವಿ, ಡ್ರಾಮಾ ಮಾಡ್ತೀವಿ, ಸ್ಕಿಟ್ ಮಾಡ್ತೀವಿ, ಮಿಮಿಕ್ರಿ ಮಾಡ್ತೀವಿ, ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್. ಅದು Very ಫುಲ್ nice. ಡೇ ನಡೆಯುತ್ತೆ. ವಿ ಎಂಟರ್ಟೈನ್ ಈಚ್ ಅದರ್. ಅದಕ್ಕೂ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವಾರ್ಡ್ ಇರುತ್ತೆ. ಆ್ಯಂಡ್ ಈವ್ನಿಂಗ್ ಅವಾರ್ಡ್ ಸೆರೆಮನಿಲಿ ನಮ್ಮೆಲ್ಲ ಆರ್ಟಿಸ್ಟ್ಗಳು ಬರ್ತಾರೆ. ವಿಜಯ್ ಪ್ರಕಾಶ್ ಬಂದಿದ್ದಾರೆ, ರಾಜೇಶ್ ಕೃಷ್ಣನ್ ಬಂದಿದ್ದಾರೆ, ಇವರೆಲ್ಲ ಬಂದು ಅವಾರ್ಡ್ಸ್ ಕೊಟ್ಬಿಟ್ಟು ಅವರು ನಮ್ಮ ಜೊತೆ ಎಲ್ಲ ಕಾಲ ಕಳೆದಿದೆ. ಅದೊಂಥರ Very ಇಟ್ಸ್ ಅ ವೆರಿ ಪ್ರೈವೇಟ್ ಥಿಂಗ್. ಗ್ಯಾದರಿಂಗ್. ಎಲ್ಲರೂ ಬರ್ತಾರೆ. ಸೊ ಎವ್ರಿ ಇಯರ್ ರಘು ದೀಕ್ಷಿತ್ ಅವ್ರು ಬಂದಿದ್ದಾರೆ. ಎವ್ರಿಬಡಿ ಕಮ್ಸ್. Very ದೇ ಆಲ್ ಕಮ್ ಅಂಡ್ ಬಿ ಪಾರ್ಟ್ ಆಫ್ ವಿದ್ಯಾರಣ್ಯ ಫ್ಯಾಮಿಲಿ. ದಟ್ ಬಿಕಮ್ಸ್ ಅದೇ ಅಂತಾರಲ್ಲ ಫ್ಯಾಮಿಲಿ ಡೇ. ಇಟ್ಸ್ ಲೈಕ್ ದಟ್. ವೆರಿ ನೈಸ್. ನನ್ಗೀಗ ಆರ್ಗನೈಸ್ ಹೇಗ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಒಂದು ಗಣಪತಿಯನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಇದ್ರ ಹಿಂದೆ ಇರೋ ಅಂತಹ ಚಾಲೆಂಜಸ್ ಹೇಗಿರುತ್ತೆ, ಕಾರ್ಯಕ್ರಮಗಳು ಹೇಗ್ ನಡೆಯುತ್ತೆ ಅಂತ. 57ನೇ ವರ್ಷದ ಉತ್ಸವ ಸ್ವಲ್ಪ ಕಷ್ಟ ಆಯ್ತು ನಿಮ್ಗೆ ಅಂತ ಹೇಳಿದ್ರಿ. ಜಾಸ್ತಿ ಕಷ್ಟ ಆಯ್ತು. ಜಾಸ್ತಿ ಕಷ್ಟ ಆಯ್ತು. ಸರಿ. ಆ ವರ್ಷ ನಾನು ಯಾಕಾದ್ರೂ ಮಾಡ್ತಾ ಇದ್ದು ಬಿಟ್ಬಿಡೋಣಪ್ಪ ಅನ್ನೋ ಒಂದು ಲೆವೆಲ್ಗೆ ಹೋಗಿದ್ದೆ. ಆಕ್ಚುಲಿ ಗಣೇಶ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಕೊಡ್ತೀಯಾನೆ ಅಂತ. ತುಂಬಾ ಇಷ್ಟವಾದಂತ ವರ್ಷ ಯಾವ್ದು ನಿಮ್ಗೆ? ತುಂಬಾ ಇಷ್ಟವಾದದ್ದು ವರ್ಷ 50ನೇ ವರ್ಷದ ಉತ್ಸವ. ವೆರಿ ನೈಸ್. ನಾನು ಅಟೆಂಡ್ ಮಾಡಿದ್ದೀನಿ ಸರ್. ಎಸ್. ಓಹ್, ದಟ್ಸ್ ಸೋ ನೈಸ್. ನನ್ನ ಪ್ರಕಾರ ಆ ಉತ್ಸವ, ನಾನು ನನ್ನ ವೈಯಕ್ತಿಕ ಜೀವನ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕೆರಿಯರ್ ಅಂತ ನೋಡಿದಾಗಲೂ ಒಬ್ಬ ಈವೆಂಟ್ ಮ್ಯಾನೇಜರ್ಗೂ ಮಾಡೋಕ್ಕಾಗದೇ ಇರೋಂಥ ಉತ್ಸವ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ. ಯಾಕಂದರೆ ಆ ವರ್ಷ ನಾವು ಮಾಡಿದ ಉತ್ಸವ ನನಗೆ ಆಶ್ಚರ್ಯ, ನಾವು ಹೆಂಗೆ ಮಾಡಿದ್ವಿ ಅಂತ. ನಿಮ್ಮ ದೇಶದ ಯಾರೇ ದೊಡ್ಡ ಆರ್ಟಿಸ್ಟ್ ತೊಗೊಳ್ಳಿ ಅವತ್ತು ಅಲ್ಲಿದ್ದರು. ಹೌದು. ಇಳಯರಾಜ ಅವರಿದ್ರು, ಸೋನು ನಿಗಮ್ ಇದ್ರು, ಶಂಕರ್ ಮಹಾದೇವನ್ ಇದ್ರು, ಯು ನೇಮ್ ಶ್ರೇಯಾ ಘೋಷಾಲ್ ಅವರು ಬಂದಿದ್ರಲ್ವಾ? ಎಲ್ಲರೂ ಇದ್ರು ಅವತ್ತು. ಆ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಯೇಸುದಾಸ್ ಅವರಿದ್ರು. ಹೌದು. ಎವ್ರಿಬಡಿ ವರ್ ದೇರ್. ಯು ನೇಮ್ ದೆಮ್, ದೇ ವರ್ ದೇರ್. ಹೌದು. ಆ ಉತ್ಸವದಲ್ಲಿ ನಾವು ಒಂದು ರಂಗೋಲಿ ಉತ್ಸವ ಮಾಡಿದ್ವಿ. ಅದು ಐತಿಹಾಸಿಕ ಏನಂದ್ರೆ ಮಲ್ಲೇಶ್ವರಂ ಮಾರ್ಗೋಸ್ಕರ ರೋಡ್ ಬಂದಾಗಿತ್ತು, ಕಮರ್ಷಿಯಲ್ ಸ್ಟ್ರೀಟ್ Correct. ಬಂದಾಗಿತ್ತು. ಇತಿಹಾಸದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಯಾವತ್ತೂ ಕ್ಲೋಸ್ ಮಾಡಿಲ್ಲ. ಅಲ್ಲಿ ರಂಗೋಲಿ ಹಾಕ್ಸಿದ್ವಿ, ಕರೆಕ್ಟ್. ಜನಕ್ಕೆ ನಮ್ಮ ಸಂಪ್ರದಾಯ ಬಂದು ನೋಡ್ಲಿ ಅಂತ ರಂಗೋಲಿ ಹೌದು. ಉತ್ಸವ ಮಾಡಿದ್ವಿ. ನೆನ್ಪಿದೆ. ಗೆದ್ದವರಿಗೆ 100 ಗ್ರಾಮ್ ಚಿನ್ನ ಕೊಟ್ಟಿದ್ವಿ. ಹೌದು. 50 ಅಡಿ ದೊಡ್ಡ ಗಣೇಶ ಮಾಡಿದ್ವಿ ಮಣ್ಣಿನಲ್ಲಿ. ಅದು ಪೂರಿಯಿಂದ ಒಂದು ಟೀಮ್ ಬಂದಿತ್ತು, ಅದನ್ನ ಮಾಡಿದ್ವಿ. 6,500 kg ಒಂದು ದೊಡ್ಡ ಲಡ್ಡು ಮಾಡಿದ್ವಿ, ಅದನ್ನೆಲ್ಲರಿಗೂ ಹಂಚಿದ್ವಿ. ಹೌದು. ದೀಪೋತ್ಸವ ಮಾಡಿದ್ವಿ, ಲಕ್ಷ ದೀಪೋತ್ಸವ. ಸೊ ಯು ನೇಮ್ ಇಟ್. ಆ ವರ್ಷ ಎಲ್ಲಾನು ಮಾಡ್ಬಿಟ್ವಿ. ಮಾಡಿದ್ದೀರಾ. ಆ Very ಥರ nice. ಉತ್ಸವ ತಿರ್ಗಾ ಹೇಳ್ದಲ್ಲ, ನಾವು ಭೂತ ಭವಿಷ್ಯತಿ ಅಷ್ಟೇ. ನಂಗೆ ನೆನಪಿದೆ. ಆಮೇಲೆ 50 ಅನ್ನೋ ನಂಬರು ತುಂಬಾ ಕಡೆ ಹರಡ್ತು. ಅಂದ್ರೆ ನಾನು ಅವಾಗ ಸ್ಕೂಲಲ್ಲಿ ಇದ್ದೆ. ನಂಗೆ ನೆನಪಿದೆ 50ನೇದು. ನಮ್ಗೆ ಅವಾಗ ಹೆಂಗೆ ಅಂದ್ರೆ ಮಕ್ಕಳಾಗಿದ್ದಾಗ 50 ಸರ್ತಿ ನಡೆಸ್ತಿದಾರ, 50ನೇ ವರ್ಷ ನಡೆಸ್ತಿದ್ಯಾ ಅನ್ನೋ ಒಂದು ಕುತೂಹಲ. ನಮ್ಮ ಸ್ಕೂಲಲ್ಲಿ ಆಲ್ಮೋಸ್ಟ್ ಎಲ್ರೂ ನಾವು ಹೋಗಿ ವಿತ್ ಪೇರೆಂಟ್ಸ್ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಈ ಪ್ರಮೋಷನ್ಸ್ ಅಂತೆಲ್ಲ ಬಂದಾಗ ಹೇಗೆ ಪ್ರಮೋಟ್ ಮಾಡ್ತೀರಾ ನೀವು ಉತ್ಸವವನ್ನ? ಆ್ಯಕ್ಚುಲಿ ಮೇಡಮ್, ನಮ್ಮದು ಒಂಥರ ವರ್ಡ್ ಆಫ್ ಮೌತೆ. ಈಗ ನಿಮಗೆ ಹಾ. ಗೊತ್ತಿರೋ ಹಾಗೆ ಉತ್ಸವ ಬರಲಿ ಅಂತ ಜನ ಕಾಯ್ತಾ ಇದ್ದಾರೆ. ಎವ್ರಿ ವರ್ಷ ಇದು ನಿಮಗೊಂದು ವಿಶೇಷವಾದ ವಿಷಯ ಹೇಳಬೇಕು. ಐ ಥಿಂಕ್ 2008-9 ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತು, ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್. ಅವತ್ತು ಸಂಜೆ ಕಾರ್ಯಕ್ರಮ. ಹೌದು. ಅದು 11th ನವೆಂಬರ್ ಅಂತ. ಧೋನಿ ವಾಸ್ ದ ಕ್ಯಾಪ್ಟನ್. Correct. ಅವತ್ತು ಮ್ಯಾಚ್ ನಡೀತಾ ಇದೆ, T20 ವರ್ಲ್ಡ್ ಕಪ್ಪು. ನಮ್ಮಲ್ಲಿ ಮಾಸ್ಟರಣ್ಣಯವರ ನಾಟಕ ನಡೀತಿದೆ. APS ಕಾಲೇಜ್ ಭರ್ತಿಯಾಗಿದೆ. ಅಂದರೆ ಯು ನೀಡ್ ಟು ಇಮ್ಯಾಜಿನ್, ಜನ ಅದೇ ವರ್ಲ್ಡ್ ಕಪ್ ಬಿಟ್ಬಿಟ್ಟು ಜನ ಇಲ್ಲಿ ಕೂತ್ಕೊಂಡು ಮಾಸ್ಟರಣ್ಣೆ ಕಾರ್ಯಕ್ರಮ ನೋಡ್ತಿದ್ದಾರೆ.
ಸೊ ಲೈವ್ ನಡೀತಾ ಇದೆ ಕಾರ್ಯಕ್ರಮ. ಸೊ ಆ ಥರ ಒಂದು ಫಾಲೋಯಿಂಗ್ ನಮ್ಮ ಉತ್ಸವಕ್ಕೆ. ಸೊ Brilliant. ಕ್ರಿಕೆಟ್ನ ಈಗ ಸ್ವಲ್ಪ ಕಮ್ಮಿ ಆಗಿದೆ ಆಸೆ, ಬಟ್ ಆಸಕ್ತಿ ಅವಾಗಿದ್ದಿದ್ದು ಆಸಕ್ತಿ ವರ್ಲ್ಡ್ ಕಪ್ನ ಬಿಟ್ಟು ಜನ ಒಂದು ಮಾಸ್ಟರ್ ಇಂಡಿಯಾ ಕಾರ್ಯಕ್ರಮ ನೋಡ್ತಾರೆ ಅಂದರೆ, ಸೊ ಆ ಥರ. ಸೊ ಜನ ಕಾಯ್ತಾ ಇದ್ದಾರೆ ಒಂದು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ. ಕರೆಕ್ಟ್. ಬಟ್ ಈಗ ಈ ನಡುವೆ ಸೋಷಿಯಲ್ ಮೀಡಿಯಾ ಒಂದು ಬಂದಿರೋದ್ರಿಂದ, ಸೋಷಿಯಲ್ ಮೀಡಿಯಾ ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ನಮ್ಮ ಯೂಟ್ಯೂಬ್ ಮೂಲಕ ಜನ ಅದು ಹರಡುತ್ತೆ. ಅದು ಆಟೋಮೆಟಿಕ್ ಆಗಿ ಈಗ ನಮ್ಮ ಮೂಮೆಂಟ್ ನಮ್ಮ ಪೇಜಲ್ಲಿ ಹಾಕಿದ್ರೆ ಜನನೇ ಶೇರ್ ಮಾಡ್ತಾರೆ ಆ್ಯಂಡ್ ಇಟ್ ಗೆಟ್ಸ್ ಗೋಯಿಂಗ್. ಈಗ ನಮ್ಮ ಕಣ್ಣಿನಲ್ಲಿ ನೀವು ಮಾತಾಡುವಾಗ ಸರ್ ನೋಡಿದ್ರೆ, ಓಕೆ, ನಾವು ಚಿಕ್ಕವರಿದ್ದಾಗ ಇವರೆಲ್ಲ ಈ ಥರ ಮಾಡಿದ್ದಾರೆ, ಈಗ ಇದು ಈ ಥರ ಟೆಕ್ನಾಲಜಿ ಬಿಲ್ಡ್ ಆಗಿದೆ ಅಂತ. ಈಗ ನಿಮ್ಮ ಪರ್ಸೆಪ್ಷನಲ್ಲಿ ಮಾತಾಡೋದಾದ್ರೆ, ಬಣ್ಣದ ಪೇಪರ್ಗಳನ್ನ ಕಟ್ತಿದ್ದಂತಹ ಗಣಪತಿ ಹಬ್ಬ ಇಲ್ಲಿ, ಇಂದಿನ ಹಬ್ಬ ಅಜಗಜಾಂತರ ವ್ಯತ್ಯಾಸ ಅಂತ ಅನ್ಸಲ್ವಾ ನಿಮಗೆ? ಅವರೇ ಭಾಳ ಜಗದ ವ್ಯತ್ಯಾಸ. ಅವಾಗ ಹೇಳಿದ್ನಲ್ಲ, ನಾವು ರಾತ್ರಿ ಎಲ್ಲ ಕೂತ್ಕೊಂಡು ಫುಲ್ ಕಟ್ಟಿ ಮಾಡಿ ಮನೆಗೆ ಹೋಗ್ತಾ ಇದ್ವಿ, ತಿರ್ಗಾ ಬೆಳಿಗ್ಗೆ ಬಂದು ಬಾಳೆಕಂಬ ಕಟ್ತಾ ಇದ್ವಿ, ಮಾವಿನ ಎಲೆ ಕಟ್ತಾ ಇದ್ವಿ, ಇದೆಲ್ಲನೂ ನಮ್ಗೆ ಜ್ಞಾಪಕ ಇದೆ. ಇವಾಗೆಲ್ಲ ವಿ ಹವ್ ಗಾಟ್ ಅ ಡಿಫ್ರೆಂಟ್ ಲೆವೆಲ್. ಅದೇ ಟೆಕ್ನಾಲಜಿ ಇಸ್ ಇಂಪ್ರೂವ್ಡ್, ಪೀಪಲ್ ಹ್ಯಾವ್ ಇಂಪ್ರೂವ್ಡ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಎಲ್ಲರೂ ಬಂದು ಕೈ ಜೋಡಿಸ್ತಾ ಇದ್ದಾರೆ. ತುಂಬ ಜನಕ್ಕೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಅವಾಗ ನಾವೇ ಮಾಡ್ತಾ ಇದ್ವಿ. ಇವತ್ತು ಏನಂತಂದರೆ ದೇರ್ ಆರ್ ಸೋ ಮೆನಿ ಪೀಪಲ್. ಈಗ ನಮ್ಮ ವೆಂಡರ್ಸೇ ಆಗ್ಬೋದು, ಯಾರೇ ಒಂದು ಸ್ಟೇಜ್ ವೆಂಡರ್ ಆಗಿರ್ಬೋದು ಅಥವಾ ಲೈಟ್ ವೆಂಡರ್, ಅವರೆಲ್ಲ ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದಾರೆ. ಸೊ ಹ್ಯೂಜ್ ಡಿಫ್ರೆನ್ಸ್. ಈಗ ಮಂಟಪನೇ ಹೇಳಿದ್ನಲ್ಲ, ಮಂಟಪ ಇಸ್ ಗಾಟ್ ಮಂಟಪ ನೋಡೋಕ್ಕೆ ಜನ ಬರ್ತಾರೆ. Correct. ಇಷ್ಟು ವಿಭಿನ್ನವಾಗಿ ಮಾಡ್ತಾರೆ ಮಂಟಪ ಅಂತಾನೆ ಜನ ಬರ್ತಾರೆ. Correct. ಅಂದ್ರೆ ಈಗ ಫ್ರಮ್ ಮೈ ಪರ್ಸ್ಪೆಕ್ಟಿವ್, ಸೋಷಿಯಲ್ ಮೀಡಿಯಾ ಹ್ಯಾಸ್ ಅ ಡಿಫ್ರೆಂಟ್ ಡೈನಮಿಕ್ ಓವರ್ ಆಲ್. ನೀವು ಸೋಷಿಯಲ್ ಮೀಡಿಯಾನ ನೋಡೋದಾದ್ರೆ ಅಥವಾ ಟೆಕ್ನಾಲಜಿಯನ್ನು ನೋಡೋದಾದ್ರೆ, ಈಗಿನ ಕಾಲದಲ್ಲಿ ಬಳಸ್ತಿರುವಂತಹ ಎಕ್ವಿಪ್ಮೆಂಟ್ಸ್ ಆಗಲಿ, ಇದೆಲ್ಲ ನೋಡೋದಾದ್ರೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಮೇಡಮ್. ನಾನು ಆಸ್ ಯು ನೋ ಸೋಷಿಯಲ್ ಮೀಡಿಯಾ ಹಸ್ ಗಾಟ್ ಪಾಸಿಟಿವ್ ನೆಗೆಟಿವ್, Correct. ಬಟ್ ನಾನು ಉತ್ಸವದ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಇಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್. ಬಿಕಾಸ್ ಇನ್ ಎ ಮೂಮೆಂಟ್ ಯು ಆರ್ ರೀಚಿಂಗ್ ಥೌಸಂಡ್ಸ್ ಆಫ್ ಪೀಪಲ್. ಇವತ್ತು ನಾನು ಬಿಫೋರ್ ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ ನಾನು ಪಾಂಪ್ಲೆಟ್ ತೊಗೊಂಡು ಎಲ್ಲರ ಮನೆಗೆ ಹೋಗಿ ಹಂಚ್ತಾ ಇದ್ದೆ. ಈಗ ಮಾಡ್ತೀವಿ ಅದನ್ನು ಟ್ರೆಡಿಷನಲ್ಗೆ. ಬಟ್ ಇವತ್ತು ಏನಾಗ್ತಿದೆ, ಥ್ಯಾಂಕ್ಸ್ ಸೋಷಿಯಲ್ ಮೀಡಿಯಾ 10 ನಿಮಿಷದಲ್ಲಿ ಈ ವರ್ಷದ ಉತ್ಸವನ ನಾನು ಮಿಲಿಯನ್ಸ್ ಆಫ್ ಪೀಪಲ್ ತಲುಪ್ತಾ ಇದ್ದೀನಿ. ಈಗ ಏನೋ ಒಂದು ಕಾರ್ಯಕ್ರಮದ ಒಂದು ಸಣ್ಣ ಬಿಟ್ಟಾದರೆ ಜನ ಪಾಪ ಅಲ್ಲಿ ನಾನು ಬರೋಕ್ಕಾಗಿ, ಅಯ್ಯೋ ನಾನು ಇದು ನೋಡಿದೆ, ನನಗೆ ಇಷ್ಟ ಆಯಿತು, ಅವರೊಂದು ಕಮೆಂಟ್ ಕಳಿಸ್ತಾರೆ. ಈಗ ನಾನು ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ನಿಮಗೆ ಹೇಳಕ್ಕೆ ಹೋದರೆ ನಾವೇನು ಮಾಡಿದ್ವಿ, ಆಡಿಟೋರಿಯಂ ಯಾರು ಜನ ಇಲ್ಲ, ವಿ ವೆಂಟ್ ಲೈವ್, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಲೈವ್ ಹೋದ್ವಿ. ಏನು ಮಾಡಿದ್ವಿ, ಅಲ್ಲೊಂದು ಸ್ಕ್ರೀನ್ ಹಾಕಿದ್ವಿ, ಆಡಿಯನ್ಸ್ ಆರ್ಟಿಸ್ಟ್ ಕಾಣೋ ಥರ ಒಂದು ಸ್ಕ್ರೀನ್ ಹಾಕಿದ್ವಿ. ಈಗ ಜನ ಏನಾಗ್ತಿತ್ತು, ದ ಮೂಮೆಂಟ್ ದ ಸಾಂಗ್ ಎಂಡ್ಸ್ ಅಲ್ಲ ಒಂದು ಕಮೆಂಟ್ ಹಾಕೋರು. ನಾವೇನು ಮಾಡ್ತಾ ಇದ್ವಿ, ಆರ್ಟಿಸ್ಟ್ಗೆ ಆ ಕಮೆಂಟ್ ಓದ್ತಾ ಇದ್ರು. ಲೈವಲ್ಲಿ ಇಟ್ಸ್ ಲೈಕ್ ಎ ಲೈವ್ ಇಂಟ್ರಾಕ್ಷನ್. ಲೈವ್ ಆಡಿಯನ್ಸ್ ಇಲ್ಲ, ಬಟ್ ಇವಾಗ ಲೈವ್ ಇಂಟ್ರಾಕ್ಷನ್. ಆ ಕಮೆಂಟ್ ಏನಂದರೆ, ನಾನು ಅಮೇರಿಕಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ನೀವು ಈ ಹಾಡು ಇಷ್ಟ ಆಯಿತು, ನೆಕ್ಸ್ಟ್ ಈ ಹಾಡ್ತೀರಾ ಅಂತ ಅವ್ರ ರಿಕ್ವೆಸ್ಟು, ಅಥವಾ ನನಗೆ ಹಾಡದಲ್ಲಿ ಈ ಭಾಗ ಇಷ್ಟ ಆಯಿತು ಅಂತ. ವೆರಿ ಸೊ ನೈಸ್. ದಿಸ್ ವಾಟ್ ಟೆಕ್ನಾಲಜಿ ಹಸ್ ಡನ್ ಟುಡೇ. ಇಟ್ ಇಸ್ ಗಿವಿಂಗ್ ಪೀಪಲ್ ಸೋ ಕ್ಲೋಸರ್ ಅಲ್ಲ. ಒಬ್ಬೊಬ್ಬರನ್ನ ಎಷ್ಟು ನೆನಲ್ಲ. ಕೋವಿಡ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಅದರಿಂದ ನಾವು ಇವತ್ತು ಜಗತ್ತಿನ ಮೂಲೆಗೆ ತಲುಪಿದ್ದೀವಿ. ಮೂಲೆ ಇವತ್ತು ನಾನು ಹೇಳಿದ್ನಲ್ಲ, ಪ್ರತಿ ವರ್ಷ ನಾವೇನು ಆಗಲೇ ನನಗೆ ಅಮೆರಿಕೆಯಿಂದ ನಮಗೆ ಕಳಿಸ್ಕೊಡಿ ಪ್ರೋಗ್ರಾಮ್ ಶೆಡ್ಯೂಲು, ನಾವು ನಮ್ಮ ವರ್ಕ್ ಶೆಡ್ಯೂಲ್ನ ಅದೇ ಥರ ಪ್ಲ್ಯಾನ್ ಮಾಡ್ಕೊತೀವಿ, ವಿಲ್ ಕೀಪ್ ಅವರ್ ಸೆಲ್ಫ್ ಫ್ರೀ, ಈ ಥರ. ಸೊ ಥ್ಯಾಂಕ್ಸ್ ಟು ಟೆಕ್ನಾಲಜಿ ವಿ ಆರ್ ರೀಚಿಂಗ್ ಪೀಪಲ್. ಸೊ ಟೆಕ್ನಾಲಜಿ ಇಸ್ ಅ ವೆರಿ ಗುಡ್ ಥಿಂಗ್ ಟು ಹ್ಯಾಪನ್, ಎಸ್ಪೆಷಲಿ ಫಾರ್ ಉತ್ಸವ ಲೈಕ್ ಅಸ್. ವೆರಿ ನೈಸ್. ಆ್ಯಂಡ್ ಈಗ ಒಂದು ಪರ್ಸನಲ್ ನೋಟ್ ನಾನು ನಿಮಗೆ ಕ್ವೆಶ್ಚನ್ ಕೇಳ್ತಾ ಇರೋದು, ಈ ಥರ ಒಂದು ಫ್ಯಾಮಿಲಿಯಲ್ಲಿ ಹುಟ್ತಿರಂತೆ, ಈಗ ಅಪ್ಪ ಯುವಕರ ಸಂಘ ಅಲ್ಲಿಂದ ಶುರು ಮಾಡಿದಂಥ ವಿಷಯ, ನೀವು ಕಾಲಿಡ್ತೀರಾ, ನೀವು ಇದನ್ನೆಲ್ಲ ಮಾಡಬೇಕು, ಇದಕ್ಕೆ ಸ್ಫೂರ್ತಿ ಏನಾಗ್ತಿದೆ ಅಂತಂದರೆ ಅವನೇ ಮಾಡಿಸ್ತಿದ್ದಾನೆ ಅಂತ ಸಹ ಹೇಳಿದ್ರಿ ನೀವು. ಏನಿರಬಹುದು ನಿಮ್ಮ ಕರ್ಮ ಅಂತ ನೀವು ಕೂತ್ಕೊಂಡು ಯಾವತ್ತೂ ಯೋಚನೆ ಮಾಡಿಲ್ವಾ? ನಿಜವಲ್ಲ ಮೇಡಮ್, ನನಗೆ ಅಂತ ನಾನು ನಿನ್ನೆ ಒಬ್ಬರು ಯಾರೋ ಸ್ನೇಹಿತರು ಏನೊಂದು ಮೆಸೇಜ್ ಕಳಿಸಿದಾಗ ಹೇಳಿದೆ, ಐ ಆಮ್ ಸೋ ಗ್ಲಾಡ್ ದಟ್ ಐ ಆಮ್ ದ ಚೂಸನ್ ಒನ್ ಅಂತ. ಅಷ್ಟೇ, ಇದೇನಿಲ್ಲ. ಗಣಪ ನನ್ನನ್ನು ಚೂಸ್ ಮಾಡಿದ್ದಾನೆ, ಇದು ಸೇವ್ ಮಾಡಿಸ್ಕೊಳ್ಳಿಕ್ಕೆ ಇನ್ನೇನಿಲ್ಲ. ದಟ್ಸ್ ವಾಟ್ ಐ ಡೋಂಟ್ ನೋ, ಏನು ಅಂತ ನಮಗೂ ಗೊತ್ತಿಲ್ಲ. ಪ್ರತಿ ವರ್ಷ ಒಂದು ಅಟ್ಲೀಸ್ಟ್ ಒಂದು 4-5 ವರ್ಷ ಉತ್ಸವ ಮೇಲೆ ಸಾಕಪ್ಪ, ಈಗ ಬೇರೆ ಯಾರಿಗಾರ ಮಾಡ್ಬಿಡೋಣ, ಬಿಟ್ಬಿಡೋಣ ಅಂತ ಅಂದಾಗ ನಮ್ಮ ಸ್ನೇಹಿತರು ಇಲ್ಲ ನಾವೆಲ್ಲ ಮಾಡೋಣ ಅಂತಾರೆ. ನನಗೆ ಸಾಕಾಯಿತು ಅಂತ ಬಿಟ್ಬಿಡೋಣ ಅನ್ನೋ ಒಂದು ಆಸೆ ಬರುತ್ತೆ. ಬಟ್ ನೆಕ್ಸ್ಟ್ ಇಯರ್ಗೆ ಅದು ಎನರ್ಜಿ ಗೆಟ್ಸ್ ಟು ಡಬಲ್ ಥಿಂಗ್. ಐ ಸೈಡ್ ಬಿಡೋದು ಬೇಡ, ಮಾಡೋಣ ಅಂತ. ಏನೋ ಒಂದು ಸಣ್ಣ ವಿಷಯಗಳು ನಡೆದಾಗ, ಅಯ್ಯೋ ಸರಿ ಇದು ಸರಿ ಯಾಕೆ ಹಿಂಗಾಗ್ತಾಯಿದೆ ಅಂದು ಏನೋ ಒಂದು ಇದು ಬರುತ್ತೆ. ಬಟ್ ನಡೆಯುತ್ತೆ. ಅದೇ ಹೇಳಿದ್ನಲ್ಲ, ಗಣೇಶ ಅದೇನೋ ಮಾಡು ಅಂತ ಇದ್ದಾನೆ, ಅವ್ನು ಎಲ್ಲಿವರೆಗೂ ಸೇವ್ ಮಾಡುವಂತಾನೋ ಅಲ್ಲಿವರೆಗೂ ಮಾಡೋಣ ಒಂದು ಆಸೆ. ಜೊತೆಗೆ ನಾವು ಇಲ್ಲಿ ಧರ್ಮ ಮತ್ತು ಕರ್ಮ ಅನ್ನೋ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಧರ್ಮ ಅಂತ ಅಂದರೆ ನಾನು ಯಾತಕ್ಕಾಗಿ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು ಅನ್ನೋದು. ಕರ್ಮ ಅನ್ನೋದು ನಾನು ಏನು ಆ್ಯಕ್ಷನ್ಸ್ ಮಾಡ್ತೀನಿ, ಯಾವುದ್ರ ಮೂಲಕ ನನ್ನ ಜೀವನ ದಾರಿಯನ್ನು ನೋಡ್ಕೊಳ್ತಾ ಹೋಗ್ತೀನಿ ಅಂತ. ನಿಮ್ಮ ಜೀವನದಲ್ಲಿ ನಿಮ್ಮ ಧರ್ಮ ಯಾವುದು, ನಿಮ್ಮ ಕರ್ಮ ಯಾವುದು? That's a good question, but a difficult question. Both is this only, I would say. This is my Really? dharma and karma. Right now, ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಹೇಳಿದ್ನಲ್ಲ, ನಾನು 45-50ನೇ ವರ್ಷದಲ್ಲಿ ರಿಟೈರ್ ಆಗಬೇಕು ಅಂತ ಒಂದು ಆಸೆ ನನ್ನ ಚಿಕ್ಕವನಿದ್ದಾಗೆ. ಇತ್ತು.
ಗಾಡ್ ಇಸ್ ಬಿನ್ ಕೈಂಡ್. ನಾನಿರೋ ಬಿಸ್ನೆಸಸ್ ಎಲ್ಲ ಲಿಟ್ರಲಿ ನಾನು ಈಗ ಅದು ಇಟ್ಸ್ ಒಂಥರ ಅದೇ ಒಂದು ಆಟೋಮೊಬೈಲ್ ನಡೀತಾ ಇರೋದ್ರಿಂದ ನಾನು ತುಂಬ ಸಮಯ ಗಣೇಶೋತ್ಸವಕ್ಕೆ ಕೊಡೋದು. ನನ್ನ ಆಲ್ಮೋಸ್ಟ್ ವರ್ಷದಲ್ಲಿ ಫುಲ್ ಸಮಯ ಇದಕ್ಕೆ ಹೋಗುತ್ತೆ. ನಾನು ಚೂರು ಟ್ರಾವೆಲ್ ಮಾಡ್ತೀನಿ, ಬಟ್ ಅದ್ರ ಜೊತೆ ಬಿಟ್ಟರೆ ಇದ್ದೇನೆ. ನನ್ನ ಧರ್ಮ ಕರ್ಮ ಎವ್ರಿಥಿಂಗ್ ಇಸ್ ಬೆಂಗಳೂರು ಗಣೇಶೋತ್ಸವ. ಐ ಗಿವ್ ಮೈ ಹಂಡ್ರೆಡ್ ವಾಟ್ ಎವರ್ ಕಮ್ಸ್ ಅಂಡ್ ಗೋಸ್. ದೇರ್ ಇಸ್ ಲಾಟ್ ಆಫ್ ಕರ್ಮ ಆಲ್ಸೋ ವಿಚ್ ಹ್ಯಾಪನ್ಸ್. ಹೇಳಿದ್ದಾರೆ ದ ಚಾಲೆಂಜ್ ಆರ್ ಮೈ ಕರ್ಮಾಸ್, ದ ಧರ್ಮ ಇಸ್ ವಾಟ್ ಐ ಗಿವ್ ಬ್ಯಾಕ್ ಟು ದ ಗಣೇಶ ಇಯರ್. ಅಬ್ಸಲ್ಯೂಟ್ಲಿ. ಅಂಡ್ ಇದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸರ್? ಡೆಫಿನೆಟ್ಲಿ. ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ ಅಂಡ್ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ನೋ ಇದಕ್ಕೆ? ಮೈ ಸಿ ಬಿಕಾಸ್ ಅದೇ ಹೇಳಿದ್ನಲ್ಲ, ಹುಟ್ಟಾಗಿಂದ ನಾವು ಉತ್ಸವದಿಂದ ಎವ್ರಿಬಡಿ ಆರ್ ಪಾರ್ಟ್ ಆಫ್ ದಿಸ್. ಅಂತಾರೆ ನಮ್ಮ ಮನೇಲಿ ನಮ್ದು ಹೇಳ್ದಲ್ಲ, ಗಣೇಶ ಕೂರ್ಸಲ್ಲ, ದ ಹೋಲ್ ಫ್ಯಾಮಿಲಿ ಇಸ್ ಪಾರ್ಟ್ ಆಫ್ ದ ಬಿಜು. ಫ್ಯಾಮಿಲಿ ಅಂತಂದ್ರೆ ಇನ್ನು ಕ್ಲೋಸ್ ಫ್ರೆಂಡ್ ಸರ್ಕಲ್, ಯಾರೇ ನಮ್ಮ ಫ್ರೆಂಡ್ ಸರ್ಕಲ್ ಇಟ್ಸ್ ಬಿಜು. ಆ ಥರ ದೇ ಬಿಕಮ್ ಅವರ್ ಫ್ಯಾಮಿಲಿ. ವೆರಿ ಸೊ ನೈಸ್. ಈಗ ನಾನು 90 ಜನ ಮೆಂಬರ್ಸ್ ಅಂದ್ರೆ ದೇ ಆರ್ ಮೈ ಫ್ಯಾಮಿಲಿ. ವಿ ಡೋಂಟ್ ಗೋ. ಈಗ ನಮ್ಮ ಮನೇಲಿ ಏನೋ ಫಂಕ್ಷನ್ ನಾವು ಹೋಗಿ ನಿಂತ್ಕೊಂತೀವಿ, ಅವ್ರೇನೋ ಫಂಕ್ಷನ್ ನಮ್ಮ ಮನೆಗೆ ಬಂದು ನಿಂತ್ಕೊಂತಾರೆ. ಸೊ ವಿ ಆರ್ ಆಲ್ ಪಾರ್ಟ್ ಆಫ್ ದ ಫ್ಯಾಮಿಲಿ. ಆಲ್ ಆಫ್ ಅಸ್ ಟುಗೆದರ್ ಡೂ ದಿಸ್ ಫೆಸ್ಟಿವಲ್. ಸೊ ಫೆಸ್ಟಿವಲ್ ಇಂದ ನಾವು ವಿ ಬಿಕಮ್ ಎ ಒನ್ ವೆರಿ ಬಿಗ್ ಫ್ಯಾಮಿಲಿ, ವಿಚ್ ಇಸ್ ಲೈಕ್ ಇಫ್ ಯು ಲುಕ್ 90 ಫ್ಯಾಮಿಲೀಸ್ ಪುಟ್ ಟುಗೆದರ್ ಇಸ್ ಒನ್ ಫ್ಯಾಮಿಲಿ. ಆ ಥರ. ವೆರಿ ನೈಸ್. ಇದ್ರ ಹಿಂದೆ ಒಂಥರ ಸೇವೆ ಸಲ್ಲಿಸೋದು ಅನ್ನೋದು ಒಂದು ಥಾಟ್ ಇರುತ್ತೆ. ಈಗ ನಿಮ್ಮ ಮನೆಯವ್ರು ಅಲ್ದೇ ಇರೋ ಅವ್ರು ಆಗಿದ್ರು ಸಹ ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಿರುತ್ತೆ ಅಂದ್ರೆ ನೀವು ಹೋಗಿ ಭಾಗಿಯಾಗೋದು ಅಂತ. ಈ ಸೇವೆಯ ಮನೋಭಾವಕ್ಕೆ ಮೂಲ ಕಾರಣ ಏನಿರಬಹುದು? ಗಣೇಶ I would say. ಅದು ನಮ್ಗೇನದೆ ಕೊಡೋದ್ರಲ್ಲಿ ಇರೋ ಖುಷಿ ಇದೆಯಲ್ಲ ಮೇಡಮ್, ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಸಿಗುತ್ತೆ. ಯಾವಾಗಿಂದ ಬಂತು ಸರಿ ಖುಷಿ ನಿಮ್ಗೆ? ಅದೇನು ಅದು ಬಂದಿದೆ. ಐ ಥಿಂಕ್ ಬೆಳೀತಾನೆ ಬಂದಿರೋದು. ಅದು ಯಾವಾಗ ಅಂತ ಐ ಕಾಂಟ್ ಪಿನ್ ಪಾಯಿಂಟ್ ಅಂಡ್ ಸೇ ಇಟ್ ರೈಟ್. ಈಗ ನಾವು ಉತ್ಸವದಲ್ಲಿ ಹೇಳ್ತಾ ಇದ್ದೀನಿ, ಈಗ ಫಾರ್ ಸಿಂಪಲ್, ನಾನು ಚಿಕ್ಕವನಿದ್ದಾಗ ನಾವಲ್ಲಿ ಅವಾಗ ಪ್ರಸಾದ ಅಂತಂದ್ರೆ ಅಂದರೆ ನಮ್ಮನೆಯಿಂದ ಒಂದು ದಿವಸ ಪ್ರಸಾದ ಬರೋದು, ನಮ್ಮ ಇನ್ನೊಬ್ರು ಸ್ನೇಹಿತರ ಮನೆಯಿಂದ ನಮ್ಮ ಮನೆ ಪ್ರಸಾದ ಮಾಡಿ ತೊಗೊಂಡೋಗಿ ಪೆಂಡಾಲ್ ತೊಗೊಂಡೋಗೋದು, ಹಂಚೋದು. ಈಗ ನಾವು ಅಲ್ಲಿ ಮಾಡಿದಾಗ ಏನೋ ನಾವು ನಿಂತ್ಕೊಂಡಲ್ಲಿ ಹಂಚ್ತಾ ಇದ್ವಿ. ಒಂದು ಕಡಲೆಕಾಳು ಉಸ್ಲಿ ಇರ್ಬೋದು ಅಥವಾ ಒಂದು ಚಿತ್ರಾನ್ನ ಇರ್ಬೋದು. ಸೊ ಐ ಥಿಂಕ್ ಪ್ರಾಬ್ಲಿ ಇಟ್ ಸ್ಟಾರ್ಟೆಡ್ ದೇರ್. ಅಲ್ಲಿಂದ ಇಟ್ ಸ್ಟಾರ್ಟೆಡ್. ಇಟ್ಸ್ ಲೈಕ್ ಗಿವಿಂಗ್ ಬ್ಯಾಕ್. ನಾನು ಅಲ್ಲದೇ ಹೇಳೋದು, ಕೊಡೋದ್ರಲ್ಲಿ ಇರೋ ಸಂತೋಷ ಇದೆಯಲ್ಲ, ಅದು ಇನ್ನೆಲ್ಲೂ ಸಿಗಲ್ಲ ನಿಮಗೆ. ದ ಅಮೌಂಟ್ ಆಫ್ ಪ್ಲೀಸ್ ದಟ್ಸ್ ವಾಟ್ ಗಣೇಶೋತ್ಸವ ಮಾಡ್ತಾ ಇರೋದೇ ಅವತ್ತಿಂದ ಇವತ್ತು. ವಿ ಜಸ್ಟ್ ಗಿವ್ ಬ್ಯಾಕ್ ಟು ಪೀಪಲ್, ಮೇಕ್ ಪೀಪಲ್ಸ್ ಲೈಫ್ ಹ್ಯಾಪಿ. ಇವತ್ತು ಎಲ್ಲಿ ಯಾರೋ ಒಬ್ಬ ಸೋನು ನಿಗಮ್ ನೋಡಬೇಕು ಅಂದರೆ ಅವ್ನು 50,000 ರೂಪಾಯಿ ಟಿಕೆಟ್ ಖರ್ಚು ಮಾಡಬೇಕು. ಒಬ್ಬ ಫ್ರೀಯಾಗಿ ಬಂದು ನೋಡ್ಲಿಕ್ಕೆ ಎಲ್ಲಾಗುತ್ತೆ? ಒಂದು ಈ ಥರ ಒಂದು ಭಕ್ತಿ ಪ್ರಧಾನ ಒಂದು ಕಾರ್ಯಕ್ರಮ ನೋಡೋಕೆ ಎಲ್ಲಾಗುತ್ತೆ? ಅಥವಾ ಈಗ ನಾವೇನೊಂದು ಫುಡ್ ಉತ್ಸವ ಮಾಡಿದ್ರೆ ನಾವು ಒಂದು 20-30 ರೂಪಾಯಿ ಮೇಲೆ ಇರಲ್ಲ. ಅದು ವೇರ್ ಕ್ಯಾನ್ ಯು ಅಫೋರ್ಡ್ ಎನಿಬಡಿ? ಒಂದು ಫ್ಯಾಮಿಲಿ ಬಂದು 150-200 ರೂಪಾಯಲ್ಲಿ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಸೊ ಇಲ್ಲಿ ದೇವ್ರ ಪ್ರಸಾದ, ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಮೇಡಮ್. ಆ್ಯಂಡ್ ಅಲ್ಲಿ ಬಂದು ದೇವ್ರು ನಿಂತ್ಕೊಂಡು ನೀವು ಆರತಿ ಅಟೆಂಡ್ ಮಾಡಿದಾಗ ಅದಂದ್ರೆ ಆಗೋ ಆನಂದ ಇದೆ. ನಾನು ಪ್ರತಿ ವರ್ಷ ನಾನು ಅದೇ ಹೇಳೋದು, ನಾನು ಒಂದು ಆರತಿನೂ ಮಿಸ್ ಮಾಡಲ್ಲ. ನಾನು ಏನೇ ಬಿಸಿ ಇದ್ರೂ ದೇವ್ರ ಮುಂದೆ ಎದ್ಬಿಡ್ತೀನಿ. ಆರತಿ ಮಾತ್ರ ನಾನು ಮಿಸ್ ಮಾಡಲ್ಲ. ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಅದು ಆಗೋದಿಲ್ಲ. ಆಗೋದಿಲ್ಲ. ಅಂದ್ರೆ ಪರೋಪಕಾರಂ ಇದಂ ಶರೀರಂ ಅಂತಾರಲ್ಲ, ಆ ಒಂದು ಮನೋಭಾವನೆ. ಈಗ ಏನಂತ ಹೇಳಿದ್ರೆ, ನೀವು ಯುವ ಪೀಳಿಗೆಗೆ ಈಗ ಒಂದು ಮೆಸೇಜ್ ಕೊಡಬೇಕು ಅಥವಾ ನಮಗೆ ಪಾಠ ಹೇಳ್ಕೊಡ್ಬೇಕು, ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್. ಇಷ್ಟು ದೊಡ್ಡ ಉತ್ಸವವನ್ನ ಸಾಕಷ್ಟು ವರ್ಷಗಳಿಂದ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದೀರಾ. ಈಗ ಯಾರಾದರೂ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕಾಲಿಡಬೇಕು ಅಥವಾ ನನಗೂ ಈ ಥರದ್ದೇನೋ ಆರ್ಗನೈಸ್ ಮಾಡುವಂತಹ ಆಸೆ ಇದೆ ಅಂತ ಅಂದರೆ ಬೇಸಿಕ್ ಕ್ವಾಲಿಟೀಸ್ ಏನಿರಬೇಕು, ಏನೇನನ್ನ ಅವರು ಪಾಲಿಸ್ಕೊಂಡು ಹೋಗಬೇಕು? ಏನಿಲ್ಲ ಮೇಡಮ್, ಫಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನಾದ್ರು ಬಂದರೆ ಅಥವಾ ಈ ಥರ ಒಂದು ಉತ್ಸವ ನಡೆಸಬೇಕು ಅಂದರೆ ಫಸ್ಟ್ ಪ್ಯಾಷನ್. ಅಂದರೆ ನನ್ನಲ್ಲಿ ಆಸೆ ಇದೆಯಾ? ಆಸೆ ಅಂದರೆ ಎಷ್ಟು ಆಸೆ ಇರೋದು, ನನಗೆ ಅದು ಮಾಡಿದ್ರೆ ತುಂಬ ನನಗೆ ಅದು. ಈಗ ನನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ನೀವು ಏನು ಹೇಳ್ತೀರಿ, ನಾನು ಅದನ್ನು ಖುಷಿ ನನಗೆ ದುಡ್ಡು ಮಾಡೋಕ್ಕೂ ಅಂತ ನಾನು ಕಾರ್ಯಕ್ರಮ ಶುರು ಮಾಡಲಿಲ್ಲ. ನನ್ನ ಈವೆಂಟು ಐ ವಾಸ್ ಲವಿಂಗ್ ಡೂಯಿಂಗ್ ಈವೆಂಟ್ಸ್ ಆ್ಯಂಡ್ ಗ್ಲಾಡ್ ಇಟ್ ಗಾಟ್ ಮಿ ಮನಿ. ಸೊ ಐ ಲವ್ ಡೂಯಿಂಗ್ ಇಟ್. ಈಗ ಉತ್ಸವ ನಾವು ಮಾಡ್ತಾ ಇದೀವಿ, ಇದು ನನಗೆ ತುಂಬ ಶ್ರದ್ಧೆಯಿಂದ ಉತ್ಸವ ಮಾಡ್ತಿದ್ವಿ. ಅದಕ್ಕೆ ಜನ ಬಂದ್ಬಿಟ್ಟು ದೇವ್ರ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಜೊತೆ. ಯಾಕಂದ್ರೆ ನಾವು ಅಷ್ಟು ಖುಷಿಯಿಂದ ಮಾಡ್ತೀವಿ. ಯಾಕಂದ್ರೆ ನಾವು ಗಣಪತಿನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಮ್ಮ ಗಣಪತಿನ ನಾವು ಎಷ್ಟು ಜನ ಪೂಜೆ ಮಾಡ್ತೀವಿ, ಅದು ನೋಡಿ ಜನ ನಮ್ಮ ಕೈ ಜೋಡಿಸ್ತಾ ಇದ್ದಾರೆ ಹೊರತು ನಾವು ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಹಿಯರ್. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ಸೇಮ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದಾಗ ನೀವು ಖುಷಿಯಿಂದ ಯು ವಾಂಟ್ ಟು ಡೂ ಇಟ್ ಅಲ್ಲ, ಪ್ಲೀಸ್ ಡೂ ಇಟ್. ನಾವು ಅದಂತ ತಕ್ಷಣ ಏನು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಈವೆಂಟ್ ಇಟ್ಸ್ ಅಬೌಟ್ ಪ್ಲಾನಿಂಗ್ ಮೇಡಮ್. ನೀವು ಕರೆಕ್ಟಾಗಿ ಏನೇ ಮಾಡಿದ್ರು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ರೆ ದೇ ವಿಲ್ ಆಲ್ವೇಸ್ ಬಿ ಎಕ್ಸಿಕ್ಯೂಟೆಡ್. ಆ್ಯಂಡ್ ಆಲ್ಸೋ ಪ್ಲ್ಯಾನ್ ಏನೇನು, ದೇ ಶುಡ್ ಬಿ ಎ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ಆ್ಯಂಡ್ ಅ ಪ್ಲ್ಯಾನ್ ಸಿ. ವಿ ಹ್ಯಾವ್ ದೀಸ್ 3 ಆಪ್ಷನ್ಸ್ ಶುಡ್ ಬಿ ದೇರ್. ಫಾರ್ ಎಕ್ಸಾಂಪಲ್, ಇವತ್ತು ನಿಮಗೆ ಕರೆಸಿದೆ ಕಾರ್ಯಕ್ರಮಕ್ಕೆ, ನೀವು ಬರೋಕ್ಕಾಗಲಿಲ್ಲ, ಆ ಥರ ಆಗಿದೆ ನಮ್ಮಲ್ಲೂ. ಇನ್ನೊಂದು ದಿವಸ ಫೋನ್ ಮಾಡಿ ಹೇಳಿದ್ರೆ ನಾಳೆ ಬರೋಕ್ಕಾಗಲ್ಲ ಅನ್ನೋಂಥ. ವಾಟ್ ವಿಲ್ ಹ್ಯಾಪನ್? ನೆಕ್ಸ್ಟ್ ಡೇ ಇವತ್ತು ಕಾರ್ಯಕ್ರಮ ಮಾಡಬೇಕು, ಜನನ ವಾಪಸ್. ಅಷ್ಟರಲ್ಲಿ ಏನು ಮಾಡ್ಬೋದು? ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ. ಈಗ ನಮ್ಮಲ್ಲಿ ಯಾರೋ ಒಬ್ಬರು, ನಾನೀಗ ಏನೋ ಒಂದು ಇನ್ಚಾರ್ಜ್ ಇದ್ದೀನಿ, ನನಗೆ ಹುಷಾರಿಲ್ಲ, ಬರೋಕ್ಕಾಗಿಲ್ಲ, ನೆಕ್ಸ್ಟ್ ಏನಾಗಬೇಕು? ಒಂದು ಸೌಂಡ್ ಏನೋ ಆಯಿತು, ನೀವು ಹೇಳ್ದಂಗೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಯಿತು, ವಾಟ್ ನೀಡ್ಸ್ ಟು ಬಿ ಡನ್, ವಾಟ್ ಈಸ್ ಅ ಬ್ಯಾಕಪ್? ಈ ಒಂದು ಇಷ್ಟುದನ್ನು ಪ್ಲಾನಿಂಗ್, ನಮ್ಮ ಉತ್ಸವ ನಡೆಯೋದೇ ಪ್ಲಾನಿಂಗಿಂದ. ಅದೇ ಹೇಳಿದ ವರ್ಷ ಪೂರ್ತಿ ಕೆಲಸ ಮಾಡೋದು ಏನಂದರೆ ವಿ ಪ್ಲ್ಯಾನ್ ಫಾರ್ ದಟ್. 11 ದಿವಸ
ವಿ ಪ್ಲಾನ್ ಇನ್ ಸಚ್ ಎ ವೇ ದಟ್ ಈವನ್ ಒಂದು ಮುಳ್ಕಡ್ಡಿನೂ ಇಲ್ಲಿ ಅಲ್ಲಿಗೆ ಹೋಗಬಾರ್ದು ಅನ್ನೋದು ಇದರಲ್ಲಿ. ಸೊ ಇಫ್ ಐ ಟೆಲ್ ಅಂಟಿಲ್ ಯು ಆರ್ ಪ್ಯಾಷನೇಟ್ ಡೋಂಟ್ ಡೂ ಇವೆಂಟ್ಸ್, ಆ್ಯಂಡ್ ಇಫ್ ಯು ಆರ್ ಪ್ಯಾಷನೇಟ್ ಟಾಕ್ ಅಬೌಟ್ ಪ್ಲಾನಿಂಗ್ ಆ್ಯಂಡ್ ಹಾರ್ಡ್ ವರ್ಕ್. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಟು ಹಾರ್ಡ್ ವರ್ಕ್. ನಾವಂತೂ ಹೇಳ್ದಲ್ಲ, ನಿದ್ದೆಗೆಟ್ಟು ಇವಾಗಲೂ ಅಷ್ಟೇ, ವಿ ಆಲ್ ಗೋ ಸ್ಲೀಪ್ಲೆಸ್ ನೈಟ್ಸ್. ಈಗ ಆ್ಯಕ್ಚುಲಿ ಈಗ ನಾವು ಸಂಕಷ್ಟ ಪೂಜೆ ಭಾಳ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಹೋದ ತಿಂಗಳು ನಾವು ಮ್ಯಾಂಗೋ ಅಲಂಕಾರ ಮಾಡಿ 7,000 ಮಾವಿನ ಹಣ್ಣು ಅಲಂಕಾರ ಮಾಡಿ ಜನಕ್ಕೆ ಬಂದವ್ರಿಗೆಲ್ಲ ಕೊಟ್ವಿ. ಈ ಸತಿ ಸಂಕಷ್ಟದಲ್ಲಿ 10,000 ಬಾಳೆಹಣ್ಣು ಅಲಂಕಾರ ಮಾಡ್ತಾ ಇದ್ದೀವಿ. ಅದನ್ನೆಲ್ಲರಿಗೂ ಪ್ರಸಾದ ಥರ ಕೊಡ್ತೀವಿ. ಸೊ ಈ ಥರ. ಸೊ ಇಫ್ ಯು ಆರ್ ಪ್ಯಾಷನ್, ಆಲ್ ದೀಸ್ ಥಿಂಗ್ಸ್ ಆರ್ ಪಾಸಿಬಲ್ ಇಸ್ ವಾಟ್ ಐ ವುಡ್ ಸೇ. ಬಿ ಪ್ಯಾಷನೇಟ್ ಆ್ಯಂಡ್ ಹಾರ್ಡ್ ವರ್ಕ್ and always have a plan to execute. ವೆರಿ ನೈಸ್. ಅಂಡ್ ಆ 11 ದಿನನೇ ಯಾಕೆ ಸರ್ ಮಾಡ್ತೀರಾ? 5 ದಿನ ಯಾಕಲ್ಲ, 6 ದಿನ ಯಾಕಲ್ಲ, 21 ದಿನ? ಸಾಂಪ್ರದಾಯಿಕವಾಗಿ ನಾವು ಕೇಳಿರಪಟ್ಟ ಅನಂತನ ದಿವಸನೇ ಗಣಪತಿಯ ವಿಸರ್ಜನೆ ಅಂತ ಅದನ್ನ ನಡ್ಕೊಂಡು ಬಂದಿರೋ ಸಂಪ್ರದಾಯ ಅವಾಗಿಂದನು. ಈಗ ನಾವು ಮುಂಬೈ ಗಣಪತಿ ತಗೊಂಡ್ರು ಎಲ್ಲರೂ ಅದೇ ಥರ ಮಾಡೋದು. 11 ದಿವಸ ಅಥವಾ 12 ದಿವಸ, ಅದು ನಕ್ಷತ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋದ ವರ್ಷ 12 ಇತ್ತು, ಈ ಸತಿ 11 ದಿವಸ. ಸೊ ಅದು ನಾವು ಅವಾಗಿಂದನೂ ನಡ್ಸ್ಕೊಂಡು ಬಂದಿದ್ದೀವಿ. ಚಿನ್ನಿ, ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಅಂದರೆ ನಿಮಗೆ ಒಂಥರ ಇದು ತಲತಲಾಂತರದಿಂದ ಬಂದಿರೋ ಸೇವೆ ಅಂತ ಹೇಳ್ಬೋದು. ಯಾವತ್ತಾದರೂ ಕೂತು ಯೋಚನೆ ಮಾಡಿದ್ದೀರಾ? ಅಂದರೆ ನಿಮ್ಮ ತಂದೆಯ ಸ್ಥಾನದಲ್ಲಿ ಇದ್ದು ನಮ್ಮಪ್ಪ ಏನೆಲ್ಲ ಯೋಚನೆ ಮಾಡಿದ್ರು, ಏನೆಲ್ಲ ಅನುಭವಿಸಿದ್ರು, ಏನೆಲ್ಲ ಇರ್ಬೋದಿತ್ತು ಅವ್ರ ಪ್ಲಾನಿಂಗು, ನಾನು ಅದನ್ನು ಕರೆಕ್ಟಾಗಿ ಮಾಡ್ತಿದ್ದೀನಾ, ಈ ಯೋಚನೆಗಳು ಅಥವಾ ವಿಚಾರಗಳು ಬರುತ್ತಾ ನಿಮಗೆ? ಆ್ಯಕ್ಚುಲಿ ಅವ್ರ ವಿಚಾರದಲ್ಲಿ ನಾವು ಬಂದು ನಡೆಸ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಅದು ಇರಲಿಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ಏನಂದರೆ ಫ್ಯಾಮಿಲಿ ಬಿಸ್ನೆಸ್ ಟೇಕೋ ಆ ಥರ ಅಲ್ಲ. ಯಾಕಂದರೆ ಅವರು ನಿಲ್ಲಿಸ್ಬಿಟ್ಟಿದ್ರು, ನಾವುಗಳು ಇಚ್ಛೆಯಿಂದ ಹೋಗಿ ಕೇಳ್ಕೊಂಡಿದ್ದು ಹೊರತು. ಏನಂದರೆ ಕೋಇನ್ಸಿಡೆಂಟ್ಲಿ ಈಸ್ ಅ ಫೌಂಡರ್ ಆ್ಯಂಡ್ ಐ ಆಮ್ ದ ಫೌಂಡರ್ ಸನ್. ಅದು ಬಿಟ್ಟರೆ ದರ್ ಇಸ್ ನೋ ಮದರ್ ಕನೆಕ್ಷನ್ ಟು ಡ್ರೀಮ್ ವಾಟ್ ಈಸ್ ಗಟ್ ಹ್ಯಾವ್. ನಮಗೆ ಕನಸಿತ್ತು ಅಂತ. ಅವ್ರ ಕನಸು ಏನಂದರೆ ಸಂಘ ಸೂರ್ಯಚಂದ್ರಗಳು ನಡಿಬೇಕು ಅಂತ ಅವರ ಆಸೆ. ಬಟ್ ಅದು ಒಂದು ರೀತಿಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸಮ್ವೇರ್ ಡೌನ್ ದ ಲೈನ್ ನಾವೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಬಂದು ಆ ಟೈಮಲ್ಲಿ ತೊಗೊಂಡಿದ್ದೆ, ನಾವು ಮುಂದೆ ಹೋಗಿದ್ದು. ಬಟ್ ಅವ್ರು ಮಾಡೋ ಕಷ್ಟದ ಮೇಲೆ ನಮ್ಮದು ಏನಿಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಯಾಕಂದರೆ ಆಗಿನ ಕಾಲದಲ್ಲಿ ಅಂಥ ದೊಡ್ಡ ವ್ಯಕ್ತಿಗಳನ್ನ ಕರೆದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಈಗ ಇಟ್ ಈಸ್ ಓಕೆ ಅಂತ ನನ್ನ ಅನಿಸಿಕೆ. ಬಟ್ ಆವಾಗ ಮಾಡೋದಿದೆಯಲ್ಲ, ಅವಾಗ ಅದು ದುಡ್ಡಿನ ಬೆಲೆ ಎಷ್ಟಿತ್ತು ಅಂತ ಎಲ್ಲರಿಗೂ ಗೊತ್ತು. ಸೊ ಅದೆಲ್ಲ ಕಾರ್ಯಕ್ರಮದಲ್ಲಿ ಅವ್ರುಗಳು ಮಾಡಿರೋ ಕಷ್ಟ ಇದೆಯಲ್ಲ, ಅವ್ರು ಒಳ್ಳೆ ಫೌಂಡೇಶನ್ ಹಾಕಿರೋದಕ್ಕೆ ಇವತ್ತು ಸಂಘ ಈ ಥರ ಬೆಳೆದಿರೋದು. ಆ ಫೌಂಡೇಶನ್ ಇರಲಿಲ್ಲ ಅಂದರೆ ಈ ಸಂಘ ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಇಂಪಾಸಿಬಲ್. ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಓಬಾಯ್ ಅವರಾಗಿರ್ಬೋದು, ಮರಿಯಪ್ಪನವ್ರ ಫಾದರು, ಮೋಹನ್ ಸೇಠ್ ಆಗಿರ್ಬೋದು, ಸೈಕಲ್ ಶಾಪ್ ಶಿವಣ್ಣ ಅಂತ ಇದ್ದಾರೆ. ಇವರೆಲ್ಲರೂ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಮಾಡೋದಕ್ಕೆ ನಾವು ಇವತ್ತು ವಿ ಆರ್ ಟೇಕಿಂಗ್ ದ ಫ್ರೂಟ್ಸ್ ಆ್ಯಂಡ್ ಈಟಿಂಗ್ ಇಟ್ ಅಷ್ಟೇ. ಅಬ್ಸಲ್ಯೂಟ್ಲಿ. ಆ್ಯಂಡ್ ನಿಮ್ಮ ಸಂಘಕ್ಕೆ ಹೆಸರಿದೆಯಾ? ಈಗ ವಿದ್ಯಾರಣ್ಯಪುರ ಯುವಕರ ಅಂತಲೇ ಇದೆಯಾ ಅಥವಾ ಬೆಂಗಳೂರು ಗಣೇಶೋತ್ಸವ ಸಂಘ ಅಂತ ಏನಾದರೂ ಇದೆಯಾ? 1962ನೇ ಇಸ್ವಿಲಿ ವಿದ್ಯಾರಣ್ಯ ಯುವಕ ಸಂಘ ಸ್ಥಾಪನೆ ಆಗಿದ್ದು. ನಾವು ನಮ್ಮ 56ನೇ ಬೆಂಗಳೂರು ಗಣೇಶೋತ್ಸವದಲ್ಲಿ ವಿದ್ಯಾರಣ್ಯ ಸಂಘ ಅಂತಾನೆ ಬರ್ತಾ ಇತ್ತು. ಏನಾಗ್ತಿತ್ತು, ಜನಕ್ಕೆ ಒಂದು ಬ್ರ್ಯಾಂಡ್ ರೀಕಾಲ್ ಅಂತ ಏನು ಬರುತ್ತೆ ನೋಡಿ, ಅದು ಜನಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನಿಸ್ತು. ಆಮೇಲೆ ಉತ್ಸವ ತುಂಬ ಬೆಳೀತಾ ಇತ್ತು. ಆವಾಗ ನಾವೇನು ಮಾಡಿದ್ವಿ, ವಿದ್ಯಾರಣ್ಯ ಸಂಘ ಅದು ತಂದೆ ಆಗಿರಲಿ, ಅದ್ರ ಮಗನಾಗಿ ಒಂದು ಬೆಂಗಳೂರು ಗಣೇಶೋತ್ಸವ. ಯಾಕಂದ್ರೆ ವಿದ್ಯಾನಗರದಲ್ಲಿ ಒಂದಷ್ಟು ವಿಷಯಗಳು ಮಾಡ್ತೀವಿ, ಅದು ಬೆಂಗಳೂರು ಗಣೇಶ ಅಂತ ನಾಮಕರಣ ಮಾಡೋಣ ಅಂತ ಬೆಂಗಳೂರು ಗಣೇಶ ಅಂತ ನಾಮಕರಣ ಮಾಡಿದ್ಮೇಲೆ ಈ ಉತ್ಸವದ ಒಂದು ಮೆರುಗು ಬೇರೆ ಆಗಿ ಅದು ಇಡೀ ಬೆಂಗಳೂರಿನ ಗಣೇಶೋತ್ಸವ ಆಗಿ ಮಾರ್ಪಡ್ತು. ವಿದ್ಯಾರಣ್ಯ ಸಂಘ ಇಸ್ ಪೇರೆಂಟ್ ಬಾಡಿ, ಅದು ಬೆಂಗಳೂರು ಗಣೇಶೋತ್ಸವವನ್ನು ಆರ್ಗನೈಸ್ ಮಾಡೋದು. ಮುಂದೆ ಬರುವಂಥ ಯೋಜನೆಗಳೇನು ನಿಮಗೆ? ಉತ್ಸವವನ್ನು ಭಾಳ ಭಕ್ತಿಯಿಂದ ಮಾಡೋಣ ಅಂತ ನಮ್ಮ ಆಸೆ. ಆ್ಯಂಡ್ ಯೋಜನೆಗಳು ಏನಂತಂದರೆ, ಈ ಉತ್ಸವನ ಇದೇ ರೀತಿ ಸೂರ್ಯಚಂದ್ರ ಇರೋರ್ಗೂ ಮಾಡಬೇಕು ಅನ್ನೋ ನಮ್ಮ ಆಸೆ. ಅದಕ್ಕೆ ಏನೇನು ಮಾಡಬೇಕು, ಮುಂದೆ ಯಾರೇ ಬಂದೋ ಪೀಳಿಗೆಯವರು ನಾವಲ್ಲದೆ ನಮ್ಮ ಮುಂದೆ ಬರೋ ಪೀಳಿಗೆಯನ್ನು ನಡೆಸೋಕ್ಕೆ ಎಷ್ಟು ಆರಾಮಾಗಿರ್ಬೋದು, ಎಷ್ಟು ಈಸಿ ಮಾಡ್ಕೊಡ್ಬೋದು, ಅದನ್ನಾಗಲೇ ನಾವು ಪ್ಲಾನಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಟು ಹ್ಯಾಂಡ್ ಓವರ್ ದ ರೇನ್ಸ್ ಇವಾಗಲಿಂದನೇ. ಯಾಕಂದರೆ ನಾವು ಆ ಥರ ಆಗಬಾರ್ದು, ಕ್ಲೋಸ್ ಮಾಡೋ ಸ್ಟೇಜ್ಗೆ ಹೋಗಬಾರ್ದು. ಅದಕ್ಕಿಂತ ಮುಂಚೆನೇ ನಾವು ಇವತ್ತಿಂದನೇ ಎಚ್ಚೆತ್ತು ಅದಕ್ಕೆ ಮುಂದೆ ಯಾರೋ ಯಂಗ್ಸ್ಟರ್ಸ್ಗೆ ವಿ ಹ್ಯಾವ್ ಟು ಹ್ಯಾಂಡ್ ಓವರ್, ಸೊ ದಟ್ ನಾವು ಕೂತ್ಕೊಂಡು ವಿ ಎಂಜಾಯ್, ನೀವು ಹೇಳ್ದಲ್ಲ ಕೂತ್ಕೊಂಡು ಕಾರ್ಯಕ್ರಮ ನೋಡಬೇಕು ಅನ್ನೋ ನಮಗೂ ಆಸೆ ಇದೆ. ಸೊ ಅದು ಇದು ಕೆಲವೇ ವರ್ಷದಲ್ಲಿ ಮಾಡಬೇಕು ಅನ್ನೋ ನಮ್ಮ ಆಸೆ, ಅದು ಯೋಚನೆ. ಆ್ಯಂಡ್ ಸಂಘ ಇದೇ ಥರ ಇನ್ನೂ ಹೆಚ್ಚು ಹೆಸರು ಬಂದು ನಡೀಲಿ ಅಂತ ನಮ್ಮ ಆಸೆ. ಅದಕ್ಕೆ ಎಲ್ಲರೂ ನಾನು ಎಲ್ಲೇ ಹೋದ್ರೆ ಹೇಳ್ತೀನಿ, ದಯವಿಟ್ಟು ಬಂದು ಸಂಘ ಸೇರ್ಕೊಳ್ಳಿ. ಯಾಕಂದರೆ ಇಟ್ಸ್ ಎಲ್ಲರ ಸಂಘ, ಇದು ನಥಿಂಗ್ ಎನಿಬಡೀಸ್ ಪ್ರಾಪರ್ಟಿ. ಯಾರಿಗೆ ಇಷ್ಟ ಇದೆಯೋ ಬಂದು ದೇವ್ರ ಸೇವೆ ಮಾಡೋಕ್ಕೆ ದಯವಿಟ್ಟು ಸೇರ್ಕೊಳ್ಳಿ, ನೀವು ಬನ್ನಿ, ಎಲ್ಲರೂ ಬನ್ನಿ ಅಂತ ನಾನು ಹೇಳ್ತೀನಿ. ಒಂಥರ ಬೆಂಗಳೂರಿನ ಜನಸಮೂಹನೇ ಇರುತ್ತೆ ಬೆಂಗಳೂರು ಗಣೇಶ ಉತ್ಸವ ನಡೀತಿದೆ ಅಂತ ಹೇಳಿದ್ರೆ. ಮುಂದಿನ ಆಲೋಚನೆಗಳು ಹೇಳಿದ್ರಿ. ನನ್ನ ಫೇವ್ರೆಟ್ ಕ್ವೆಶ್ಚನ್ಗೆ ಈಗ ಬರ್ತೀನಿ. ನಿಮಗೆ ಕನಸುಗಳು ಬೀಳುತ್ತಾ? ಏನೇನು ಕನಸು ಬೀಳುತ್ತೆ? ನೀವು ಏನೇನು ಬೆಂಗಳೂರು ಅಷ್ಟು ಕನಸು ಇಟ್ಕೊಳ್ಳಿ.
ನಂದು ಕನಸು ಸ್ವಲ್ಪ ನನ್ನ ಸ್ನೇಹಿತರು ಹೇಳಿದ ತಕ್ಷಣ ಅವ್ರೆಲ್ಲ ಭಯ ಬಿದ್ಬಿಡ್ತಾರೆ, ಬೇಡ 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 ಅಂತ. ಸೊ ಭಗವಂತ ನಿಜವಲ್ಲ ಅದೊಂದಲ್ಲಿ ನಾನು ಹೇಳ್ತೀನಿ, ನನ್ನ ಏನೇ ಕನಸು ಬಿದ್ದಿದ್ರು ಅದು ನನ್ಸು ಮಾಡಿದ್ದಾನೆ, ಎಸ್ಪೆಷಲಿ ಬೆಂಗಳೂರು ಗಣೇಶೋತ್ಸವದಲ್ಲಿ. ಸೂಪರ್. ಇವತ್ತಿವರೆಗೂ ಏನೇ ಉತ್ಸವದಲ್ಲಿ ನಡೆದಿದೆಯೋ 100% ಎಲ್ಲನೂ ಆಗಿದೆ. ಹ್ಮ್. ಅದಷ್ಟು ಕನಸಲ್ಲಿ ಬಂದಿರೋದೆ ಆಕ್ಚುಲಿ. ಅಂದ್ರೆ ಯಾವ ತರ ಕನ್ಸು ಬೀಳುತ್ತೆ ಸರ್? ಅಂದ್ರೆ ನಾನು ಮಲಗಿರುವಾಗ ಹಗಲು ಕನ್ಸು ಬೇರೆ, ಮಲಗಿರುವಾಗ ಈಗ ಕೆಲವು ಕನ್ಸು ಬೀಳುತ್ತೆ ಗೊತ್ತಾ, ಈ ತರನೂ ನಂಗೆ ಬೀಳುತ್ತಾ ಅನ್ನೋ ತರ ಯಾವ ಯಾವ ತರ ಕನ್ಸು ಬಿದ್ದಿದೆ ನಿಮ್ಗೆ? ನನಗೆ ನಂದು ಎಸ್ಪೆಷಲಿ 50ನೇ ವರ್ಷದಲ್ಲಿ ಅದೆಲ್ಲ ನೆನೆಸ್ಕೊಂಡಾಗ ಅದು ನನ್ಗೆ ಇದ್ದಿದೆ. ನಾವು ಆ್ಯಕ್ಚುಲಿ 50ನೇ ವರ್ಷದಲ್ಲಿ ಒಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಮಾಡಿದ್ವಿ. ಸುಮಾರು ಒಂದು 500 ಜನ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಕೈಲಿ ಮಹಾಗಣಪತಿ ಸಾಂಗ್ಗೆ DVG ರೋಡ್ ರಸ್ತೆ ಫುಲ್ಲು ಡ್ಯಾನ್ಸ್ ಆಡಿಸಿದ್ವಿ. ಓಕೆ. ಅದೊಂಥರ ಒಂದು ಕನಸೇ ಬಂದಿದ್ದು ನನಗೆ ಅಂತ ಹೇಳ್ಬೋದು. ಅದೊಂದಿತ್ತು, ಅದೇನೋ ಉತ್ಸವನ ಒಂದು ಗ್ರ್ಯಾಂಡ್ ಇನಾಗ್ರೇಷನ್ ಮಾಡೋಕೆ ಏನು ಮಾಡಬೇಕು ಅಂದಾಗ ಏನೋ ಒಂದು ಈ ಥರ ಒಂದು ಥಾಟ್ ಬಂದಂಗೆ ಜ್ಞಾಪಕ ನನಗೆ. ಅದು ಕಾರ್ಯಗತ ಆಗಿದ್ದು ಅದೊಂದು ಅದ್ಭುತ. ಅದು ಆ್ಯಕ್ಚುಲಿ ಯಾರೇ ಯಾವತ್ತಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ಗೊತ್ತಾಗುತ್ತೆ. ಇಡೀ DVG ರಸ್ತೆಯಲ್ಲಿ ಒಂದು ಸಾಂಗ್ ಒಂದು 10 ನಿಮಿಷ ಅಷ್ಟು ಎಲ್ಲ ಥರ ರೂಪ, ಯಕ್ಷಗಾನ ಇತ್ತು, ಭರತನಾಟ್ಯಂ ಇತ್ತು, ಕುಚಿಪುಡಿ ಇತ್ತು, ಕಥಕ್ ಇತ್ತು, ಎಲ್ಲ ಥರನೂ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು ಆ ಒಂದು 10 ನಿಮಿಷ. ಅದೊಂದು ಅದ್ಭುತ. ಸೊ ದೀಸ್ ಕೈಂಡ್ ಆಫ್ ವಿಯರ್ಡ್ ಐಡಿಯಾಸ್ ಬರ್ತಾ ಇರುತ್ತೆ ಅವಾಗ. ದಿಸ್ ವಿಲ್ ಬಿ ಇನ್ ದ ಕನಸು ಇಫ್ ಯು ಆಸ್ಕ್ ಮೀ. ವಿಚ್ ಇಸ್ ಯೋರ್ ಫೇವ್ರೆಟ್ ಮೊಮೆಂಟ್? ಅಂದ್ರೆ ಈಗ ಇಷ್ಟು ವರ್ಷಗಳಲ್ಲಿ ನಡೆದಿರುವಂತಹ ಉತ್ಸವ, ಈಗ ನೀವು DVG ರಸ್ತೆಯಲ್ಲಿ ಈ ತರ ಆಗಿದೆ ಅನ್ನೋ ತರ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದೆಯಾ? ಅದನ್ನ ಮರೆಯಕ್ಕೆ ಆಗೋದಿಲ್ಲ ಅನ್ನೋದು. ಹಂಡ್ರೆಡ್ಸ್ ಆಫ್ ದೆಮ್ ಮೇಡಮ್. ಹತ್ತಿರೋದಿದ್ಯಾ? ಹತ್ತಿರೋದಿದೆ. ಸೋನು ನಿಗಮ್ ದಿವಸ ಎಲ್ಲ ಆದ್ಮೇಲೆ ಎಲ್ಲರೂ ಹತ್ತೀವಿ, ನಾನೊಬ್ಬನೇ ಅಲ್ಲ, ಆ ಫುಲ್ ಟೀಮ್ ಹತ್ಬಿಡ್ತು. ಯಾಕಂದ್ರೆ ಆ ಜನ ಆಚೆ ಹೋಗ್ಬೇಕಾರಂತೂ ನೋಡೋಕ್ಕೆ ಬರೀ ತಲೆಗಳು ಕಾಣಿಸ್ತಾ ಇದೆ. ಅದು ಅಷ್ಟು ಜನ ಗ್ರೌಂಡಲ್ಲಿ ಇದ್ರ ಅಂತಾನೆ ಆಶ್ಚರ್ಯ. ಆಚೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ತೊಗೊಂಡಿದ್ದಾರೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೊಗೊಂಡಿದ್ದಾರೆ. ಅವತ್ತಂತೂ ನಾವು ಈ ಥರ ಒಂದು ಉತ್ಸವ ನಾವು ಮಾಡಿದ್ವಿ ಅನ್ನೋದು ಒಂದು ಅದ್ಭುತ. ಅದು ಹೇಳೋದಕ್ಕೆ ಆಗೋದಿಲ್ಲ. ಅದು ಹೇಳಕ್ಕೆ ಆಗಲ್ಲ. ಬಟ್ ಇಫ್ ಯು ಸೇವ್ ಫೇವ್ರೆಟ್ ಮೂಮೆಂಟ್ಸ್ ಲಾಸ್ಟ್ 2-3 ಇಯರ್ಸಿಂದ ಏನಕ್ಕೆ ಅಂದರೆ ನಾವು ಶಂಕರ ಮಠದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಗುರುಗಳ ಒಂದು ಅನುಗ್ರಹದಿಂದ. ಅಲ್ಲಿ ಪೂಜೆ ನಡೆಯೋ ಒಂದು ವಿಧಾನ, ಅಲ್ಲಿ ಇರೋ ಒಂದು ಪಾಸಿಟಿವ್ ವೈಬು, ಅಲ್ಲಿ ಒಂದು ಇದಿದೆಯಲ್ಲ, ಆ ಫೀಲಿಂಗ್ ಅದೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ದಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್. ಅಮೇಝಿಂಗ್ ಫೀಲಿಂಗ್. ಕನ್ಸಲ್ಲಿ ಯಾವತ್ತಾದ್ರೂ ಗಣಪತಿ ಕಾಣಿಸ್ಕೊಂಡಿದ್ದಾರೆ? ಬಹಳ ಸತಿ ಕಟ್ಸ್ಕೊಂಡಿದ್ದಾರೆ. ಹೇಗೆ ಕಾಣಿಸ್ಕೊಂಡಿದ್ದಾರೆ? ಏನ್ ಹೇಳ್ತಾನೆ ಗಣಪತಿ ನಿಮ್ಗೆ? ಅಯ್ಯೋ ಬಹಳಷ್ಟು. ಏನ್ ಹೇಳ್ತಾನೆ, ಐ ಕಾಂಟ್ ಅಟ್ ದ ಟಾಪ್ ಆಫ್ ಇಟ್ ರಿಕಾಲ್, ಬಟ್ ಆಲ್ ಐ ಕ್ಯಾನ್ ಸೇ ಇಸ್ he will say I'm blessing you is what I would say. I'm blessing you, just go ahead and do things is what it is. ಅದೇ ಧೈರ್ಯ ನನಗೆ ಎಲ್ಲರೂ ಅದೇ ಕೇಳ್ತಾರೆ, ಅದು ಹಿಂಗೆ ಅದೇನೋ ಮಣ್ಣು ಧೈರ್ಯ ಅಷ್ಟೇ. ದೇವರು ಅದನ್ನ ಮಾಡಿಸ್ಕೊಂತಾರೆ ಅವ್ರ ಕೈಲಿ ಅಷ್ಟೇ. ವೆರಿ ನೈಸ್. ಅಂದ್ರೆ ನಿಮ್ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಚರ್ಚೆ ಮಾಡಿದ್ದು ನಂಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಮಿಸ್ಸೇ ಮಾಡಿದೆ ನಾನು ಈ ಸರ್ತಿ ಬೆಂಗಳೂರು ಗಣೇಶ ಉತ್ಸವಕ್ಕೆ ಅಟೆಂಡ್ ಮಾಡೇ ಮಾಡ್ತೀನಿ. ಈ ವರ್ಷ ಏನೇನೆಲ್ಲ ಪ್ರೋಗ್ರಾಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ ಕಡೆಯಿಂದ? ಮೇಡಮ್ ಈ ವರ್ಷ 2 ವೆನ್ಯೂಲ್ ಕಾರ್ಯಕ್ರಮ ಮಾಡ್ತಾ ಇದೀವಿ. ಒಂದು APS ಕಾಲೇಜ್ ರೋಡ್, ಇನ್ನೊಂದು ನ್ಯಾಷನಲ್ ಕಾಲೇಜ್ ರೋಡ್ಸ್. APS ಕಾಲೇಜ್ 11 ದಿವಸ ಗಣಪತಿ ಪ್ರತಿಷ್ಠಾಪನೆ ಪೂಜೆ, ಡೈಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಡ್ ಆಲ್ ಆರ್ತಿ ಡೀಟೇಲ್ಸ್ ನಿಮ್ಗೆ ಅಲ್ಲಿ ನಡೆಯುತ್ತೆ. 6 ದಿವಸ ನ್ಯಾಷನಲ್ ಕಾಲೇಜಲ್ಲಿ ಭಕ್ತಿ ಥರ ಅಂದರೆ ಈ ಫಿಲ್ಮ್ ಸಂಗೀತ ಕಾರ್ಯಕ್ರಮ ಅಲ್ಲಿ ನಡೆಯುತ್ತೆ. ಸೊ ಈ ವರ್ಷದ ಮೇನ್ ಅಟ್ರಾಕ್ಷನ್ ಏನಂದರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅವ್ರ ಫಿಲ್ಮ್ ಜರ್ನಿನ ಮ್ಯೂಸಿಕಲ್ ಮೂಲಕ ನಮ್ಮ ಮುಂದೆ ಹಿಡಿದಿದ್ದಾರೆ. ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಫಸ್ಟ್ ಟೈಮ್ ಅವರು ಲೈಫಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಪಬ್ಲಿಕಲ್ಲಿ. ಸೊ ಆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ವಿಜಯ್ ಪ್ರಕಾಶ್, ರಘು ದೀಕ್ಷಿತ್ ಅವರು, ರಾಜೇಶ್ ಕೃಷ್ಣನ್ ಅವರು, ಇವರೆಲ್ಲರ ಕಾರ್ಯಕ್ರಮ ಇದೆ. ಭಕ್ತಿ ಪ್ರಧಾನ ಅಂತ ಬಂದಾಗ ನಮ್ಮ MD ಪಲ್ಲವಿ ಅವರು, ಸೂರ್ಯ ಗಾಯತ್ರಿ ಅವರು, ನಮ್ಮ ಇಂದು ನಾಗರಾಜು ಮತ್ತು ಲಕ್ಷ್ಮೀ ನಾಗರಾಜ್ ಅವರು, ಆಮೇಲೆ ಸಂದೀಪ್ ನಾರಾಯಣ್ ನಮ್ಮ ಜಗದ್ಗುರು ಸದ್ಗುರು ಅವರ ಮಗ ಅಳಿಯ ಅವ್ರು ಬರ್ತಿದ್ದಾರೆ. ವಿನಯ್ ವಾರ್ನಿಯಸ್ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ. ಸೊ ಆಲ್ ದಿಸ್ ವಿಲ್ ಬಿ ದೇರ್. ಅಂಡ್ ಈ ವರ್ಷದ ವಿಶೇಷ ಏನಂದ್ರೆ ನಮ್ಮ ವಿಸರ್ಜನೆ ಪ್ರೊಸೆಷನ್ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ, ಫ್ರಮ್ ಜೈಪುರ್, ಕಲ್ಕಟ್ಟ, ಒಡಿಶಾ ಎಲ್ಲ ಕಡೆಯಿಂದನೂ ಅಲ್ಲಿರೋ ಫೋಕ್ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ. ಬಿ ಪಾರ್ಟ್ ಆಫ್ ಇಟ್. ವೆರಿ ಯೂನಿಕ್ ಆಗಿರುತ್ತೆ. ಸೊ ಅದೊಂದು ಕಾರ್ಯಕ್ರಮ. ಸೊ ಯಾವ ಕಾರ್ಯಕ್ರಮ ಮಿಸ್ ಮಾಡಬಾರ್ದು ಆ್ಯಕ್ಚುಲಿ. ಖಂಡಿತ ಮಿಸ್ ಮಾಡೋದಿಲ್ಲ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಈಗ ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಕನಸುಗಳ ಬಗ್ಗೆ ನಾವು ಮಾತಾಡಿದ್ವಿ. ಕನಸಲ್ಲಿ ಗಣಪತಿ ಬಂದಿದ್ದಾನೆ, ಮಾತಾಡಿದ್ದಾನೆ ಅಂತ ಹೇಳಿದ್ವಿ. ಈ ಕ್ಷಣದಲ್ಲಿ ಈಗ ನಾವು ಯಾರೂ ಇಲ್ಲ ನಿಮ್ಮ ಸುತ್ತ. ನಿಮ್ಮ ಲೈಫ್ ಲಾಂಗ್ ನೀವು ಗಣಪತಿಯನ್ನೇ ನೆನೆಸ್ಕೊಂಡು ಅಥವಾ ನಂಬಿಕೊಂಡು ಬಂದಿದ್ದೀರಾ. ಗಣಪತಿ ಜೊತೆ 2 ನಿಮಿಷ ಈಗ ನೀವು ಮಾತಾಡಬೇಕು. ಏನಾದರೂ ಮಾತಾಡಿ. ನಿಮ್ಮದು ಈ ಏನಂತಾರೆ ಕ್ಷಣ. ನಾವು ಯಾರೂ ಇಲ್ಲ ನಿಮ್ಮ ಸುತ್ತ. ನಾನು ಇಷ್ಟೇ ಕೇಳೋದು, ನಮ್ಗೆ ಏನೇ ಅಡಚಣೆ ಬಂದ್ರೂ ದಯವಿಟ್ಟು ನಿವಾರಿಸಿ ನಿನ್ನ ಸೇವೆ ಮಾಡೋಕ್ಕೆ ಆಶೀರ್ವಾದ ಕೊಡಪ್ಪ, ಶಕ್ತಿ ಕೊಡಪ್ಪ. ಯಾಕಂದರೆ ಈ ವರ್ಷವೂ ಒಂದು ಸಣ್ಣ ಪುಟ್ಟ ಒಂದಷ್ಟು ಅಡಚಣೆಗಳು ಬರ್ತಾ ಇದೆ.
ಏನು ಆಗ್ದಂಗೆ ನಮ್ಗೇನಾಗಿದೆ, ನಮ್ಮ ಗಣೇಶನಿಗೆ ಒಂದು ದೊಡ್ಡ ಇದಂದರೆ ನಮಗೊಂದು ನೆಲೆ ಇಲ್ಲ. ಅವ್ನು ಕೂತ್ಕೊಂಡು ಪೂಜೆ ಮಾಡ್ಸೋಕ್ಕೆ ಪರ್ಮನೆಂಟ್ ಒಂದು ಜಾಗ. ಅದನ್ನು ಮಾಡಿಕೊಟ್ಟು ನಮಗೆ ಶಕ್ತಿ ಕೊಡು, ನಾವು ಇರೋರ್ಗು ನಿನ್ನ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ಕೊಡಪ್ಪ ಅಂತ ಗಣೇಶನ ಪ್ರಾರ್ಥಿಸ್ಕೊತೀನಿ ಅಷ್ಟೇ. ಆ್ಯಂಡ್ ಗಣಪತಿಗೆ ಥ್ಯಾಂಕ್ ಯು ಹೇಳಬೇಕಂದ್ರೆ ಯಾವ ಥರ ಓ ಹೇಳ್ತೀವಿ? ಇವತ್ತು ನಾನು ಏನೇ ಇದ್ರು ಅಥವಾ ನಮ್ಮ ಸಂಘ ಇಷ್ಟಂದಿರೋ ನಮ್ಮ ಸಂಘದ ಸದಸ್ಯ ಎಲ್ಲರೂ ತುಂಬ ಚೆನ್ನಾಗಿಟ್ಟಿದ್ದಾನೆ. ಅದು ಥ್ಯಾಂಕ್ ಯು ಹೇಳೋಕ್ಕೆ ಆಗಲ್ಲ. ಅದು ಡೈಲಿ ಕೈ ಮುಗಿದ್ಬಿಟ್ಟು ಅಷ್ಟೇ, ನೀ ಇಷ್ಟು ಚೆನ್ನಾಗಿ ಇಟ್ಟಿದೆಯಲ್ಲಪ್ಪ ಇನ್ನೇನು ಬೇಕು ನಮಗೆ ಅಂತಲೇ ಹೇಳೋದು. ನಾವು ಇವತ್ತವ್ರು ಕೇಳಲ್ಲ, ಯಾಕಂದರೆ ಅವ್ರು ಹಂಗೆ ಕೊಟ್ಬಿಟ್ಟಿದ್ದಾನೆ. ಸೊ ಇಟ್ಸ್ ಎ ಬಿಗ್ ಥ್ಯಾಂಕ್ ಯು. ಲೈಫ್ ವಾಟ್ ಎವರ್ ಐ ಆಮ್ ಟುಡೇ ಇಟ್ಸ್ ಫಾರ್ ಯು. ಥ್ಯಾಂಕ್ ಯು ಗಣಪತಿ, ಥ್ಯಾಂಕ್ ಯು ಗಣೇಶ. ನಮಗೂ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಇಂಥ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಉತ್ಸವವನ್ನು ವೀಕ್ಷಿಸೋದಕ್ಕೆ ನಾನು ಹೇಳ್ದಾಗೆ ಸಾಕಷ್ಟು ಜನರು ಕನಸಿರುತ್ತೆ ಸರ್. ನಮ್ಮ ರೋಡಲ್ಲಿ ನಾವು ಗಣಪತಿ ಕೂರಿಸ್ಬೇಕು, ಈ ಲೆವೆಲ್ಗೆ ಇರಬೇಕು, ಅದು ಅವ್ರಿಗಿಂತ ಚೆನ್ನಾಗಿರಬೇಕು ಅನ್ನೋ ಅಂಥ ಕನಸು ನನಸಾಗದೆ ಉಳ್ಕೊಂಬಿಟ್ಟಿರುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಬೆಂಗಳೂರು ಗಣೇಶ ಉತ್ಸವ ನೋಡಿದಾಗ ನಮ್ಮ ಊರ ಹಬ್ಬ ಇದು, ನಾವು ಮಾಡ್ತಿರೋದು, ನಾವು ರೆಪ್ರೆಸೆಂಟ್ ಮಾಡ್ತಿರೋದು, ನಾವು ಆಚರಣೆ ಮಾಡ್ತಿರೋದು ಅನ್ನೋ ಅಂಥ ಒಂದು ವಿಶೇಷ ಭಾವನೆ ಇವತ್ತಿಗೆ ಬೆಂಗಳೂರು ಗಣೇಶ ಉತ್ಸವ ಅನ್ನೋದು ಬರೀ ಉತ್ಸವವಾಗಿ ಉಳ್ಕೊಂಡಿಲ್ಲ, ಅದು ಭಾವನೆಯಾಗಿ ಉಳ್ಕೊಂಡಿದೆ, ಜೊತೆಗೆ ಇತಿಹಾಸವಾಗಿ ಉಳ್ಕೊಂಡಿದೆ. ನಿಮ್ಮ ಜೊತೆ ಮಾತನಾಡಿದ್ದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಇನ್ಸೈಟ್ಸ್ಗಳನ್ನ ಕೊಟ್ಟಿದ್ದಕ್ಕೆ, ಹಾಗೂ ನಮ್ಮ ಜೊತೆ ನಿಮ್ಮ ವಿಚಾರಗಳನ್ನ, ಆಲೋಚನೆಗಳನ್ನ ಹಂಚ್ಕೊಂಡಿದ್ದಕ್ಕೆ. ತುಂಬ ಒಳ್ಳೆಯದಾಗಲಿ. ನಿಮ್ಮ ಇಡೀ ಕಮಿಟಿಗೆ ಒಳ್ಳೊಳ್ಳೆ ಐಡಿಯಾಸ್ ಬರಲಿ, ಒಳ್ಳೊಳ್ಳೆ ಕ್ರಿಯೇಟಿವಿಟಿ ಬರಲಿ, ಆ ಭಗವಂತ ಒಳ್ಳೆ ಚೈತನ್ಯ ಶಕ್ತಿ ಕೊಟ್ಟು ನಿಮ್ಮ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ನಮ್ಮನ್ನು ಕರೆಸಿ ನಮ್ಮ ಒಂದು ಇದನ್ನು ಸಂದರ್ಶನ ಮಾಡಿ ನಮ್ಮ ವಿಷಯಗಳನ್ನ ಜನಕ್ಕೆ ತಲುಪಿಸೋ ರೀತಿ ಮಾಡ್ತಾ ಇದ್ದೀರಾ. ತುಂಬ ತುಂಬ ಧನ್ಯವಾದಗಳು. ನೀವು ಹೇಳ್ದಾಗೆ ಸೂರ್ಯ ಚಂದ್ರರಿರೋವರೆಗೂ ಬೆಂಗಳೂರು ಗಣೇಶ ಉತ್ಸವ ನಡೀತಾ ಇರಲಿ ಅಂತ ಆಶಿಸೋಣ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ನೀವು ಸಹ ಈ ಸಂದರ್ಶನವನ್ನ ಕೇಳಿದ್ರಿ ಅಥವಾ ನೋಡಿದ್ರಿ, ನಿಮಗೆ ಈ ಸಂದರ್ಶನ ಇಷ್ಟವಾಗಿದ್ದಲ್ಲಿ ಉಲ್ಲಾಸ್ ಅಗರಬತ್ತಿಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸಂದರ್ಶನ ಅದರ ಬಗ್ಗೆ ಅನಿಸಿಕೆ ನಿಮ್ಗೇನಾದರೂ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದಗಳು.